ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರವಿ ಸಿ ನಾಯ್ಕರ್. ಆಸ್ ಯು ನೋ ದ್ಯಾಟ್ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಮಾಡಿದೇವ್ರಿ. ಅಂದ್ರೆ ಯಾವ ತರ ಕ್ವಶನ್ಸ್ ಫ್ರೇಮ್ ಮಾಡ್ಕೊಂಡು ಯಾವ ತರ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೇಕಂತೇಳಿ. ಅಂದ್ರೆ ಸರ್, ಒನ್ ಲೈನ್ ಕರೆಂಟ್ ಅಫೇರ್ಸ್ ಓದೋದು ಎಕ್ಸಾಮ್ ಹಿಂದಿನ, ಅಂದ್ರೆ ಎಕ್ಸಾಮ್ ಇನ್ನೊಂದು ವಾರ ಇದ್ದಾಗ ಒನ್ ಲೈನ್ ಕರೆಂಟ್ ಅಫೇರ್ಸ್ ಓದ್ಬೋದು. ಬಟ್ ಈಗ ಸದ್ಯ ಟೈಮ್ ಇರೋದ್ರಿಂದಾಗ ಸಬ್ಜೆಕ್ಟ್ ಓರಿಯೆಂಟೆಡ್ ಕರೆಂಟ್ ಅಫೇರ್ಸ್ ಮಾಡೋದು ಇಂಪಾರ್ಟೆಂಟ್. ಅಂಡ್ ಒನ್ ಮೋರ್ ಥಿಂಗ್ ಯಾಕೆ ನೋಡ್ರಿ ಸರ್, ವಿದ್ಯಾರ್ಥಿಗಳ ಪರವಾಗಿ ಪರವಾಗಿ ಅಕ್ಸಾ ಗ್ರೂಪ್ನವರು ಈಗ ಒಂದು ಹೋರಾಟ ಮಾಡ್ಲಿಕ್ಕೆ ಒಂದು ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಪ್ಲೀಸ್ ಎಲ್ಲರೂ ಭಾಗವಹಿಸ್ರಿ. ನಾನು ಕೂಡ ಹೋಗ್ತಾ ಇದ್ದೀನಿ ಭಾಗವಹಿಸ್ಲಿ. ಯಾಕಂದ್ರೆ ಈಗ ನೋಡ್ರಿ, ನಾವು ನೇರವಾಗಿ ಮಾಡಲಿಲ್ಲ ಅಂದ್ರೆ ಪರೋಕ್ಷವಾಗಿ ನಾವು ಸ್ಟೂಡೆಂಟ್ ಫೇವರ್ ಆಗಿ ಮಾತಾಡ್ಲೇಬೇಕಾಗುತ್ತೆ. ಸೊ ಹೀಗಾಗಿ ಅಕ್ಸಾ ಗ್ರೂಪ್ ಗೆ ನಮ್ಮ ಕ್ಲಾಸಿಕ್ ಗೊತ್ತಿಂದ ಯಾವಾಗಲೂ ಸಮರ್ಥನೆ. ಯಾಕಂದ್ರೆ ಈಗಂತಲ್ಲ ರೀ, ಅಕ್ಸಾ ಗ್ರೂಪ್ ಯಾವುದೇ ಹೋರಾಟ ಮಾಡಿದ್ರೆ ನಾವು ಮೊದಲಿಂದ ಸಪೋರ್ಟ್ ಮಾಡ್ಕೊಂತಾನೆ ಬಂದ್ವಿ. ಅದು ಅಕ್ಸಾ ಗ್ರೂಪ್ನವ್ರಿಗೆ ಗೊತ್ತು. ಸೊ ಇವತ್ತು ನನ್ನ ವಿಡಿಯೋಗೆ ಅಂದ್ರೆ ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಯಾಕಂದ್ರೆ ಸರ್, ಈಗ ನೋಡ್ರಿ ಸದ್ಯ ಪರಿಸ್ಥಿತಿ ಹೇಗಿದ್ರೆ ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ಹಕ್ಕುಗಳು ಯಾವ್ದು ಬರಂಗಿಲ್ಲ ರೀ. ಅಂದ್ರೆ ವಿ ಹ್ಯಾವ್ ಟು ಡಿಮಾಂಡ್ ಅವರ್ ರೈಟ್ಸ್. ಓಕೆ, ಯಾಕಂದ್ರೆ ವಾಟ್ ಇಸ್ ಮೀನ್ ಬೈ ಗವರ್ನೆನ್ಸ್, ಆಡಳಿತ ವ್ಯವಸ್ಥೆ. ಗವರ್ನೆನ್ಸ್ ಅಂದ್ರೆ ಏನ್ರಿ? ವೇರ್ ಗವರ್ಮೆಂಟ್ ಹ್ಯಾಸ್ ಟು ಲೆಸ್ ಅಂಡ್ ಪಬ್ಲಿಕ್ ಹ್ಯಾಸ್ ಟು ಬಿ ಮೋರ್. ಅಂದ್ರೆ ಸರ್ಕಾರ ಕಡಿಮೆ ಇರಬೇಕು, ಜನರ ಪ್ರತಿನಿಧಿ ಅಂದ್ರೆ ಜನರು ಜಾಸ್ತಿ ಅಲ್ಲಿ ಪ್ರತಿನಿಧಿ ಮಾಡ್ಬೇಕು. ಸೊ ಹೀಗಾಗಿ ಸೊ ನಮ್ಮ ಹೋರಾಟಕ್ಕೆ ನಾವು ಯಾವತ್ತೂ ಸ್ಟೂಡೆಂಟ್ ಪರವಾಗಿರುತ್ತೆ. ಯಾಕಂದ್ರೆ ನಾನು ಒಬ್ಬ ಸ್ಟೂಡೆಂಟ್ ಒನ್ಸ್ ಅಪಾನ್ ಎ ಟೈಮ್. ಸೊ ಅದೇ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಸೊ ಪ್ಲೀಸ್ ಯಾರ್ಯಾರಿಗೆ ಅವೈಲಬಿಲಿಟಿ ಇದೆ ಪ್ಲೀಸ್ ಅವತ್ತು ಹೋರಾಟಕ್ಕೆ ಪಾಲ್ಗೊಡ್ರಿ. ಯಾಕಂದ್ರೆ ಇಫ್ ನಾಟ್ ಟುಡೇ ಬಟ್ ದೆನ್ ವೈ, ಇಫ್ ನಾಟ್ ಟುಡೇ ದೆನ್ ವೆನ್. ಇವತ್ತಿಲ್ಲ ಮತ್ತೆ ನಾಳೆ ಯಾವತ್ತು? ಯಾಕಂದ್ರೆ ಹಿಂಗೆ ನಾವು ನೋಟಿಫಿಕೇಶನ್ ದೂರ ಹೋಗ್ತಾ ಹೋದ್ರೆ ಮೋಟಿವೇಶನ್ ಅನ್ನೋದಿರಲ್ರಿ. ಸೊ ಹೀಗಾಗಿ ಯಾರ್ಯಾರು ಅವೈಲಬಿಲಿಟಿ ಇದ್ರೆ ಪ್ಲೀಸ್ ಸಪೋರ್ಟ್ ದ ಅಕ್ಸಾ ಗ್ರೂಪ್ದು ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡ್ರಿ. ಓಕೆ, ವಿತ್ ದಿಸ್ ಟುಡೇ ವಿಲ್ ಸ್ಟಾರ್ಟ್ ಟುಡೇಸ್ ಟಾಪಿಕ್. ಅಂದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ಒಂದಿಷ್ಟು ಹೇಗಾದ್ರೂ ಮಾಡಿ ಸಬ್ಜೆಕ್ಟ್ ಡ್ರ್ಯಾಗ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ನೆಕ್ಸ್ಟ್ ನೋಡ್ರಿ ಏನಿದೆ ಫಸ್ಟ್ ಕ್ವಶನ್. ಭಾರತದ ಮೊದಲ ಸ್ಥಳೀಯ ಹೈಡ್ರೋಜನ್ ಇಂಧನ ಕೋಶ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡ್ರಿ, ಕೋಶದ ಅಂತ ಬಂದಾಗ ವಿ ಕಾಲ್ ಎಸ್ ಅ ಪೆರಿ ಅಂತ ಹೇಳ್ತಾರೆ. ಪೆರಿ ಅಂದ್ರೆ ಏನ್ ಗೊತ್ತ್ರಿ? ಒಂದ್ ತಿಳ್ಕೊಡ್ರಿ, ಈ ತರ ಪ್ರಶ್ನೆಗಳು ನೋಡ್ಕೊ, ನೀವು ಅಬ್ಸರ್ವ್ ಮಾಡಿಲ್ಲ ಗೊತ್ತಿಲ್ಲ, ಒಂದು ಮಾತ್ರ ಶುದ್ಧ ಇಂಧನದ ಮೇಲೆ ಯಾವಾಗಲೂ ಟಾಪಿಕ್ ಇರ್ತದೆ. ಶುದ್ಧ ಇಂಧನ ಅಥವಾ ಶುದ್ಧ ಶಕ್ತಿ. ಶುದ್ಧ ಇಂಧನ ಅಥವಾ ಶುದ್ಧ ಶಕ್ತಿ ಮೇಲೆ ಯಾವಾಗ್ಲೂ ಇರುತ್ತೆ. ಶುದ್ಧ ಇಂಧನ ಅಥವಾ ಶುದ್ಧ ಶಕ್ತಿ. ಯಾಕಂದ್ರೆ ಸರ್, ಎಲ್ಲಾ ದೇಶಗಳು ನಾವು ಹಸಿರು ಮನೆ ಅನಿಲಗಳು ತಗ್ಗಿಸ್ಲೇಬೇಕ್ರಿ. ಸೊ ಹೀಗಾಗಿ ನೋಡ್ಕೊರಿ, ಎಲ್ಲಾ ಕಡೆ ನೋಡ್ರಿ ಅಟ್ ಲೀಸ್ಟ್ ವೀಕ್ಲಿ ಒಂದಾದ್ರೂ ಕರೆಂಟ್ ಅಫೇರ್ಸ್ ಗೊತ್ತ್ರಿ ಹೈಡ್ರೋಜನ್ ಮೇಲೆ ಬಂದೇ ಬರ್ತದ್ರಿ. ವೀಕ್ಲಿ ಒಂದಾದ್ರೂ ಕರೆಂಟ್ ಅಫೇರ್ಸ್ ಹೈಡ್ರೋಜನ್ ಬಂದೇ ಬರುತ್ತಂದಾಗ ಸರ್, ಬಟ್ ಯಾಕೆ, ವೈ ಅಂತ ನೋಡ್ಕೊಡಿ ಪ್ಲೀಸ್. ರಿಮೆಂಬರ್ ಸರ್, COP 21 ಅಥವಾ 2015 ಪ್ಯಾರಿಸ್ ಒಪ್ಪಂದದಲ್ಲಿ ಎಲ್ಲರೂ ಪ್ರತಿ ಸಲ ಬರ್ತಿದ್ರು, ಸುಳ್ಳು ಪ್ರಾಮಿಸ್ ಮಾಡ್ತಾರೆ. ಅಂದ್ರೆ ನಾ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹವಾಮಾನ ಬದಲಾವಣೆ ಮೀಟಿಂಗ್ ಅಲ್ಲಿ ಎಲ್ಲರೂ ಪ್ರಾಮಿಸ್ ಮಾಡ್ತಿದ್ರಿ. ಬಟ್ ನೆಕ್ಸ್ಟ್ ಇಯರ್ ಬರ್ತೀವಿ, ಯಾರು ಅದನ್ನ ಫುಲ್ಫಿಲ್ ಮಾಡ್ತಿಲ್ಲ. ಸೊ ಹೀಗಾಗಿ 2015 ಪ್ಯಾರಿಸ್ ಒಪ್ಪಂದದಲ್ಲಿ ಒಂದು ಏನ್ ಮಾಡ್ತಾರೆ ಗೊತ್ತ್ರಿ? ಒಂದ್ ಕೆಲಸ ಮಾಡೋಣ, 2030 ತನ ಒಂದು ಲಾಂಗ್ ಗೋಲ್ ತಗೊಳ್ಳೋಣ. ಎಲ್ಲ ದೇಶಗಳು 2030 ಅಂದ್ರೆ 15 ವರ್ಷಗಳೊಂದು ದೀರ್ಘಾವಧಿಯ ಘೋಷಣೆ ತಗೊಳ್ಳೋಣ. ಆ ಘೋಷಣೆ ಏನ್ ಮಾಡೋಣ ಗೊತ್ತ್ರಿ? ಎಲ್ಲಾ ದೇಶಗಳು ಪ್ರತಿ ನೋಡಿ 2015ರಿಂದ ಪ್ರತಿ 5 ವರ್ಷಕ್ಕೊಮ್ಮೆ ನಿಮ್ಮ ನಿಲುವುಗಳನ್ನ ಹೇಳಬೇಕು ಅಂತ ಹೇಳ್ಬಿಡ್ತಾರೆ. ಅಂದ್ರೆ NDC ಅಂದ್ರೆ ನೋಡಿ, ಎಷ್ಟೋ ಎಕ್ಸಾಮ್ ವಿಸ್ತಾರ ಕೇಳಿದ್ರೆ NDC ಅಂದ್ರೆ ಏನ್ ಗೊತ್ತ್ರಿ? ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳ್ತಾರೆ. ಪ್ರತಿ ಒಂದು ಜವಾಬ್ದಾರಿತ ದೇಶಗಳು ಅಟ್ ಲೀಸ್ಟ್ ನೀವು 2030 ತನಕ ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ನಿಮ್ಮ ನಿಲುವುಗಳನ್ನ ಹೇಳ್ರಿ. ಅಂದ್ರೆ 2015ರಿಂದ ನಿಲುವುಗಳು ಅಂದ್ರೆ NDC ಅಂದ್ರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ NDC. ಸೊ ಹೀಗೆ ನೋಡ್ಕೊಡ್ರಿ, 2015 ಆದ್ಮೇಲೆ ನೆಕ್ಸ್ಟ್ ಯಾವ ಮಾಡ್ಬೇಕಾಯ್ತ್ರಿ? 2020 ಮಾಡ್ಬೇಕಾಯ್ತು. ಆದ್ರೆ COVID-19 ಇದು 21 ಬಂತು. ಸೊ ಹೀಗಾಗಿ 2020 ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26ನೇ ಮೀಟಿಂಗ್ ಅಂದ್ರೆ 2021 ಕತೆ. ಯಾಕಂದ್ರೆ ಕೋವಿಡ್ ಇಂದ 1 ಇಯರ್ ಗ್ಯಾಪ್ ಆದ್ರಿ. ಸೊ ಈ ಟೈಮಲ್ಲಿ ಭಾರತ ಒಂದು ಕಮಿಟ್ಮೆಂಟ್ ತಗೊಂತ್ರಿ. ಅದಕ್ಕೆ ಅಂತ್ರಿ ಪಂಚಾಮೃತ ಅಂದ್ರೆ ಭಾರತ ಸರ್ಕಾರ ಒಂದು ಕಮಿಟ್ಮೆಂಟ್ ತಗೊಂತಿ. ಅಂದ್ರೆ ನಾವು 2025 ವೇಳೆಗೆ ಅಂದ್ರೆ 5 ವರ್ಷಕ್ಕೂ ಮಾಡ್ಬೇಕು. ಇದು ಒಂದು ಪ್ಲಸ್ ಯಾವ್ದಕ್ಕೆ ಬಂದಿದ್ದು? ಕೋವಿಡ್ 2020 ಮಾಡಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಇದು ಮಾಡಿದ್ರೆ. ಸೊ ಹೀಗಾಗಿ 2025 ತನಕ ಅಂದ್ರೆ ಭಾರತ ದೇಶವು 5 ಸೊಲ್ಯೂಷನ್ ಕೊಟ್ರು. ಅಂದ್ರೆ ಇಂಡಿಯಾ ಹ್ಯಾವ್ ಟೇಕನ್ 5 ಸೊಲ್ಯೂಷನ್ಸ್. ಅಂದ್ರೆ ಹವಾಮಾನ ಬದಲಾವಣೆಯನ್ನು ತಗ್ಗಿಸಲಿಕ್ಕೆ in order to reduce the change of climate we are going to commit some 5 solutions ಅಂತ ಹೇಳ್ತಾರೆ. ಆ 5 ಸೊಲ್ಯೂಷನ್ಸ್ ನೋಡ್ಕೊಡಿ. ಮೇನ್ಲಿ ಟಾರ್ಗೆಟ್ ಇರೋದು ಏನ್ ಗೊತ್ತ್ರಿ? ಬಿಕಾಸ್ ಮೋಸ್ಟ್ ಆಫ್ ದ ಕಂಟ್ರೀಸ್ ಆರ್ ಗೋಯಿಂಗ್ ಟು ಡ್ರೈವ್ ಎಕನಾಮಿ ಡ್ಯೂ ಟು ಎಲೆಕ್ಟ್ರಿಸಿಟಿ. ಅಂದ್ರೆ ಅತಿ ಹೆಚ್ಚು ದೇಶಗಳು ಶಕ್ತಿಯನ್ನು ಉತ್ಪಾದನೆ ಮಾಡಿ ಏನ್ ಮಾಡ್ತಾರೆ ಗೊತ್ತ್ರಿ? ಎನರ್ಜಿ ಶಕ್ತಿಯನ್ನು ಉತ್ಪಾದನೆ ಮಾಡಲಿ ಹಣ ತಗೊಂಡ್ಬರ್ತಾರ. ಅದರಲ್ಲಿ ಭಾರತವು ಕೂಡ ಒಂದಾಗಿರೋದ್ರಿಂದ ಭಾರತ ಇಲ್ಲಿ ಆದಷ್ಟು ಈ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇದೆಲ್ಲ, ಹಸಿರು ಮನೆಯ ಅನಿಲಗಳನ್ನು ಹೊರಸೂಚಿಕೆ ಮಾಡೋದು ತಗ್ಗಿಸಿದೆ. ಈ 5 ಸೊಲ್ಯೂಷನ್ ಇವತ್ತಿನ ಈ ಪಾಯಿಂಟ್ಗೆ ರಿಲೆವೆಂಟ್ ಏನ್ ಗೊತ್ತ್ರಿ? 5 ಪಾಯಿಂಟ್ ಅಲ್ಲಿ 5ನೇ ಗುರಿ ಏನ್ ಗೊತ್ತ್ರಿ? ಭಾರತವು 2070 ವೇಳೆಗೆ ನೆಟ್ ಜೀರೋ
ನೆನಪಿಟ್ಟುಕೊಡ್ರಿ ಸರ್, 5 ಗುರಿಯಲ್ಲಿ ಐದನೇದು ಇದಕ್ಕಂದ್ರೆ ಈ ಟಾಪಿಕ್ ಗೆ ಇಂಪಾರ್ಟೆಂಟ್ ಇದೆ. ದಟ್ಸ್ ವೈ ಐ ಹ್ಯಾವ್ ಟೇಕನ್ 5th ಗೋಲ್. ಅಂದ್ರೆ ಭಾರತ ದೇಶ 2070 ವೇಳೆಗೆ ತಾನು ನೆಟ್ ಜೀರೋ ಎಂಬ ಗುರಿಯನ್ನು ಸಾಧಿಸಿ. ಹಾಗಾದ್ರೆ ಸರ್ ವಾಟ್ ಡು ಮೀನ್ ಬೈ ನೆಟ್ ಜೀರೋ? ನೆಟ್ ಜೀರೋ ಅಂದ್ರೆ ನೋಡ್ರಿ, ಇದು ಭಾರತ ಇದೆ ಅಂತ ತಿಳ್ಕೊಳ್ಳೋಣ. ಭಾರತ ನೆಟ್ ಜೀರೋ ಅಂದ್ರೆ ನಾವು ಎಷ್ಟು ಹಸಿರು ಮನೆ ಅನಿಲಗಳನ್ನ ಬಿಡ್ತೇವೆ ಅಂತೀವಲ್ಲ ಅಷ್ಟು ವಾಪಸ್ ತಗೊಂಡ್ಬರ್ತೀವಿ. ವಾಪಸ್ ತಗೊಂಡ್ಬಂದು ಇದನ್ನೆಲ್ಲೋ ಸ್ಟೋರ್ ಮಾಡ್ತೀವಿ ಅಂತಂದ್ರ ನಾವು ವಾತಾವರಣದಲ್ಲಿ ಹೊಗೆ ಇರುವುದರಿಂದ ಅದು ಪರಿಸರದಲ್ಲಿ ತೊಂದರೆ ಮಾಡ್ತಾ ಇಲ್ಲ. ನಾವ್ ಎಷ್ಟು ಹೊಗೆ ಬಿಡ್ತೀವಲ್ಲ ಅಷ್ಟು ಏನ್ ಮಾಡ್ತೀವಿ, ವಾಪಸ್ ತಗೊಂಡ್ಬರ್ತೀವಿ. ಅದಕ್ಕೆ ನೆಟ್ ಜೀರೋ. ಆ ನೆಟ್ ಜೀರೋ ಮಾಡ್ಬೇಕಾದ್ರೆ ಏನಾಗುತ್ತೆ ಗೊತ್ತ್ರಿ? ನೆಟ್ ಜೀರೋ ಮಾಡ್ಬೇಕಂದ್ರ ನಾವು ಟಾರ್ಗೆಟ್ ಮಾಡ್ತಾ ಇದೇನು, ಜೀರೋ ಎಮಿಷನ್. ಜೀರೋ ಎಮಿಷನ್ ಅಂದ್ರೆ ಸ್ವಲ್ಪ ನಾವು ಹೊಗೆ ಬಿಟ್ಟು ಅದನ್ನ ವಾಪಸ್ ತಗೊಂಡ್ಬರೋದಕ್ಕಿಂತ ಹೊಗೆ ಬಿಡೋದನ್ನ ತಗ್ಗಿಸಿದ್ರೆ ಚಲೋ ಅಲ್ಲ. ಸಿ, instead of bringing back those emission from the atmosphere, it's better to reduce the emission itself. ಅಂದ್ರೆ ಜೀರೋ ಎಮಿಷನ್ ನ ಟಾರ್ಗೆಟ್ ಮಾಡ್ತಾ ಇದೀವಿ ನಾವು. ಜೀರೋ ಅಂದ್ರೆ ಸರ್ ವಾತಾವರಣದಲ್ಲಿ ಬದಲಾವಣೆ ತರಲಿಕ್ಕೆ ಅಂದ್ರೆ ಹವಾಮಾನ ಬದಲಾವಣೆಗೆ ಕಾರಣವಾಗುವ ಹಸಿರು ಮನೆ ಅನಿಲಗಳನ್ನೇ ನಾವು ಹೊರಸೂಸಿಕೆಯನ್ನ ಕಡಿಮೆ ಮಾಡ್ತೀವಿ. ಸರ್ ಇವು ಎದರಿಂದ ಹೋಗ್ತವೆ? ಬಿಕಾಸ್ ವಿ ನೋ ದಟ್ ಪೊಲ್ಯೂಷನ್ ಅಂತೀವಿ ನಾವು. ಪೊಲ್ಯೂಷನ್ ಅಂತೀವಿ, ಮಾಲಿನ್ಯ ಅಂತೀವಿ. ಮಾಲಿನ್ಯ ಅಂದ್ರೆ ಗೊತ್ತು, ಒಡ್ಡಿ ವಿನಿಮಯ ಮಾಲಿನ್ಯ ಅಂದ್ರೆ ಯಾವ್ದಾದ್ರೂ ಪದಾರ್ಥಗಳ ಪರಿಚಯದಿಂದ ಪರಿಸರದ ಚಟುವಟಿಕೆಗಳಲ್ಲಿ ಬದಲಾವಣೆ ಕಂಡು ಬಂದರೆ ಅದಕ್ಕೆ ಪರಿಸರ ಮಾಲಿನ್ಯ ಅನ್ನುತ್ತೇವೆ. ಅಂದ್ರೆ ಸರ್ ಇಂಟ್ರೊಡಕ್ಷನ್ ಆಫ್ ಎನಿಥಿಂಗ್ ಟು ದ ಎನ್ವೈರನ್ಮೆಂಟ್ ಇಫ್ ಇಟ್ ಇಸ್ ಗೋಯಿಂಗ್ ಟು ಕಾಸ್ ಚೇಂಜಸ್ ಇನ್ ಎನ್ವೈರನ್ಮೆಂಟಲ್ ಆಕ್ಟಿವಿಟೀಸ್ ವಿ ಕಾಲ್ ಆಸ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಹಾಗಾದ್ರೆ ಇವಾಗ ನೋಡ್ಕೊಡ್ರಿ, ಇವಕ್ಕೇನಂತ ನಾವು ಪೊಲ್ಯೂಟನ್ಸ್. ಯಾವುದರಿಂದ ಪರಿಸರದಲ್ಲಿ ಬದಲಾವಣೆ ಕಂಡು ಬರ್ತಿಲ್ಲ ಅವಕ್ಕೇನಂತೆ ಪೊಲ್ಯೂಟನ್ಸ್. ಅಂದ್ರೆ ಮಾಲಿನ್ಯಕಾರಕಗಳು ಅಂತೇಳಿ. ಹಾಗ ಮಾಲಿನ್ಯಕಾರಕಗಳನ್ನ ಏನ್ ಮಾಡ್ತೀವಿ ನಾವು, 2 ಟೈಪ್ ಡಿವೈಡ್ ಮಾಡಿ. ಎಷ್ಟೋ ಎಕ್ಸಾಂಪಲ್ ಕೇಳ್ತಾನ್ರಿ, ದ ಟೈಪ್ಸ್ ಆಫ್ ಪೊಲ್ಯೂಟನ್ಸ್ ಅಂತ ಕೇಳ್ತಾನೆ. ಮಾಲಿನ್ಯಕಾರಕಗಳನ್ನ ಏನ್ ಮಾಡ್ತೀವಿ, ಪ್ರಮುಖವಾಗಿ ಮಾಲಿನ್ಯಕಾರಕ ನಾವು 2 ಟೈಪ್ ಮಾಡ್ತೀವಿ. ಮಾಲಿನ್ಯಕಾರಕ 2 ಅಂತ ಫಸ್ಟ್ ಒಂದು ಯಾವ್ದು, ದಟ್ ಇಸ್ ಪ್ರಾಥಮಿಕ ಪೊಲ್ಯೂಟಂಟ್ ಅಂತೀವಿ. ಅಂದ್ರೆ ಪ್ರೈಮರಿ ಪೊಲ್ಯೂಟಂಟ್ಸ್ ಅಂದ್ರೆ ಏನ್ ಗೊತ್ತ್ರಿ ಸರ್, ಯಾವ್ದಾದ್ರು ವಸ್ತುನ ಸುಡುವುದರಿಂದ ನೇರವಾಗಿ ಪರಿಸರಕ್ಕೆ ಪರಿಚಯ ಮಾಡೋಕೆ ಏನಂತೀವಿ ನಾವು, ಪ್ರೈಮರಿ ಪೊಲ್ಯೂಟಂಟ್ಸ್. ವಾಟ್ ಡು ಯು ಮೀನ್ ಬೈ ಪ್ರೈಮರಿ ಪೊಲ್ಯೂಟಂಟ್ಸ್? ಸರ್ ಎನಿಥಿಂಗ್ ವಿಚ್ ಇಸ್ ಡೈರೆಕ್ಟ್ಲಿ ಎಮಿಟೆಡ್ ಟು ದ ಎನ್ವೈರನ್ಮೆಂಟ್ ಡ್ಯೂ ಟು ಬರ್ನಿಂಗ್ ಆಫ್ ಸಮಥಿಂಗ್. ಎದನ್ನ ಬರ್ನ್ ಮಾಡತ್ತೇವೆ ನಾವು, ಯೂಶಲಿ ಏನ್ ಮಾಡ್ತೀವಿ, ದಟ್ ಇಸ್ ಫಸಲ್ ಫ್ಯೂಲ್ಸ್ ಅಂದ್ರೆ ಪಳವಳಿಕೆ ಇಂಧನ ಅಂದ್ರೆ ಪಳವಳಿಕೆ ಇಂಧನ ಅಂದ್ರೆ ಯಾವ ಅನಿಲವು ಅಥವಾ ಯಾವ ಇಂಧನವು ಜೀವಿಗಳ ದೇಹದ ಕೊಳೆತದಿಂದ ಆಗಿರ್ತಲ್ಲ, ಅದಕ್ಕೆ ನಾವು ಫಸಲ್ ಫ್ಯೂಲ್ಸ್ ಅಂದ್ರೆ ಎನಿ ಫ್ಯೂಲ್ ವಿಚ್ ಇಸ್ ಮೇಡ್ ಆರ್ ವಿಚ್ ಇಸ್ ಡೆವಲಪ್ಡ್ ಡ್ಯೂ ಟು ದಿ ಡಿಕೇಯಿಂಗ್ ಆಫ್ ಎ ಲಿವಿಂಗ್ ಆರ್ಗನಿಸಮ್ ಇಸ್ ಕಾಲ್ಡ್ ಆಸ್ ಅ ಫಸಲ್ ಫ್ಯೂಲ್. ಅಂದ್ರೆ ಯಾವುದಾದ್ರೂ ಒಂದು ಇಂಧನವು ಜೀವಿಗಳ ದೇಹದ ಕೊಳೆತದಿಂದ ರಚನೆಯಾಗಿದ್ರೆ ಅದಕ್ಕೆ ನಾವು ಪಳವಳಿಕೆ ಇಂಧನ ಅಂತೀವಿ. ಉದಾಹರಣೆಗೆ ಸಸ್ಯಗಳು ತನ್ನ ಮರಣದ ನಂತರ ಏನಾಗ್ತಾವ್ರಿ, ಕಲ್ಲಿದ್ದಲು ಕೋಲ್ ಆಗ್ತಾವ್ರಿ. ಅದಕ್ಕೆ ನೋಡ್ರಿ, ಸಸ್ಯಗಳು ಬದುಕಿರುವಾಗ ಎಲ್ಲ ಲವಣಗಳನ್ನ ಹೀರ್ಕೊಂಡು ಬೆಳೆದಿರ್ತೈತ್ರಿ. ಓಕೆ, ಆಮ್ಲಜನಕ ತಗೊಂಡಿರ್ತೀವಿ, ಇಂಗಾಲ ತಗೊಂಡ್ರಿ, ಎಲ್ಲ ತಗೊಂಡಿರ್ತೀವಿ. ಅದಕ್ಕೆ ಅದು ಮರಣ ಹೊಂದಿದ ಮೇಲೆ ನೋಡ್ಕೊಡ್ರಿ ಕೋಲ್ ಆಗುತ್ತೆ. ಅದಕ್ಕೆ ನಾವು ಕಲ್ಲಿದ್ದಲನ್ನು ಸುಟ್ಟಾಗ ನಮಗೆ ಮಾಲಿನ್ಯಕಾರಕ ಹೊರಬರ್ತು. ನಮ್ಮ ದೇಹ ಏನತ್ರಿ, ಪ್ರಾಣಿ ದೇಹ ಏನಾಗ್ತರಿ, ಕಚ್ಚಾ ತೈಲ ಆಗ್ತೀವಿ. ನಾವೇನಾಗ್ತೀವಿ, ಕಚ್ಚಾ ತೈಲ. ಹೀಗಾಗಿ ನಾವು ಬದುಕಿರುವಾಗ ಆಮ್ಲಜನಕ ತಗೊಂತೀವಿ, ಕಾರ್ಬನ್ ತಗೊಂತೀವಿ, ನೈಟ್ರೋಜನ್ ತಗೊಂತೀವಿ, ಸಲ್ಫರ್ ತಗೊಂತೀವಿ, ಎಲ್ಲ ತಗೊಂತೀವಿ. ಅದು ದೇಹದ ಒಳಗೆ ಹೋಗಿ ಆಮ್ಲಜನಕದ ಮಿಕ್ಸ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಐತಿ, ಸಲ್ಫರ್ ಡೈಆಕ್ಸೈಡ್ ಐತಿ, ನೈಟ್ರೋಜನ್ ಆಕ್ಸೈಡ್ ಐತಿ. ಸೊ ಹೀಗಾಗಿ ನಮ್ಮ ದೇಹದ ಕೊಳೆತದಿಂದ ರಚನೆ ಆಗುತ್ತೆ ಏನಾಗುತ್ತೆ, ಕಚ್ಚಾ ತೈಲ, ಕ್ರೂಡ್ ಆಯಿಲ್. ಅದಕ್ಕೆ ನೋಡ್ರಿ, ಕ್ರೂಡ್ ಆಯಿಲ್ ನ ಪೆಟ್ರೋಲ್ ಡೀಸೆಲ್ ಮಾಡ್ಬೇಕಾದ್ರೆ ಇವನ್ ಬರ್ನಿಂಗ್ ಆಫ್ ಕ್ರೂಡ್ ಆಯಿಲ್ ಸೊ ಎಮಿಟ್ಸ್ ಸಮ್ ಹಜಾರ್ಡಸ್ ಥಿಂಗ್, ರೈಟ್? ಪ್ರೈಮರಿ ಪೊಲ್ಯೂಟೆಂಟ್ ಅಂದ್ರೆ ನೇರವಾಗಿ ಪಳವಳಿಕೆ ಇಂಧನ ಅಥವಾ ಯಾವ್ದಾದ್ರು ಇಂಧನ ಸುಡುವುದರಿಂದ ಪರಿಚಯ. ಉದಾಹರಣೆಗೆ ಏನ್ ಗೊತ್ತ್ರಿ, ಕಾರ್ಬನ್ ಡೈಆಕ್ಸೈಡ್ SO2, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಇತ್ಯಾದಿ. ಇವಾಗೇನಂತ ನಾವು ಪ್ರಾಥಮಿಕ ಮಾಲಿನ್ಯಕಾರಕಗಳು. ಇವನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಸುಲಭವಾಗಿರ್ತದೆ. ನೆನ್ಪಿಟ್ಕೊಡ್ರಿ, ಅಂದ್ರೆ ಈ ಅನಿಲಗಳನ್ನ ಹ್ಯಾಂಡಲ್ ಮಾಡೋದು ಸುಲಭವಾಗಿರುತ್ತೆ. ಏನಪ್ಪಾ ಅಂದ್ರೆ ಇವನ್ ತಗ್ಗಿಸಬಹುದು, ಹೇಗಾದ್ರೂ ಮಾಡಿ ತಗ್ಗಿಸಬಹುದು. ನೆಕ್ಸ್ಟ್ ಏನಿದೆ ಕಾನ್ಸೆಪ್ಟ್, ಸೆಕೆಂಡ್ ಒನ್ ಕಾನ್ಸೆಪ್ಟ್ ಏನಂತಾರೆ, ಪ್ರಾಥಮಿಕ ಮಾಲಿನ್ಯಕಾರಕಗಳು ಅಂದ್ರೆ ಪ್ರೈಮರಿ ಪೊಲ್ಯೂಟೆಂಟ್ಸ್ ಅಂದ್ರೆ ಡೈರೆಕ್ಟ್ಲಿ ಎನ್ವೈರನ್ಮೆಂಟ್. ಸೆಕೆಂಡ್ ಏನಂತ ನಾವು ದ್ವಿತೀಯ ಮಾಲಿನ್ಯಕಾರಕಗಳು ಅಂದ್ರೆ ಸೆಕೆಂಡರಿ ಪೊಲ್ಯೂಟೆಂಟ್ಸ್ ಅಂದ್ರೆ ಸರ್ 2 ಅಥವಾ 2ಕ್ಕಿಂತ ಹೆಚ್ಚು ಮಾಲಿನ್ಯಕಾರಕಗಳ ಮಿಶ್ರಣದಿಂದ ಆಗುತ್ತಲ್ಲಕ್ಕೆ ಸೆಕೆಂಡರಿ ಅಂತ. ಅಂದ್ರೆ ಸರ್ ಪ್ರಾಥಮಿಕ ಅಂದ್ರೆ ಡೈರೆಕ್ಟ್ಲಿ ಎಮಿಟೆಡ್ ಫ್ರಮ್ ದಿ ಬರ್ನಿಂಗ್ ಆಫ್ ಸಮಥಿಂಗ್, ದಟ್ ಇಸ್ ಫಸಲ್ ಫ್ಯೂಲ್ಸ್. ಓಕೆ, ಅವ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಈಜಿ ಇರ್ತದೆ, ಅಂದ್ರೆ ಅವ್ನ್ ತಗ್ಗಿಸಬಹುದು. ಆದ್ರೆ ಸೆಕೆಂಡರಿ ದ್ವಿತೀಯ ಅಂದ್ರೆ ಏನು ಗೊತ್ತ್ರಿ, ಯಾವ ಮಾಲಿನ್ಯಕಾರಕವು 2 ಅಥವಾ 2ಕ್ಕಿಂತ ಹೆಚ್ಚು ಮಾಲಿನ್ಯಕಾರಕಗಳ ಮಿಶ್ರಣದಿಂದ ರಚನೆ ಆಗುತ್ತಲ್ರಿ, ಅವಕ್ ನಾವೊಂದು ಸೆಕೆಂಡರಿ ಅಂತೀವಿ. ಅಂದ್ರೆ ಇವನ್ ಹ್ಯಾಂಡಲ್ ಮಾಡೋದು ಅತಿ ಕಷ್ಟಕರವಾದ. ಉದಾಹರಣೆಗೆ ನೋಡ್ರಿ, ದಟ್ ಇಸ್ O3.
ಓಝೋನ್ ನೋಡ್ರಿ, ಓಝೋನ್ ಭೂಮಿ ಹತ್ರ ಇದ್ರು ತ್ರಾಸು, ಭೂಮಿಯಿಂದ ದೂರ ಇದ್ರು ಸ್ಟಾರ್ಟ್. ಅಂದ್ರೆ ನತ್ತಿ ಮಟ್ಟ ಏನ್ ಗೊತ್ತೆ, ಅದು ಸ್ಟ್ಯಾಟಸ್ ಪೇರ್ ಇದ್ರೆ ಮಾತ್ರ ಒಳ್ಳೇದು. ಭೂಮಿ ಹತ್ರ ಬಂದ್ರೆ ಏನೈತ್ರಿ O2 ಎಲ್ಲ ಏನಾಗತ್ರಿ ಪ್ಲಸ್ O ಆಗಿ ಏನಾಗತ್ರಿ ಎಲ್ಲ O3 ಆಗತ್ತೆ. ಅಂದ್ರೆ ಆಮ್ಲಜನಕದ ಕೊರತೆ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ದಟ್ ಇಸ್ ಸ್ಮಾಗ್ ಅಂತೀರಿ ನೀವು. ಸ್ಮಾಗ್ ನೋಡ್ಕೊಡ್ರಿ, ಸ್ಮೋಕ್ ಪ್ಲಸ್ ಫಾಗ್, ಹೊಗೆ ಪ್ಲಸ್ ಮಂಜು ಅಂತೀವಿ ನಾವು. ಅದಕ್ಕೇನಂದ್ರೆ ಕಪ್ಪು ಬಣ್ಣದ. ಅದಕ್ಕೆ ನೋಡ್ರಿ, ಯಾರಿಗಾದ್ರೆ ಅಸ್ತಮಾ ಪೇಷಂಟ್ ಇದ್ರೆ ಬಹಳ ಡೇಂಜರ್ ಅಂತ ಅದ ಸ್ಮಾಗ್. ಹೊಗೆ ಪ್ಲಸ್ ಮಂಜು ಇದ್ದಾಗ ಗೊತ್ತ್ರಿ ಪೂರ್ತಿ ಏನ್ರಿ ಉಸಿರಾಟದ ತೊಂದರೆ ಆಗುತ್ತೆ. ಅಂದ್ರೆ ಎರಡು ಮಾಲಿನ್ಯಕಾರ ಸೇರ್ಕೊಂಡಾಯ್ತ್ರಿ. ನೆಕ್ಸ್ಟ್ ಏನ್ ಹೇಳ್ಬೋದು ನೀವು, H2SO4 ಸಲ್ಫರಿಕ್ ಆಸಿಡ್, ಇದು ಕೂಡ ಡೇಂಜರ್. HNO3 ಅಂದ್ರೆ ಯಾವುದು ಎರಡು ಅಥವಾ ಎರಡಕ್ಕಿಂತ ಮಾಲಿನ್ಯಕರ ಸೇರಿದ್ರೆ ಅದಕ್ಕೇನಂತ ನಾವು ದಟ್ ಇಸ್ ಸೆಕೆಂಡರಿ. ಪ್ಲೀಸ್ ರಿಮೆಂಬರ್ ದೀಸ್ ಬೇಸಿಕ್ಸ್. ಸೊ ನಮ್ಮ ಮೇನ್ ಟಾರ್ಗೆಟ್ ಇರೋದು ಏನು ಗೊತ್ತಿರಲಿ, ದಟ್ ಇಸ್ ಜೀರೋ ಎಮಿಷನ್. ದಟ್ ಇಸ್ ಜೀರೋ ಎಮಿಷನ್. ಜೀರೋ ಅಂದ್ರೆ ಯಾವ ಇಂಧನ ಬಳಕೆಯಿಂದ ನಮಗೆ ಮಾಲಿನ್ಯಕಾರಕಗಳು ಪರಿಸರಕ್ಕೆ ಹೋಗೋದಿಲ್ಲ, ಅದಕ್ಕೆ ನಾವು ಜೀರೋ ಎಮಿಷನ್ ಅಂತೀವಿ. ಅದರಲ್ಲಿ ನಾವು ಏನ್ ಮಾಡತ್ತೀವಿ ಗೊತ್ತ್ರಿ, ಹೈಡ್ರೋಜನ್ ಅನ್ನೇ ಫೋಕಸ್ ಮಾಡ್ತೀವಿ. ದಟ್ಸ್ ವೈ ವಿ ಆರ್ ಮೇನ್ಲಿ ಫೋಕಸಿಂಗ್ ಆನ್ ಹೈಡ್ರೋಜನ್. ಪ್ಲೀಸ್ ರಿಮೆಂಬರ್ ದೀಸ್ ಏರಿಯಾಸ್. ಯಾಕೆ ಹೈಡ್ರೋಜನ್ ಗೆ ಫೋಕಸ್ ಮಾಡತ್ತಾರ ಅಂದಾಗ ಇದಕ್ಕೆ ರೀ, ಯಾಕಂದ್ರೆ ಹೈಡ್ರೋಜನ್ ನೋಡ್ರಿ, ಹೈಡ್ರೋಜನ್ ನಾವು ಎಫೆಕ್ಟಿವ್ ಆಗಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಹೈಡ್ರೋಜನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಪ್ಲೀಸ್ ರಿಮೆಂಬರ್. ಹೈಡ್ರೋಜನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು, ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ಹೈಡ್ರೋಜನ್ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದೀವಿ ನಾವು, ದಟ್ ಇಸ್ ಶಕ್ತಿ ಉತ್ಪಾದನೆ. ಶಕ್ತಿ ಉತ್ಪಾದನೆ, ಅದರಲ್ಲಿ ಶಕ್ತಿ ಉತ್ಪಾದನೆ ಎಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ಸರ್, ಹೈಡ್ರೋಜನ್ ಮೇಲೆ ಯೂಸ್ ಮಾಡ್ತೀವಿ ಶಕ್ತಿ ಉತ್ಪಾದನೆ. ಅದರಲ್ಲಿ ಶಕ್ತಿ ಯಾವ್ದಂದ್ರೆ ಸಾರಿಗೆ ವ್ಯವಸ್ಥೆಯಲ್ಲೇ ಜಾಸ್ತಿ ಬಳಸ್ತಾ ಇದೀವಿ ನಾವು. ಸಾರಿಗೆ ವ್ಯವಸ್ಥೆಯಲ್ಲಿ ಜಾಸ್ತಿ ಬಳಸ್ತೇವೆ. ಸಾರಿಗೆ ವ್ಯವಸ್ಥೆ ಅಂತ ಬಂದ ನೋಡ್ಕೊಡಿ, ಆಬ್ವಿಯಸ್ಲಿ ರಸ್ತೆ ಸಾರಿಗೆ ಇರ್ಬೋದು, ರೈಲು ಸಾರಿಗೆ ಇರ್ಬೋದು, ಅಥವಾ ಜಲ ಸಾರಿಗೆ ಇರ್ಬೋದು. ಹಾಗಾಗಿ ರಸ್ತೆ ಸಾರಿಗೆಯಲ್ಲಿ ನಮ್ಗೆ ಇಂಧನ ಬೇಕು, ರೈಲು ಸಾರಿಗೆಯಲ್ಲಿ ಬೇಕು ಅಂತ ಜಲ ಸಾರಿಗೆ. ಇನ್ನೊಂದು ಫ್ಯೂಚರಿಸ್ಟ್ ಏನ್ ಗೊತ್ತ್ರಿ, ದಟ್ ಇಸ್ ರಾಕೆಟ್ ಗಳಲ್ಲಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅತಿ ಹೆಚ್ಚು ದೇಶಗಳು ಬಾಹ್ಯಾಕಾಶದ ಯೋಜನೆ ಮಾಡ್ತಾ ಇರೋದ್ರಿಂದ ಅತಿ ಹೆಚ್ಚು ರಾಕೆಟ್ ಗಳಲ್ಲಿ ನಾವು ಹೈಡ್ರೋಜನ್ ನ ಲಿಕ್ವಿಡ್ ಫ್ಯೂಲ್ ಯೂಸ್ ಮಾಡ್ತೀವಿ. ಬಟ್ ಹೈಡ್ರೋಜನ್ ಬೇಕಲ್ಲ ನನಗೆ. ಸೊ ಹೀಗಾಗಿ ಪ್ರತಿ ಒಂದು ದೇಶಗಳು ಹೈಡ್ರೋಜನ್ ಕಡೆ ಫೋಕಸ್ ಮಾಡ್ತೀವಿ. ಭವಿಷ್ಯದಲ್ಲಿ ಭಾರತವು ಹೈಡ್ರೋಜನ್ ಹಬ್ ಆಗಬಹುದು. ದಾಟ್ಸ್ ಭಾರತ ಸರ್ಕಾರ ನ್ಯಾಷನಲ್ ಹೈಡ್ರೋಜನ್ ಯೋಜನೆಯನ್ನು ಕೈಗೊಂಡಿದೆ, ಅಂದ್ರೆ ಪಾಲಿಸಿಯನ್ನ ಲಾಂಚ್ ಮಾಡೈತ್ರಿ. ಅಂದ್ರೆ ಎಷ್ಟಾಗತ್ತಷ್ಟು ಭಾರತ ಹೈಡ್ರೋಜನ್ ಅನ್ನ ತೆಗೆದಿಟ್ಕೋಬೇಕು. ಯಾಕಂದ್ರೆ ನೋಡ್ರಿ, ವಾತಾವರಣದಲ್ಲಿ ಹೈಡ್ರೋಜನ್ ಹೆಂಗಿದೆ, H2O ಇದೆ, ಬಟ್ ನನಗೆ ಬೇಕಾಯ್ತು ಹೈಡ್ರೋಜನ್ ಮಾತ್ರ. ಹಾಗಾಗಿ ಈ ಹೈಡ್ರೋಜನ್ ಮತ್ತು ಆಮ್ಲಜನಕ ಬಂಧನ ಹೊಡಿಬೇಕಂದ್ರೆ ಏನ್ ಮಾಡ್ತೇನೆ ನಾನು, ಎಲೆಕ್ಟ್ರೋಲೈಸಿಸ್ ಅಂದ್ರೆ ನೀರಿಗೆ ಅತಿ ಹೆಚ್ಚು ಶಾಖವನ್ನು ಬಿಟ್ಟಾಗ, ಅಂದ್ರೆ ವಿದ್ಯುತ್ ಶಾಖವನ್ನು ಬಿಟ್ಟಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಾಲಿಕ್ಯೂಲ್ ಬ್ರೇಕ್ ಆಗಿ ನಮ್ಗೆ ಏನ್ ಸಿಗ್ತೈತ್ರಿ, ಹೈಡ್ರೋಜನ್ ಸಿಗ್ತೈತ್ರಿ. ಇದನ್ನ ನಾವೇನ್ ಮಾಡ್ತೀವಿ ಗೊತ್ತ್ರಿ, ಇಂಧನಗಳಲ್ಲಿ ನಾವು ಫ್ಯೂಲ್ ಆಗಿ ಯೂಸ್ ಮಾಡ್ತೀವಿ. ಸೊ ಫ್ಯೂಲ್ ಹೆಂಗ್ ಯೂಸ್ ಮಾಡ್ತೀವಿ ಆಲ್ರೆಡಿ ಗೊತ್ತಿದೆ ನಮ್ಗೆ, ದಟ್ ಇಸ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತೀವಿ. ಅಂದ್ರೆ ಪರಮಾಣು ಸಮ್ಮಿಳನ ಅಂತಿಲ್ಲ, ಅಂದ್ರೆ ಎರಡು ಹಗರವಾದ ವಸ್ತುಗಳು ಕೂಡಿದಾಗ ಇಲ್ಲಿ ನೋಡಿ ಈ ಶಾಖದಿಂದ ಹೀಟ್ ಬರ್ತದೆ, ಅದರಿಂದ ನಾ ಏನ್ ಮಾಡ್ತೀವಿ, ಇಂಜಿನ್ ನ ಮುಂದೋಗಿಸ್ತೇನೆ. ಸೊ ಪ್ಲೀಸ್ ರಿಮೆಂಬರ್. ಹೀಗಾಗಿ ಎಲೆಕ್ಟ್ರೋಲೈಸಿಸ್ ಅಂತ ಹೇಳ್ತಾರೆ. ಅದೇ ನೋಡ್ರಿ ತ್ಯಾಜ್ಯ ಅಂತ ಕೊಡಿ, ತ್ಯಾಜ್ಯದಿಂದ ಹೈಡ್ರೋಜನ್ ತೆಗಿಬಹುದಲ್ಲ ಸರ್. ತ್ಯಾಜ್ಯದಿಂದ ಹೆಂಗ್ ಮಾಡ್ತೀವಿ ನಾವು, ದಟ್ ಇಸ್ ಪೈರೋಲೈಸಿಸ್. ಈ ಎರಡು ವಿಧಾನ ನೆನ್ಪಿಟ್ಕೊಬೇಕಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲಿ ಈ ಶಬ್ದಕ್ಕೆ ಅಂದ್ರೆ ಪೈರೋಲೈಸಿಸ್ ಅಂದ್ರೆ ತ್ಯಾಜ್ಯದಿಂದ ಶಕ್ತಿಯನ್ನು ಉತ್ಪಾದನೆ ಮಾಡುವ ಇದಕ್ಕೆ ಏನಂತಾರೆ, ಪೈರೋಲೈಸಿಸ್. ಹೆಂಗ್ ಮಾಡ್ತಾರೆ ನೋಡ್ರಿ, ಇಲ್ಲಿ ನೋಡ್ರಿ ತ್ಯಾಜ್ಯವನ್ನು ತಗೊಂಬಂದ್ ಏನ್ ಮಾಡ್ತೇನೆ ನಾವು, ಒಂದು ಆನ್ಎರೋಬಿಕ್ ಕಂಡೀಷನ್ ಅಂದ್ರೆ ಆಮ್ಲರಹಿತ, ಅಂದ್ರೆ ಆನ್ಎರೋಬಿಕ್ ಕಂಡೀಷನ್ ಸುಡ್ತೇನೆ. ಸುಟ್ಟಾಗ ಏನ್ ಸಿಗ್ತೈತಿ ನನಗೆ, ಒಂದು ಹೊಗೆ ಸಿಗ್ತೈತ್ರಿ, ಇನ್ನೊಂದೇನ್ ಸಿಗ್ತೈತಿ, ದ್ರವ ಸಿಗ್ತೈತ್ರಿ. ದ್ರವದಿಂದ ಏನ್ ಮಾಡ್ತಾನ, ಮರುಬಳಕೆ ವಸ್ತು, ಹೊಗೆಯಿಂದ ಏನ್ ಮಾಡ್ತಾನ, ಸಿಲಿಂಡರ್ ತುಂಬತಾನೆ. ಸಿಲಿಂಡರ್ ತಗೊಂಬಂದ್ ಏನ್ ಮಾಡ್ತಾನೆ ನಾನು, ಇಂಧನವಾಗಿ ಬಳಕೆ ಮಾಡ್ತಾನೆ. ಸೊ ಹೀಗಾಗಿ ಈ ತರ ಕನ್ವರ್ಷನ್ ಆಗ್ತಾ ಇದೆ. ಇಲ್ಲೇನ್ ಕೇಳ್ತಾನೆ ಗೊತ್ತ್ರಿ, ಇಲ್ಲಿ ಫೆರಿ ಅಂದ್ರೆ ಏನ್ ಗೊತ್ತ್ರಿ, ಹಡಗು. ಫೆರಿ ಅಂದ್ರೆ ಹಡಗು. ಅಂದ್ರೆ ಹಡಗನ್ನು ನೋಡ್ಕೊಡ್ರಿ, ವಸ್ತು ಸಾರಿಗೆ, ಜನ ಸಾರಿಗೆ ಬಳಸಲಾಗುವ ಹಡಗನ್ನು ನಾವು ಫೆರಿ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇಲ್ಲಿ ನೋಡ್ಕೊಡ್ರಿ, ಭಾರತದ ಮೊದಲ ಸ್ಥಳೀಯ ಹೈಡ್ರೋಜನ್ ಇಂಜಿನ ಕೋಶ ಅಂತದಾಗ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿದೆ ನೋಡ್ಕೊಡಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅಂದ್ರೆ ಇದು ತಯಾರಾಗಿದ್ದೇನು ಗೊತ್ತ್ರಿ, ಕೇರಳದಲ್ಲಿ ನೋಡ್ರಿ, ಪೆರಿಯನ್ನ ನೆನ್ಪಿಟ್ಟು ಅಂದ್ರೆ ಹಡಗು. ಇದನ್ನ ಯಾರು ತಯಾರು ಮಾಡಿದ್ದು, ಇದನ್ನು ಯಾರು ಅಭಿವೃದ್ಧಿ ಪಡಿಸಿದ್ದು, ಪೆರಿಯನ್ನು ಯಾರು ಅಭಿವೃದ್ಧಿ ಪಡಿಸಿದ್ದು ಕೇಳೋ ಚಾನ್ಸ್ ಇದೆ ರೀ. ಓಕೆ, ಈ ಹಡಗು ಅಂದ್ರೆ ಪೆರಿ ಅಂದ್ರೆ ಹಡಗು. ಎದಕ್ಕೆ ಯೂಸ್ ಮಾಡ್ತಾ ಇದನ್ನ, ದಟ್ ಇಸ್ ವಸ್ತು ಸಾರಿಗೆ ಮತ್ತು ಜನ ಸಾರಿಗೆ. ಯೂಶಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಇನ್ ಲ್ಯಾಂಡ್. ಇಲ್ಲಿ ನೋಡಿ ಇನ್ನೊಂದು ಕಾನ್ಸೆಪ್ಟ್ ಬಂತು, ಇನ್ಲ್ಯಾಂಡ್ ಅಂದ್ರೆ ಒಳ ಜಲ ಸಾರಿಗೆ. ಎಲ್ಲಿ ಮಾಡ್ಬೋದು ನೀವು, ನದಿಗಳ ಮೇಲೆ ಮಾಡ್ಬೋದು. ನೆಕ್ಸ್ಟ್ ಲಗೂನ್ಸ್ ಅಂತ ಹೇಳ್ತಾರೆ. ಬ್ಯಾಕ್ ವಾಟರ್ ಏನಂತಾರೆ, ಲಗೂನ್ಸ್. ಬಿಕಾಸ್ PSI ಎಕ್ಸಾಮ್ ಅಲ್ಲಿ ಕೇಳಿ ನೋಡ್ರಿ, ಭಾರತದ ಅತಿ ಹೆಚ್ಚು ಲಗೂನ್ಸ್ ಗಳು ಎಲ್ಲಿ ಕಂಡು ಬರ್ತವೆ. ಲಗೂನ್ಸ್ ಅಂದ್ರೆ ಏನ್ ಗೊತ್ತಿರಿ, ಲಗೂನ್ಸ್ ಅಂದ್ರೆ ಹಿನ್ನೀರು ಅಂತ ಅರ್ಥ. ಲಗೂನ್ಸ್ ಅಂದ್ರೆ ಏನ್ರಿ, ಹಿನ್ನೀರು. ಬೇಕಾದ್ರೆ ನೋಡ್ರಿ, ಆಲ್ಮೋಸ್ಟ್ ಆಲ್ ಇಂಡೆಕ್ಸ್ ಸೂಚಂಕದಲ್ಲಿ ಕೇರಳನೇ ಟಾಪ್ ಎದಕ್ಕೆ ಇರ್ತೈತಿ,
ಕೇರಳನೇ ಟಾಪ್ ಎದಕ್ಕೆ ಇರ್ತೈತೆ ಅಂದ್ರೆ ಯಾಕಂದ್ರೆ ಕೇರಳ ಪ್ರತಿ ಸಲ ಸಾರಿಗೆ ವ್ಯವಸ್ಥೆ ಅಂದ್ರೆ ರೋಡ್ ರಿಪೇರಿಗೆ ರೊಕ್ಕ ಹಾಕಂಗಿಲ್ಲ, ಯಾಕಂದ್ರೆ ಅವರು ಒಳ ಸಾರಿಗೆ ಜಾಸ್ತಿ ಬಳಸ್ತಾರೆ. ಅಂದ್ರೆ ಮೇನ್ಲಿ ದೇ ಆರ್ ಗೋಯಿಂಗ್ ಟು ಯೂಸ್ ದಟ್ ಇಸ್ ಇನ್ಲ್ಯಾಂಡ್. ಭಾರತದ ಅತಿ ಹೆಚ್ಚು ಲಗೂನ್ಸ್ ಅಂದ್ರೆ ಹಿನ್ನೀರು ಎಲ್ಲಿ ಸಿಗ್ತವೆ? ದಟ್ ಇಸ್ ಅಲಾಪೂಜಾ. PSI ಕ್ವಶನ್ ಆಗಿತ್ತು ಇದು 2020 ಭಾರತದ ಅತಿ ಹೆಚ್ಚು ಲಗೂನ್ಸ್ ಗಳು ಎಲ್ಲಿ ಸಿಗ್ತವೆ? ದಟ್ ಇಸ್ ಅಲಾಪೂಜಾ. ಅಂದ್ರೆ ಒಳ ಜಲ ಸಾರಿಗೆ ಎಲ್ಲೆಲ್ಲಿ ಯೂಸ್ ಮಾಡಬಹುದು? ನೀವು ನದಿಯ ಮೇಲೆ ಯೂಸ್ ಮಾಡೋದು. ಆ ನದಿ ಹೆಂಗಿರ್ತದ್ರಿ? ಪೆರಿನಿಯಲ್. ಪೆರಿನಿಯಲ್ ಅಂದ್ರೆ ವರ್ಷ ಪೂರ್ತಿ ಹರಿಯುವ ನದಿಗಳಿಗೆ ಪೆರಿನಿಯಲ್ ಅಂತ. ಅಂದ್ರೆ ವರ್ಷ ಪೂರ್ತಿ ಹರಿಯುವ ನದಿಗಳಿಗೆ ಪೆರಿನಿಯಲ್ ಅಂದ್ರೆ ಒಳ ಜಲ ಸಾರಿಗೆ ಮೇನ್ಲಿ ಟಾರ್ಗೆಟ್ ಮಾಡೋದಲ್ರಿ. ದಟ್ ಇಸ್ ನದಿಯ ಮೇಲೆ. ಅದು ನದಿ ಹೆಂಗಿರ್ತದೆ? ವರ್ಷ ಪೂರ್ತಿ ರೀ. ನೆಕ್ಸ್ಟ್ ಲಗೂನ್ಸ್ ಅಂದ್ರೆ ಹಿನ್ನೀರು. ಅದಕ್ಕೆ ನೋಡ್ರಿ ಕೇರಳದಲ್ಲಿ ಅತಿ ಹೆಚ್ಚು ಏನ್ ಮಾಡ್ತಾರ್ರಿ? ಜಲಸಾರಿಗೆ ಅಂದ್ರೆ ಒಳ ಜಲ ಸಾರಿಗೆ ಬಳಕೆ ಮಾಡ್ತಾರೆ ಸಾರಿಗೆ. ಅದಕ್ಕೆ ಆಲ್ಮೋಸ್ಟ್ ಆಲ್ ಟೈಮ್ ಅಲ್ಲಿ ರೊಕ್ಕ ಸೇವ್ ಮಾಡ್ತಾರ. ಅದೇ ಹಣವನ್ನು ಮನುಷ್ಯನ ಅಭಿವೃದ್ಧಿ ಹಾಕ್ತಾರೆ. ಅಂದ್ರೆ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಲಿಂಗ ಸಮಾನತೆ, ಆ ರೊಕ್ಕ ಉಳಿದಲ್ಲಿ ಹಾಕ್ತಾರೆ. ಯಾಕಂದ್ರೆ ಲಗೂನ್ಸ್ನೇ ಜಾಸ್ತಿ ಅಂದ್ರೆ ಹಿನ್ನೀರು ಜಾಸ್ತಿ ಯೂಸ್ ಮಾಡ್ತಾರೆ. ಅತಿ ಹೆಚ್ಚಲ್ಲಿ ಬರ್ತದೆ ಇಂಡಿಯಾಗ ಅಲಾಪೂಜಾ. ಇದು PSI ಕ್ವಶನ್ ಆಗಿತ್ರಿ. ಸೊ ಹೀಗೆ ನೋಡ್ರಿ ಒಳ ಸಾರಿಗೆ. ಒಳ ಸಾರಿಗೆ ಅಂತಂದ್ರ ಸರ್ ಜಲ ಸಾರಿಗೆ ಅನ್ನೋದೇನ್ ಗೊತ್ತ್ರಿ? ದಟ್ ಇಸ್ ಕಡಿಮೆ ವೆಚ್ಚದ ಸಾರಿಗೆ. ಅಂದ್ರೆ ಅತಿ ಹೆಚ್ಚು ನಾವು ವಸ್ತುಗಳನ್ನ ಸಮುದ್ರ ಅಥವಾ ನೀರಿನ ಮೇಲೆ ಈಜಿಲಿ ತಗೊಂಡು ಹೋಗ್ಬೋದು. ಅದಕ್ಕೆ ಕಡಿಮೆ ವೆಚ್ಚದ ಸಾರಿಗೆ ಅಂದ್ರೆ ಜಲ ಸಾರಿಗೆ. ಪ್ರಪಂಚದ 90% ವ್ಯಾಪಾರ ಸಮುದ್ರದ ಮೇಲೆ ಆಗ್ತದೆ. ಯಾಕಂದ್ರೆ ಈಸಿ ಟು ಕ್ಯಾರಿ. ಅದ್ರಲ್ಲಿ ನೋಡ್ಕೊಡ್ರಿ, ಅದರಲ್ಲಿ ಒಳ ಸಾರಿಗೆ ಅನ್ನೋದು ಬಹಳ ಇಂಪಾರ್ಟೆಂಟ್ ರೀ. ಯಾಕೆ ಪ್ರಸ್ತುತ ಭಾರತ ಕೇವಲ 1% ಮಾತ್ರ ತನ್ನ ಸಾರಿಗೆಯಲ್ಲಿ ನಾವು ಒಳ ಸಾರಿಗೆ ಮಾಡ್ತೀವಿ. ಅದಕ್ಕೆ ನಮ್ಮಲ್ಲಿ ನೋಡ್ಕೊಂಡು ಡಿಪಾರ್ಟ್ಮೆಂಟ್ ಇದೆ ರೀ, ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ. ನೆನಪಿಟ್ಟುಕೊಟ್ಟಿದ್ರೆ ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ. ಯಾಕಂದ್ರೆ ಕಾಯ್ದೆ ಇದೆ ಇದು 1986 ಇದೊಂದು ಸಂಸ್ಥೆ ಸ್ಥಾಪನೆ ಮಾಡಿದ್ರೆ ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ. ಇದು ಕಾಯ್ದೆ ಇದೆ 1986 ಸ್ಥಾಪನೆ. ಕಾಯ್ದೆ ಮುಖಾಂತರ ಸ್ಥಾಪನೆ ಇದೆ. ಕೇಂದ್ರ ಕಚೇರಿ ನೋಯ್ಡಾದಲ್ಲಿದೆ. ನೋಯ್ಡಾ UP. ನೆನಪಿಟ್ಕೊಡ್ರಿ, ಭಾರತ ದೇಶವು ಒಳ ಜಲ ಸಾರಿಗೆ ಟ್ರೈ ಮಾಡ್ತೀವಿ. ಅದಕ್ಕೆ ಅಂತ ಒಂದು ನಮ್ಮಲ್ಲಿ ಪ್ರಾಧಿಕಾರ ಸ್ಥಾಪನೆ ಮಾಡಿದೆ. ಅಂದ್ರೆ ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅಂದ್ರೆ ಇನ್ಲ್ಯಾಂಡ್ ಒಳ ಜಲ ಸಾರಿಗೆಯ ಭಾರತದ ಪ್ರಾಧಿಕಾರ ಅಂತ ಹೇಳಿದ್ರೆ ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ. ಕಾಯ್ದೆ 1986 ನೋಯ್ಡಾದಲ್ಲಿ. ಹಾಗಾಗಿ ಈ ಸಂಸ್ಥೆ ಏನ್ ಮಾಡಿದ್ರೆ ಭಾರತದಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಈ ತರ ಜಗವನ್ನು ಹುಡುಕಿದ್ರೆ. ಈ ತರ ಜಗ ಹುಡುಕ್ಯಾರ ಅಂದ್ರೆ ಇಲ್ಲಿ ನಾವು ಒಳ ಸಾರಿಗೆ ಯೂಸ್ ಮಾಡುವುದು, ಜಲ ಸಾರಿಗೆ ಯೂಸ್ ಮಾಡಬಹುದು ಅಂತ ಹೇಳಿದಾರೆ. ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮ್ಗೆ ಎಲ್ಲೆಲ್ಲಿ ಇದೆಪ್ಪ ಅಂತೇಳಿ. ಒಳ ಸಾರಿಗೆ ಅಂತ ಬಂದ ನೋಡ್ರಿ ನಿಮ್ಮಲ್ಲಿ 2016 ಭಾರತ ಸರ್ಕಾರ ನ್ಯಾಷನಲ್ ವಾಟರ್ ವೇಸ್ ಆಕ್ಟ್ ಅಂತ ತಗೊಂಡಿದೆ. ರಾಷ್ಟ್ರೀಯ ಜಲ ಸಾರಿಗೆ ಕಾಯ್ದೆ ತಗೊಂಡ್ಬಂದ್ರಿ. ರಾಷ್ಟ್ರೀಯ ಜಲ ಸಾರಿಗೆ ಕಾಯ್ದೆ ಮುಖಾಂತರ ಅಂದ್ರೆ ಈ ಸಂಸ್ಥೆ ಇಂಕ್ಲ ಐತಿ 2010 ತಗೊಂಡ್ಬಂದು ಭಾರತದಲ್ಲಿ ನೋಡಿ ಒಟ್ಟು 6 ಲೊಕೇಶನ್ಸ್ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದಾರೆ. 6 ಲೊಕೇಶನ್ಸ್ ಯಾವ್ರಿ? ದಟ್ ಇಸ್ ನ್ಯಾಷನಲ್ ವಾಟರ್ ವೇ 1. ಬೆಸ್ಟ್ ಎಕ್ಸಾಮ್ ನೋಡಿ. ನ್ಯಾಷನಲ್ ವಾಟರ್ ವೇ ಇದೆ ರೀ ಸರ್. ಅಲಹಾಬಾದಿಂದ ಹಾಲ್ದಿಯಾ ಬಂದರು ತನ ಇದೆ ರೀ. ಅಲಹಾಬಾದಿಂದ ಹಾಲ್ದಿಯಾ ಬಂದರು. ಈಗ ನೋಡ್ರಿ ಹೆಂಗ್ ಗೊತ್ತ್ರಿ, ಈಗ ಉತ್ತರ ಪ್ರದೇಶದಿಂದ ಪಶ್ಚಿಮ ಬಂಗಾಳ ಅಂತೀವಿ. ನಾವು ಯಾವ್ದಾದ್ರು ದೇಶದಿಂದ ವಸ್ತು ತಗೊಂಡ್ ಬಂದಾಗ ಫಸ್ಟ್ ಏನ್ ಮಾಡ್ತೀವಿ? ನಾವು ಅದನ್ನ ಲೋಡಿಂಗ್ ಮಾಡ್ಬೇಕಲ್ಲ. ಫಸ್ಟ್ ಏನ್ ಮಾಡ್ತೀವಿ? ಹಡಗಿಂದ ಬಸ್ಸಿಗೆ, ಲಾರಿಗೆ ಹಾಕ್ತಿದ್ವಿ, ರೈಲಿಗೆ ಹಾಕ್ತಿದ್ವಿ, ಇಲ್ಲ ಏರ್ಪೋರ್ಟ್ಗೆ ಹಾಕ್ತಿವಿ. ಈಗೇನ್ ಮಾಡುದು? ಇಲ್ಲಿ ಹೆಂಗೂ ಗಂಗಾರಿ ವರ್ಷ ಪೂರ್ತಿ ಇರ್ತೈತಿಲ್ಲ, ಅದಕ್ಕೆ ಏನ್ ಮಾಡ್ಬಾರ್ದ್ರಿ? ನ್ಯಾಷನಲ್ ವಾಟರ್ ವೇ ಒಂದಾಗ ಅಂದ್ರೆ ಚಿಕ್ಕ ಹಡಗುಗಳನ್ನ ಏನ್ ಮಾಡಿದ್ರಿ ಇಲ್ಲಿ ತಗೊಂಡು. ಹಡಗುಗಳು ಆಗ್ಬೇಕಂದ್ರೆ ಏನಪ್ಪಾ? ಇಂಜಿನ್ ಡೀಸೆಲ್ ದಾರ ಇರ್ತೈತಿ, ಇಲ್ಲ ಎಲೆಕ್ಟ್ರಿಕಲ್ ಇರ್ತೈತಿ. ಇಲ್ಲ ಡೀಸೆಲ್ ಅಂತ ನತ್ತಿ ಮಟ್ಟಿ ಏನ್ ಗೊತ್ತಿರಿ, ಮತ್ತು ಹಸಿರು ಮನೆ ಅನಿಲಗಳನ್ನ ಬರ್ತೈತಿಲ್ಲ ಸರ್. ವಿದ್ಯುತ್ ಅಂದ್ರೆ ವಿದ್ಯುತ್ ಎಲ್ಲಿಂದ ತಯಾರು ಮಾಡ್ಬೇಕಲ್ಲ. ಅದ್ರ ಬದಲಿ ಏನ್ ಮಾಡ್ಬೇಡ, ಈಗ ಹೈಡ್ರೋಜನ್ ಯೂಸ್ ಮಾಡೋಣ. ಅದಕ್ಕೆ ನೋಡ್ರಿ ನಿಮ್ಮ ಎಕ್ಸಾಮಿನೇಷನ್ಗೆ ನ್ಯಾಷನಲ್ ವಾಟರ್ ವೇ 1 ಇಂದ ನೀವು 6 ತನ ಓದ್ಲೇಬೇಕಂದ್ರೆ ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡಿದ್ರಿ. ನಾನು ಹೇಳಿದ್ದು ಅಲಹಾಬಾದ್ ಟು ಹಾಲ್ದಿಯಾ ಅಂದ್ರೆ NH1 ಇದು ಅತಿ ಉದ್ದವಾದ್ರಿ. ಸೊ ಹೀಗಾಗಿ ಭಾರತದ ಸರ್ಕಾರ ನೋಡ್ರಿ, ಅಂದ್ರೆ ಪೆರಿ ಅಂದರೆ ಹೈಡ್ರೋಜನ್ ಚಲಿಸುವ ಹಡಗಕ್ಕೆ ಪೆರಿ ಅಂತ ಹೇಳ್ತಾರೆ. ಜಲ ಸಾರಿಗೆಯಲ್ಲಿ ವಸ್ತು ಸಾಗಾಣಿಕೆ ಯೂಸ್ ಮಾಡ್ತಾರ, ಮನುಷ್ಯ ಸಾರಿಗೆ ಯೂಸ್ ಮಾಡ್ತಾರ. ಅದಕ್ಕೆ ಕೇರಳ ಯಾರ ಅಭಿವೃದ್ಧಿ ಮಾಡಿದ್ರು? ಒಂದು ಕಂಪ್ನಿ ಇದೆ ರೀ, ದಟ್ ಇಸ್ ಕೊಚ್ಚಿನ್ ಶಿಪ್ ಯಾರ್ಡ್ ಕಂಪನಿ ಲಿಮಿಟೆಡ್ ಅಂತ. ಸರ್ ಯಾವ ಕಂಪ್ನಿ ಇದನ್ನು ತಯಾರು ಮಾಡಿದ್ರಿ? ಕೊಚ್ಚಿನ್ ಶಿಪ್ ಯಾರ್ಡ್ ಎಂಬ ಕಂಪನಿ ತಯಾರು ಮಾಡಿದ್ದು. ಎಲ್ಲಿದೆ ಇದು? ಕೇರಳದಲ್ಲಿದೆ. ಹಾಗಾದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್ ಇನ್ನೊಂದು ಏನಾಯ್ತಲ್ಲಿ? ಕೊಚ್ಚಿನ್ ಶಿಪ್ ಯಾರ್ಡ್ ಕಂಪನಿ ಇದು ಕೇರಳದಲ್ಲಿದೆ. ಇವರು ಇದನ್ನ ಅಭಿವೃದ್ಧಿ ಮಾಡಿಸಿದ್ರೆ ಭಾರತದ ಹೈಡ್ರೋಜನ್ ಕೋಶ ಅಂತ ಹೇಳ್ತಾರೆ. ಹಾಗಾದ್ರೆ ಇವ್ರು ಮತ್ತೊಂದೇನ ತಯಾರು ಮಾಡಿದ್ರಿ ಸರ್? ಭಾರತದ ಮೊಟ್ಟ ಮೊದಲ ಸ್ವಯಂ ನಿರ್ಮಿತ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದ್ರೆ ಯುದ್ಧ ವಿಮಾನಗಳನ್ನು ಕೂಡ, ಹಡಗು ಅಂದ್ರೆ ಯುದ್ಧ ವಿಮಾನಗಳನ್ನು ಕೂಡ ಇಟ್ಟುಕೊಂಡು ಹೋಗುವ ಹಡಗಿನ ನಾವೇಂತೀರಿ? ದಟ್ ಇಸ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಭಾರತದ ಮೊಟ್ಟ ಮೊದಲ ಸ್ವಯಂ ನಿರ್ಮಿತ ಏರ್ಕ್ರಾಫ್ಟ್ ಕ್ಯಾರಿಯರ್ INS ವಿಕ್ರಾಂತ್ ಕೂಡ ಮಾಡಿದ್ದಾರೆ. ಇದು ಕೊಚ್ಚಿನ್ ಶಿಪ್ ಯಾರ್ಡ್ ಕಂಪ್ನಿ ಅಂದ್ರೆ ಇದೇ ಕಂಪ್ನಿಯರು ಮಾಡಿದ್ರಿ. ನೆನಪಿಟ್ಕೊಡ್ರಿ, ದಿಸ್ ಇಸ್ ಹೌ ದೇ ವಿಲ್ ಆಸ್ಕ್. ಓಕೆ, ಹಾಗಾದ್ರೆ ಇದು ಕೇರಳದಲ್ಲಿ ಈ ಹಡಗು ಅಭಿವೃದ್ಧಿ ಆದ್ರೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ?
ಆಲ್ರೆಡಿ ಭಾರತ ಸರ್ಕಾರ ಭಾರತದ ಈ ತರದ ಹೈಡ್ರೋಜನ್ ಹಡಗನ್ನು ಉತ್ತರ ಪ್ರದೇಶದಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ. ಆಲ್ರೆಡಿ ಉತ್ತರ ಪ್ರದೇಶದಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ. ಉತ್ತರ ಪ್ರದೇಶನೇ ಯಾಕೆ ಮಾಡಿದ್ದಾರೆ? ಯಾಕಂದ್ರೆ ಸರ್ ಇಲ್ಲಿ ನ್ಯಾಷನಲ್ ದಟ್ ಇಸ್ ಇನ್ಲ್ಯಾಂಡ್ ವಾಟರ್ ವೇ, ದಟ್ ಇಸ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ ಪ್ಲಸ್ ಏನ್ ಗೊತ್ತ್ರಿ, ನ್ಯಾಷನಲ್ ವಾಟರ್ ವೇ 1 ಎಲ್ಲಿದೆ ಅಂದ್ರೆ ನದಿ ಇಲ್ಲಿ ವರ್ಷ ಪೂರ್ತಿ ಹರಿಯುವ ನದಿ ಗಂಗಾ ನದಿ ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾನೆ ಎಕ್ಸಾಮ್ ಅಲ್ಲಿ ನೋಡ್ರಿ ಯಾವ ರಾಜ್ಯದಲ್ಲಿ ಅಭಿವೃದ್ಧಿಗೊಂಡಿದೆ ಅಂದ್ರೆ ಕೇಳಾಕ್ರಿ, ಯಾವ ರಾಜ್ಯದಲ್ಲಿ ಬಳಕೆ ಮಾಡಲಾಗುತ್ತಿದೆ ಅಂದ್ರೆ UP ಹಾಕ್ರಿ. ಸೊ ಪ್ಲೀಸ್ ರಿಮೆಂಬರ್. ಸರ್ ಮೊನ್ನೆ ಪ್ರೀವಿಯಸ್ ಅಲ್ಲಿ ನೀವು ಇನ್ನೊಂದ್ ಏನೋ ಹೇಳಿದ್ರಲ್ರಿ, ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಇನ್ನೊಂದು ಕವರ್ ಮಾಡಿದ್ವಿ, ನೆನಪಿದೆ ಅನ್ಕೊಂತಾನೆ, ಇನ್ನೊಂದು ಕವರ್ ಮಾಡಿದ್ವಿ ಏನಂತೇಳಿ ಸರ್, ಇದು ಪೆರಿ ಅಂದ್ರೆ ಹಡಗಾತು. ಸರ್ ಮೊನ್ನೆ ಒಂದು ಕರೆಂಟ್ ಅಫೇರ್ಸ್ ಬಂತಲ್ಲ, ಏನ್ ಸರ್, ಭಾರತದ ಮೊಟ್ಟ ಮೊದಲ ಹೈಡ್ರೋಜನ್ ಅನ್ನು ಬಳಸಿ ಅಂದ್ರೆ ಶಕ್ತಿಯಾಗಿ ಬಳಸುವ ಭಾರತದ ಮೊದಲ ಬಂದರು ಅಂತ ಬಂತ್ರಿ. ಇಲ್ಲಿ ನೋಡ್ರಿ, ಬಂದರು ಅಂದ್ರೆ ಪೋರ್ಟ್ಸ್. ಇದು ಹಡಗು ಇದ್ದಿದ್ದಕ್ಕೆ ಕೋಶ ಅಂತ, ಹಡಗು ಇದ್ದಿದ್ದಕ್ಕೆ ಏನ್ ಗೊತ್ತ್ರಿ, ಕೇರಳದಂತೆ ಹಡಗು ಬಂದರು ಅಂತ ಬಂದಾಗ ಏನ್ ಹಾಕಿದ್ವಿ ನಾವು ಟಾಪಿಕ್ ನ, ದಟ್ ಇಸ್ ಸರ್ ಕಾಂಡ್ಲಾ ಬಂದರು ಯಾವ್ದು ಹಾಕಿದ್ವಿ ನಾವು, ಗುಜರಾತ್. ಕಾಂಡ್ಲಾ ಬಂದರಿಗೆ ಏನಂತ ಅದು, ದೀನ ದಯಾಳ್ ಬಂದರು ಅಂತ ಹೆಸರು ಚೇಂಜ್ ಮಾಡಿ. ಅಂದ್ರೆ ಸರ್ ನೋಡ್ಲಿ, ಹೈಡ್ರೋಜನ್ ಕಾನ್ಸೆಪ್ಟ್ ಇಲ್ಲಿ ಹೈಡ್ರೋಜನ್ ಆಧಾರಿತ ಹಡಗು ಅಂತ ಬಂದ್ರೆ ಕೇರಳದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅದೇ ಹೈಡ್ರೋಜನ್ ಅನ್ನು ಬಳಸಿಕೊಂಡು ಯಾವ ಬಂದರಿನಲ್ಲಿ ಮಾಡಿದಾರೆ ಅಂದಾಗ ದಟ್ ಇಸ್ ದೀನ ದಯಾಳ್ ಬಂದರು, ದಟ್ ಇಸ್ ಕಾಂಡ್ಲಾ. ಇನ್ನೊಂದ್ ಸ್ವಲ್ಪ ಕರೆಂಟ್ ಅಫೇರ್ಸ್ ಅದ್ರಿ, ಏನ್ ಗೊತ್ತ್ರಿ, ಭಾರತದ ಮೊದಲ ಬಯೋಮಾಸ್ ಹೈಡ್ರೋಜನ್ ಶಕ್ತಿ ಘಟಕವನ್ನು ಎಲ್ಲಿ ಹಾಕ್ಯಾರ ಅಂದಾಗ ಪ್ಲೀಸ್ ರಿಮೆಂಬರ್ ಸಮ್, ಕಾಂಡವಾ ಮಧ್ಯಪ್ರದೇಶ್. ಅಂದ್ರೆ ಇಲ್ಲಿ ನೋಡ್ರಿ, ಭಾರತದ ಮೊದಲ ಹೈಡ್ರೋಜನ್ ಇಂಧನದಿಂದ ಹಡಗು, ಪೆರಿ ಅಂದ್ರೆ ಹಡಗು ಅಂದ್ರೆ ಇದು ವಸ್ತು ಮತ್ತು ಜನಸಾಗಣೆ ಮಾಡುವ ಚಿಕ್ಕ ಹಡಗುರು ಎಲ್ರಿ, ಕೇರಳದಲ್ಲಿ ಮಾಡಿದ್ರಿ. ಎಲ್ಲಿ ಯೂಸ್ ಮಾಡಿದ್ರಿ, UP. ಈಗ ಏನೈತ್ರಿ, ಭಾರತದ ಮೊಟ್ಟ ಮೊದಲ ಬಂದರು ಪೋರ್ಟ್ ಹೈಡ್ರೋಜನ್ ಬಳಸಿದ್ದೆ ಅದು ಕಾಂಡ್ಲಾ ಬಂದರು, ಅದಕ್ಕೆ ದೀನ ದಯಾಳ್ ಬಂದರು ಅಂತ ಹೇಳ್ತಾರೆ. ಇಲ್ಲಿ ಗುಜರಾತ್ ಅಲ್ಲಿ ಭಾರತದ ಮೊಟ್ಟ ಮೊದಲ ಅಂದ್ರೆ ಜೀವಿಗಳ ತ್ಯಾಜ್ಯದಿಂದ ಹೈಡ್ರೋಜನ್ ಉತ್ಪಾದನೆ ಮಾಡೋ ಘಟಕವನ್ನು ಇಲ್ಲಿ ಕಾಂಡವಾ ಮಧ್ಯಪ್ರದೇಶ ಹಾಕಿರಿ. ಇದ ಕರೆಂಟ್ ಬಸ್ ಬರ್ರಿ, ಭಾರತದ ಮೊಟ್ಟ ಮೊದಲ ಗ್ರೀನ್ ಹೈಡ್ರೋಜನ್ ಶಕ್ತಿ ಘಟಕವನ್ನು ಇಲ್ಲಿ ಹಾಕ್ಯಾರಿ, ದಟ್ ಇಸ್ ಗುವಾಹಟಿ ಅಸ್ಸಾಂ. ನೆಕ್ಸ್ಟ್ ಇನ್ನೊಂದು ಭಾರತದ ಮೊಟ್ಟ ಮೊದಲ ಗ್ರೀನ್ ಹೈಡ್ರೋಜನ್ ಶಕ್ತಿ ಸಂಗ್ರಹಣ ಘಟಕ ಸ್ಟೋರೇಜ್ ಎಲ್ಲಿ ಹಾಕ್ಯಾರಿ, ದಟ್ ಇಸ್ ತಿರುಪತಿ ಆಂಧ್ರ ಪ್ರದೇಶ. ನೋಡ್ಕೊಡ್ರಿ, ಫಸ್ಟ್ ರೈಟ್ ಅಂಡರ್ಸ್ಟ್ಯಾಂಡ್. ಅಂದ್ರೆ ಜೀವಿಗಳ ತ್ಯಾಜ್ಯದಿಂದ ಹೈಡ್ರೋಜನ್ ಉತ್ಪಾದನೆ ಮಾಡುವ ಘಟಕ ಕಾಂಡ್ವಾ ಮಧ್ಯಪ್ರದೇಶ. ಗ್ರೀನ್ ಅಂದ್ರೆ ಹಸಿರಿನಿಂದ ಹೈಡ್ರೋಜನ್ ಶಕ್ತಿ ಉತ್ಪಾದನೆ ಮಾಡುವ ಘಟಕ ಗುವಾಹಟಿ ಅಸ್ಸಾಂ ರೀ. ಅದೇ ಶಕ್ತಿಯನ್ನು ಸಂಗ್ರಹಣೆ ಮಾಡುವ ಘಟಕ ತಿರುಪತಿಯಲ್ಲಿ ಹಾಕಿರಿ. ಅದೇ ನೋಡ್ರಿ, ದಟ್ ಇಸ್ ಇದು ಕೂಡ ಗ್ರೀನ್ ಹೈಡ್ರೋಜನ್ ಬಳಸಿಕೊಂಡು ಗ್ರೀನ್ ಹೈಡ್ರೋಜನ್ ಪಡಿಸ್ಕೊಂಡು ಆಪರೇಟ್ ಮಾಡ್ತಾರೆ ಬಂದರೆ ಯಾವ್ದು, ದಟ್ ಇಸ್ ಕಾಂಡ್ಲಾ ಬಂದರು, ಅದಕ್ಕೆ ದೀನ ದಯಾಳ್ ಅಂತ ಹೇಳಿ ಗುಜರಾತ್. ಇದು ಗ್ರೀನ್ ಅಂದ್ರೆ ಹೈಡ್ರೋಜನ್ ಇಂಧನದಿಂದ ಪೆರಿ ಅಂದ್ರೆ ಚಿಕ್ಕ ಹಡಗುಗಳನ್ನ ಬಳಕೆ ಮಾಡಿರ್ಲಿಕ್ಕೆ ಅಭಿವೃದ್ಧಿ ಪಡಿಸಿದ್ದಲ್ರಿ ಕೇರಳ. ಯಾವ ಕಂಪ್ನಿ, ಕೊಚ್ಚಿನ್ ಶಿಪ್ಯಾರ್ಡ್ ಕಂಪ್ನಿ. ಅಂದ್ರೆ ಈ ತರ ಒಂದ್ ಸ್ವಲ್ಪ ಹೊಲಿಸ್ಟಿಕ್ ಆಗಿ ನೋಡ್ಕೊಡ್ರಿ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಕೇರಳ ರೀ. ಐ ಹೋಪ್ ಅರ್ಥ ಇದೆ ಅನ್ಕೊಂತೀನಿ. ಹಾಗಾದ್ರೆ ಒಂದ್ ಸಮರಿ ಮಾಡೋಣ. ಈ ಟಾಪಿಕ್ ಅಲ್ಲಿ ನಾವೇನೇನು ಯೂಸ್ ಮಾಡಿದ್ವಿ ಅಂದ್ರೆ, ಈ ಕ್ವಶನ್ ಅಲ್ಲಿ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್, ಈ ತರ ಒಂದು ಐಡಿಯಾ ಇಟ್ಕೊಡ್ರಿ. ಈ ಟಾಪಿಕ್ ಅಲ್ಲಿ ನಾವು ಏನೇನು ಚರ್ಚೆ ಮಾಡಿದ್ವಿ, ಒಂದು COP 26 ಅಂದ್ರೆ 2021 ದಟ್ ಇಸ್ ಗ್ಲಾಸ್ಗೋ. ಅಂದ್ರೆ ಇಲ್ಲಿ ಭಾರತದ ಪಂಚಾಮೃತದಲ್ಲಿ ಏನ್ ಟಾರ್ಗೆಟ್ ಮಾಡಿದ್ವಿ ನಾವು, ದಟ್ ಇಸ್ 5ನೇ ಗುರಿ, ದಟ್ ಇಸ್ ನೆಟ್ ಜೀರೋ ಬಗ್ಗೆ ಮಾತಾಡಿದ್ವಿ ನಾವು. ಸೆಕೆಂಡ್ ಕಾನ್ಸೆಪ್ಟ್ ಏನ್ ಮಾಡ್ತೇವೆ ನಾವು, ದಟ್ ಇಸ್ ಮಾಲಿನ್ಯಕಾರಕಗಳು. ಅಂದ್ರೆ ನಾವೇನ್ ಮಾಡಿದ್ವಿ, ಪೊಲ್ಯೂಟೆಂಟ್ಸ್ ಬಗ್ಗೆ ಮಾತಾಡಿದ್ವಿ, ಅದು ಹೆಂಗ್ ಬರ್ತದೆ ಟೈಪ್ಸ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು, ನೆಕ್ಸ್ಟ್ ಮಾಡಿದ್ವಿ ಹೈಡ್ರೋಜನ್ ಅನ್ನು ಹೆಂಗ್ ತಯಾರು ಮಾಡ್ತಾರ ಅಥವಾ ತ್ಯಾಜ್ಯದಿಂದ. ಅಂದ್ರೆ ಏನ್ ಮಾಡ್ತಿದ್ವಿ ನಾವು, ಒಂದು ಎಲೆಕ್ಟ್ರೋಲೈಸಿಸ್ ಅಂತ ಮಾತಾಡಿದ್ವಿ ನಾವು. ಇನ್ನೊಂದೇನ್ ಮಾತಾಡಿದ್ವಿ, ಪೈರೋಲೈಸಿಸ್ ಅಂತ ಮಾತಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ಸಮ್ ಕರೆಂಟ್ ಅಫೇರ್ಸ್. ಅಂದ್ರೆ ಕರೆಂಟ್ ಅಫೇರ್ಸ್ ಯಾವ್ದ್ರಿ, ಮೊದಲ ಅಂತಿದ್ವು. ನೆಕ್ಸ್ಟ್ ಏನ್ ಮಾತಾಡಿದ್ವಿ ನಾವು, ಸರ್ ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ. ಅದರಲ್ಲಿ ನಾವೇನ್ ಮಾತಾಡಿದ್ವಿ, ನ್ಯಾಷನಲ್ ವಾಟರ್ ವೇ 1. ಯಾಕಂದ್ರೆ ಇದು ಪ್ರಾಧಿಕಾರ ಇರೋದ್ರಿಂದಾಗ ಇನ್ಲ್ಯಾಂಡ್ ವಾಟರ್ ವೇ ಅಥಾರಿಟಿ ಆಫ್ ಇಂಡಿಯಾ ಮಾಡಿದ್ವಿ. ನೆಕ್ಸ್ಟ್ ನೋಡ್ಕೊಡಿ, ಕಂಪನಿ ಬಗ್ಗೆ ಮಾತಾಡಿ. ಅಂದ್ರೆ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಲಿಸ್ಟ್ ಔಟ್ ದ ಟಾಪಿಕ್. ಅಂದ್ರೆ ಯಾವುದೇ ಟಾಪಿಕ್ ಓದ್ಬೇಕಾದ್ರೆ ಈ ತರ ಲಿಸ್ಟ್ ಮಾಡ್ಕೊಡಿ, ಅಂದಾಗ ರಿವಿಷನ್ ಮಾಡ್ಲಿಕ್ಕೆ ಜಾಗತ್ರಿ. ಐ ಹೋಪ್ ಪ್ಲೀಸ್ ಇದನ್ನ ಓದ್ಕೊಂತೀರಿ ಅನ್ಕೋತೀನಿ. ನ್ಯಾಷನಲ್ ವಾಟರ್ ವೇ 1 ಇಂದ 6 ತನ ಓದ್ಕೊಡ್ರಿ. ಅಂದ್ರೆ ಜಸ್ಟ್ ಲೊಕೇಶನ್ ಎಲ್ಲಿಂದ ಎಲ್ಲಿಗೆ ಯಾವ ರಾಜ್ಯದಲ್ಲಿ ಬರ್ತೈತೆ ಅಂತ ನೋಡ್ಕೊಡ್ರಿ. ಇಸ್ ಇಟ್ ಕ್ಲಿಯರ್? ಓಕೆ, ಗೋ ಬೈ ನೆಕ್ಸ್ಟ್ ಒನ್. ಓಕೆ, ಇತ್ತೀಚೆಗೆ ತಂತ್ರಜ್ಞಾನ ಶೃಂಗಸಭೆಯ ಸಂದರ್ಭದಲ್ಲಿ ಭಾರತ ಯಾವ ದೇಶದೊಂದಿಗೆ ಕೃತಕ ಬುದ್ಧಿಮತ್ತೆ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ?
ಕೃತಕ ಬುದ್ಧಿಮತ್ತೆ, ಬಿಕಾಸ್ ಎಂಟೈರ್ ಥಿಂಗ್ ಇಸ್ ಗೋಯಿಂಗ್ ಬೈ ದಟ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಗಲೇ ಹೇಳಿದ್ದೀನಿ, ಆಲ್ರೆಡಿ ಹೇಳಿದೆ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸರ್ ಹಾಗಂದ್ರೆ ಏನ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನ್ರಿ? ವಾಟ್ ಯು ಮೀನ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಇಂಟೆಲಿಜೆನ್ಸ್ ಅಂದ್ರೆ ಏನ್ರಿ? ದಟ್ ಇಸ್ ಎಬಿಲಿಟಿ ಟು ಸಾಲ್ವ್ ಲಾಜಿಕಲ್ ಪ್ರಾಬ್ಲಮ್ಸ್. ಹಂಗಾರೆ ಏನ್ ಗೊತ್ತ್ರಿ ಸರ್, ನಮಗೆ ಬುದ್ಧಿಮತ್ತೆ ಎಂದರೆ ಏನ್ ಗೊತ್ತ್ರಿ? ಬುದ್ಧಿಮತ್ತೆ ಅಂದ್ರೆ ಸರ್ ಯಾವುದೇ ಒಂದು ಸಮಸ್ಯೆ ಕೂಡ ಅದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಥಿಂಕ್ ಮಾಡ್ತಿಲ್ಲ. ವಿಚಾರ ಶಕ್ತಿಗೆ ಏನಂತ ಗೊತ್ತ್ರಿ ಅಂದ್ರೆ ಯಾವುದೇ ಒಂದು ಸಮಸ್ಯೆ ಕೊಟ್ಟಾಗ ಅದರ ಬಗ್ಗೆ ವಿಚಾರ ಮಾಡುವ ಶಕ್ತಿ ಉಳ್ಳ ಸಾಮರ್ಥ್ಯವನ್ನು ನಾವು ಬುದ್ಧಿಮತ್ತೆ ಅಂತ ಅಂದ್ರೆ ಸರ್ ಎಬಿಲಿಟಿ ಟು ರಿಸಾಲ್ವ್ ಆರ್ ಎಬಿಲಿಟಿ ಟು ಸಾಲ್ವ್ ಲಾಜಿಕಲ್ ಪ್ರಾಬ್ಲಮ್ಸ್ ಇಸ್ ಕಾಲ್ಡ್ ಎಸ್ ಇಂಟೆಲಿಜೆನ್ಸ್. ಹಾಗಾದ್ರೆ ಅದು ಹೇಗ್ರಿ? ಉದಾಹರಣೆ ಅದಕ್ಕೆ ಮನುಷ್ಯ ಅಂತ ಹೇಳ್ತಾವ. ಮನುಷ್ಯನಿಗೆ ನೀ ಏನೇ ಸಮಸ್ಯೆ ಕೂಡ ಅದ್ರ ಬಗ್ಗೆ ಏನಾದ್ರು ವಿಚಾರ ಮಾಡಿ ಏನೋ ಒಂದು ಸಮಸ್ಯೆ ಇರ್ತಾರೆ, ಇವಾಗ ಏನ್ ಮಾಡ್ತಾನೆ, ಈ ಮನುಷ್ಯ ಮಾಡುವ ವಿಚಾರ ಶಕ್ತಿಯನ್ನ ಏನ್ ಮಾಡ್ತಾನೆ, ಕೃತಕವಾಗಿ ಮಾಡ್ತಾನೆ. ಕೃತಕ ಅಂತಂದ್ರ ಮಾನವ ನಿರ್ಮಿತ ಯಂತ್ರಗಳಿಂದ ಮನುಷ್ಯನ ತರ ಆಲೋಚನೆ ಮಾಡ್ಲಿಕ್ಕೆ ಒಂದು ಪ್ರೋಗ್ರಾಮ್ ಬರಿತಾ ಇದ್ದೀನಿ. ಹೀಗಾಗಿ ಇದರಲ್ಲೇ ನೋಡ್ಕೊಂಡು ಎರಡು ಟೈಪ್ ಬರ್ತದೆ, ದಟ್ ಇಸ್ ವೀಕ್ ಎ ಐ ಅಂಡ್ ಸ್ಟ್ರಾಂಗ್ ಎ ಐ. ಸ್ಟ್ರಾಂಗ್ ಎ, ವೀಕ್ ಎ ಅಂಡ್ ಸ್ಟ್ರಾಂಗ್ ಎ. ಸರ್ ವೀಕ್ ಅಂದ್ರೆ ಏನ್ರಿ? ಅವಾಗ ಅಭಿವೃದ್ಧಿ ಹಂತದಲ್ಲಿ ನಾವು ಏನ್ ಪ್ರೋಗ್ರಾಮ್ ಬರೀತೀವಿ ಅದನ್ನ ಮಾತ್ರ ಮಾಡ್ತೀವಿ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮೊಬೈಲ್ ಇದೆ ರೀ ಸರ್, ಮೊಬೈಲ್ ಅಲ್ಲಿ ನನ್ಗೆ ಎಷ್ಟು ಫೀಚರ್ಸ್ ಇದಾವಲ್ಲ, ಬೆಸ್ಟ್ ಎಕ್ಸಾಂಪಲ್ ಈಗ ನೋಡಿ, ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕಿದ್ರೆ ಅದು 24 ಗಂಟೆವರೆಗೆ ಮಾತ್ರ ಇರ್ತೀರಿ. 24 ಗಂಟೆ ಮೇಲೆ ಆಟೋಮೆಟಿಕ್ ಹೋಗುತ್ತೆ. ಇಲ್ಲಪ್ಪ ಇಲ್ಲಂತಂದ್ರೆ ನನ್ನ ಕಾಂಟ್ಯಾಕ್ಟ್ ನಲ್ಲಿ ಯಾರಾದ್ರೂ ಸ್ಟೇಟಸ್ ಫಸ್ಟ್ ಟಾಪ್ ಅಲ್ಲಿ ತಂದ್ರೆ ಸರ್ ಯಾವ ಮಷೀನು, ಯಾವ ಯಂತ್ರ ಅಥವಾ ಯಾವ ಪ್ರೋಗ್ರಾಮು ತನ್ನ ಅಭಿವೃದ್ಧಿ ಹಂತದಲ್ಲಿ ಹೇಳಿದ ಕೆಲಸಗಳನ್ನ ಮಾತ್ರ ಮಾಡುತ್ತಲ್ಲ, ಅದಕ್ಕೆ ವೀಕ್ ಅಂತ ಹೇಳ್ತಾರೆ. ಸ್ಟ್ರಾಂಗ್ ಅಂದ್ರೆ ಏನ್ ಗೊತ್ತು? ಸ್ಟ್ರಾಂಗ್ ಅಂದ್ರೆ ಮನುಷ್ಯನ ತರ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಸ್ವಯಂ ನಿರ್ಧಾರ, ಓನ್ ಡಿಂಕಿಂಗ್ ಡಿಸಿಷನ್ ಇರೋದಕ್ಕೆ ಏನಂತಾರೆ ಗೊತ್ತಿರಿ? ದಟ್ ಇಸ್ ಸ್ವಯಂ ನಿರ್ಧಾರ ಅಂತ ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ವೀಕಿಂಗ್ ನೋಡ್ಕೊಡಿ, ನಾವೆಲ್ಲ ಮೊಬೈಲ್ ಯೂಸ್ ಮಾಡ್ತೀವಿ, ATM ಮಷಿನ್ ಯೂಸ್ ಮಾಡ್ತೀವಿ, ಫೋನ್ ಪೇ, ಗೂಗಲ್ ಪೇ ಇವೆಲ್ಲ ಗೊತ್ತಿರಿ. ವೀಕ್ ಅಂದ್ರೆ ಎಷ್ಟು ಹೇಳ್ತೈತೆ ಅಷ್ಟೇ ಕೆಲಸ ಮಾಡ್ತೀವಿ. ಆದರೆ ಸ್ಟ್ರಾಂಗ್ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಅಲೆಕ್ಸಾ ಆನ್ ದ ಗೀಸರ್ ಅಂತೀವಿ. ಅಲೆಕ್ಸಾ ಅಂದ ಸಾಫ್ಟ್ವೇರ್ಗೆ ಮತ್ತು ನನ್ನ ಶಬ್ದಕ್ಕೆ ಏನಾದ್ರೂ ನಾನು ಪ್ರೋಗ್ರಾಮ್ ಬರೆದಿದ್ರೆ ಅಲೆಕ್ಸಾ ಆನ್ ದ ಗೀಸರ್ ಅಂದ್ರೆ ಅಲೆಕ್ಸಾ ಆನ್ ಮಾಡ್ತಾರೆ. ಇಲ್ಲ ಎ ಸಿರಿ ಆನ್ ದ ಫ್ಯಾನ್ ಅಂದ್ರೆ ಸಿರಿ ಫ್ಯಾನ್ ಆನ್ ಮಾಡ್ತಾರೆ. ಫ್ಯಾನ್ ಫಂಕ್ಷನ್ ಮತ್ತು ನನ್ನ ವಾಯ್ಸ್ ಫಂಕ್ಷನ್ ಮತ್ತು ಆ ಸಿಸ್ಟಮ್ ನ ಜೋಡಿಸಿದ್ರೆ ಮಾತ್ರ. ಅಲೆಕ್ಸಾ ಆನ್ ದ ಗೀಸರ್ ಅಂದ್ರೆ ಅಲೆಕ್ಸಾ ಆನ್ ದ ಗೀಸರ್ ಮಾಡ್ತಾರೆ ಈ ಪ್ರೋಗ್ರಾಮ್ ಇದ್ರೆ. ಅಲೆಕ್ಸಾ ಬೆನ್ ಉಜ್ಜು ಅಂದ್ರೆ ಹೇಳ್ತಾರೆ ಏನು? ಸಾರಿ ಸರ್ ನಾಟ್ ಫೌಂಡ್ ಅಂತ ಹೇಳ್ತಾರೆ. ಅದಕ್ಕೆ ವೀಕ್ ಅಂತಾರೆ. ಸ್ಟ್ರಾಂಗ್ ಅಂತ ಬಂದಾಗ ಅಲ್ಟರ್ನೇಟ್ ಏನಾದ್ರು ಸಜೆಸ್ಟ್ ಮಾಡಿ ಏನಂತ ಹೇಳ್ಬೋದು? ಸಾರಿ ಸರ್ ದ ರೈಟ್ ನೋ ಪವರ್ ಇಸ್ ನಾಟ್ ದೇರ್, ವೆನ್ ಎವರ್ ಪವರ್ ವಿಲ್ ಕಮ್ ವಿಲ್ ಅಪ್ಡೇಟ್ ಅಂತಂದ್ರೆ ಇಲ್ಲೇನು ಗೊತ್ತ್ರಿ? ಕರೆಂಟ್ ಇಲ್ಲ ಸರ್, ಕರೆಂಟ್ ಬಂದ್ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತಂತೆ ಮನುಷ್ಯನಿಗೆ ಸಜೆಸ್ಟ್ ಕೊಡ್ತೈತಿ. ಯಾವುದು? ಸ್ಟ್ರಾಂಗ್. ಅದು ಕರೆಂಟ್ ಇಲ್ಲ ಅನ್ನೋದು ಹೆಂಗ್ ಅನ್ನೋದಾಗ ಬೇಸ್ಡ್ ಆನ್ ವಾತಾವರಣ ಕಂಡೀಷನ್ ಡಾರ್ಕ್ ಇದ್ರೆ ಮೇ ಬಿ ಕರೆಂಟ್ ಇಲ್ಲ, ಸ್ವಿಚ್ ಬೋರ್ಡ್ ಫಂಕ್ಷನ್ ಹಾಕಿರ್ತೀವಿ. ಸೊ ದಟ್ಸ್ ವೈ ಸ್ಟ್ರಾಂಗ್. ಇವಾಗ ಬೆಸ್ಟ್ ಉದಾಹರಣೆ ಏನಿದ್ರಿ ರೈಟ್ ನಾವು ಏನ್ ನಡೆದಿದೆ? ಈಗ ಜಮಿನಿ, ಚಾಟ್ GPT, ಓಕೆ, ಡೀಪ್ ಸೀಕೋ, ಚೀನಾದು, ಈ ತರ ಎಲ್ಲ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ ನೋಡ್ರಿ ಈಗ ಏನಿದೆ ಗೊತ್ತ್ರಿ ಸರ್, 2023ರಿಂದ ಒಂದು ಗ್ಲೋಬಲ್ ಮೀಟಿಂಗ್ ಮಾಡಿ. ಯಾಕಂದ್ರೆ ಎಲ್ಲರೂ ಸಹಕಾರ ಮಾಡ್ಬೇಕಲ್ಲ ಸರ್. ಎಲ್ಲಾ ಸೋಷಿಯಲ್ ಮೀಡಿಯಾ ಹೋದಂಗ ಪ್ರೈವೇಸಿ ಅನ್ನೋದು ಮ್ಯಾಟರ್ ಇರ್ತೈತಲ್ಲ. ಪ್ರೈವೇಸಿ ಇಸ್ ಆಲ್ಸೋ ಮ್ಯಾಟರ್, ರೈಟ್? ದಟ್ ಇಸ್ ಪ್ರೈವೇಸಿ ಇಸ್ ಆಲ್ಸೋ ಮ್ಯಾಟರ್. ಅಂದ್ರೆ ನೀನು ಮನುಷ್ಯರಿಗಿಂತ ಜಾಸ್ತಿ ಅದನ್ನ ನಮ್ಮ ಅಭಿವೃದ್ಧಿಗೆ ಅಂದ್ರೆ ನಮ್ಮ ಡೆವಲಪ್ಮೆಂಟ್ ಯೂಸ್ ಮಾಡ್ಬೇಕಲ್ಲ. ಟೆಕ್ನಾಲಜಿ ಹ್ಯಾಸ್ ಟು ಬಿ ಯೂಸ್ ಫಾರ್ ಡೆವಲಪ್ಮೆಂಟ್, ನಾಟ್ ಫಾರ್ ಎನಿ ಡಿಸ್ಟ್ರಕ್ಷನ್. ಅಂದ್ರೆ ತಂತ್ರಜ್ಞಾನವನ್ನು ಯಾವಾಗಲೂ ನಾವು ಅಭಿವೃದ್ಧಿಗೆ ಯೂಸ್ ಮಾಡಬೇಕು ಹೊರತು ನಾಟ್ ಫಾರ್ ದ ಡಿಸ್ಟ್ರಕ್ಷನ್ ಆಫ್ ಹ್ಯೂಮನ್ ಲೈಫ್ ಆಸ್ ವೆಲ್ ದ ಸೊಸೈಟಿ, ರೈಟ್? ಸೊ ಹೀಗಾಗಿ ನೋಡ್ಕೊಡ್ರಿ. ಓಕೆ, ಹೀಗಾಗಿ ಏನ್ ಮಾಡಕತ್ತ ಗೊತ್ತ್ರಿ? ಇತ್ತೀಚೆಗೆ ನೋಡ್ರಿ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ ಅನ್ನೋದು ಒಂದು ಕಾನ್ಸೆಪ್ಟ್ ನ ತಗೊಂಬಂದ್ರಿ ಸರ್. 2023ದ ಈ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೆ. 2023 ನೋಡಿ ಎಲ್ಲಿ ನಡೆದಿತ್ತು ಗೊತ್ತ್ರಿ? ಬ್ಲೆಚ್ಚೆ ಅಂದ್ರೆ ಬ್ರಿಟನ್ ದೇಶದ ಬ್ಲೆಚ್ಚೆ ಅಂತ ನಡೆದಿದೆ ಸರ್. ಇದು ಅನೌನ್ಸ್ಮೆಂಟ್ ಆಗೈತ್ರಿ. ಯಾರಿಗಾದ್ರೂ ಎಕ್ಸಾಮ್ ನೆನಪಿದೆ ಅನ್ಕೋದು ಸರ್. ಬ್ಲೆಚ್ಚೆ ಅನ್ನೋದು UK ದಲ್ಲಿ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆದ ಸಮ್ಮೇಳನ UK ದ ಬ್ಲೆಚ್ಚೆಯಲ್ಲಿ ಹೋಸ್ಟ್ ಮಾಡಲು ನಿರ್ಧಾರ ಮಾಡಿದ್ರಿ. ಯಾವಾಗ? 2021ಕ್ಕೆ ಹೇಳಿದ್ರಿ ಇದನ್ನ. ಅಂದ್ರೆ ಮೊಟ್ಟ ಮೊದಲ AI ಶೃಂಗಸಭೆಯನ್ನು ನಾವು UK ದ ಬ್ಲೆಚ್ಚೆ ಎಂಬ ಪ್ರದೇಶದಲ್ಲಿ ಹೋಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಇದೇ ಕ್ವಶನ್ ನೋಡ್ರಿ, 2021 ಬರೀ ಅನೌನ್ಸ್ಮೆಂಟ್ ಮಾಡಿದ್ರಿ. ಯಾರಾದ್ರೂ PSI 545 ಒರಿಜಿನಲ್ ಪೇಪರ್ ಏನು ಐತಲ್ಲ ಅಕ್ಟೋಬರ್ ಅಲ್ಲಿ ಬೇಕಾದ್ರೆ ತೆಗೆದು ನೋಡ್ಕೊಳ್ಳಿ. ಈ ಕೆಳಗಿನ ಯಾವ ಗುಂಪು ಬ್ಲೆಚ್ಚೆ ಎಂಬುದ ಬಗ್ಗೆ ಬ್ಲೆಚ್ಚೆ ಘೋಷಣೆ ಏನ್ ಮಾಡಿದೆ ಅಂದ್ರೆ UK ಬರದೆ. ಅದು G7 ಹೋದಿಲ್ರಿ, ಆಕ್ಚುಲಿ ಸ್ಟಾರ್ಟ್ ಮಾಡಿದ್ರೆ G7 ಮಾಡಿದ್ರಿ. ಬರ್ತಾ ಬೇರೆ ಬೇರೆ ಪ್ರಜಾಪ್ರಭುತ್ವ ದೇಶಗಳನ್ನು ಸೇರಿಸ್ಕೊಂಡ್ಬಿಟ್ರೆ. ಅದಕ್ಕೆ ನೋಡ್ರಿ ಬ್ಲೆಚ್ಚೆ ಎಂಬ ಘೋಷಣೆ ಇದಕ್ಕೆ ಕೆಳಗಿನ ಯಾವ ಗುಂಪಿನದಾಗಿದ್ದು ಅಂತ ಕೇಳಿದ್ದಾರೆ. PSI 545 ಯಾರು ಬಂದಾರೆ? ಸೊ ಹೀಗಾಗಿ ಮೊದಲಿಗೆ ಎಲ್ಲ ನಡೀತಿದ್ದು ಯಾರು ತರೋದು? ದಟ್ ಇಸ್ UK ದಲ್ಲಿ ನಡೆದಿದೆ. ಸೆಕೆಂಡ್ ಎಲ್ಲಿ ನಡೀತೀರಿ? ಸೆಕೆಂಡ್ 2024 ದಟ್ ಇಸ್ ಸಿಯೋಲ್ ಅಂತಂದ್ರೆ ದಟ್ ಇಸ್ ಸೌತ್ ಆಫ್ರಿಕಾದಲ್ಲಿ ನಡೆದೈತಿ. ಸೌತ್ ಆಫ್ರಿಕಾದಲ್ಲಿ
ಥರ್ಡ್ ಬಂದು ಸದ್ಯ ಏನಿದೆ ಥರ್ಡ್ ಏನು ಗೊತ್ತಾ 2025 ದಟ್ ಇಸ್ ಪ್ಯಾರಿಸ್, ದಟ್ ಇಸ್ ಫ್ರಾನ್ಸ್, ದಟ್ ಇಸ್ ಪ್ಯಾರಿಸ್ ಫ್ರಾನ್ಸ್ ರೀ. ಸೊ ಪ್ಲೀಸ್ ರಿಮೆಂಬರ್ ಸನ್ ಪ್ಯಾರಿಸ್ ಫ್ರಾನ್ಸ್ ದಲ್ಲಿ ಜರುಗಿತ್ರಿ, ಫ್ರಾನ್ಸ್ ಪ್ಲೀಸ್ ರಿಮೆಂಬರ್ ಸನ್ ದಟ್ ಇಸ್ ಪ್ಯಾರಿಸ್ ಫ್ರಾನ್ಸ್. ಹೀಗಾಗಿ ನಿಮ್ಮ ಎಕ್ಸಾಮ್ ನೋಡ್ಕೊಡ್ರಿ, ಇದು ಹೋಸ್ಟ್ ಕಂಟ್ರಿ ಆಗಿರೋದ್ರಿಂದ ಆಬ್ವಿಯಸ್ಲಿ ಪ್ರಸ್ತಾವನೆ ಇರ್ತದೆ. ಸೊ ಹೀಗಾಗಿ ಫ್ರಾನ್ಸ್ ದವ್ರು ಏನ್ ಪ್ರಪೋಸಲ್ ಇಟ್ಟರು ನೋಡಪ್ಪ, ಎಲ್ಲರೂ ಸೇರ್ಕೊಂಡು ಬಲಿಷ್ಠವಾದ ಕೃತಕ ಬುದ್ಧಿನ ಅಭಿವೃದ್ಧಿ ಪಡಿಸೋಣ. ಅದನ್ನ ಏನ್ ಮಾಡೋಣ, ಮಾನವ ಹಿತಕ್ಕಾಗಿ. ಮಾನವ ಹಿತ ಅಂತಂದ್ರೆ ನೋಡಿ ಕ್ಲೈಮೇಟ್ ಸ್ಟಡಿ ಮಾಡ್ಲಿಕ್ಕೆ, ಸೂಪರ್ ಕಂಪ್ಯೂಟರ್ ಅಭಿವೃದ್ಧಿ ಮಾಡ್ಲಿಕ್ಕೆ, ಮತ್ತು ಯಾವ್ದಾರ ಡೆವಲಪ್ಮೆಂಟ್ಗೆ ಅಂದ್ರೆ ಈ ತರ ಯೂಸ್ ಮಾಡೋಣ ಅಂತೇಳಿ ಒಂದು ಒಪ್ಪಂದಕ್ಕೆ ಸೈನ್ ಹಾಕ್ಸ್ತಾರೆ. ಹಾಗಾದ್ರೆ ಒಪ್ಪಂದದ ಬಗ್ಗೆ ಕೇಳಬಹುದು ನಿಮ್ಮ ಎಕ್ಸಾಮ್ಗೆ. ಪ್ಯಾರಿಸ್ ಒಪ್ಪಂದ ಇತ್ತೀಚೆಗಿದೆ, ಇದು ಯಾವ ಕುರಿತಾಗಿ ಅಂತ ಕೇಳ್ಬೋದು, ಕೃತಕ ಬುದ್ಧಿಮತ್ತೆ. ಬೇಕಾದ್ರೆ ನೋಡ್ರಿ, ಯಾರಾದ್ರೂ KS 2024 ಬರ್ದಿರ ಅನ್ಕೊಂತಾನೆ. ಕ್ವಶನ್ ಏನೈತ್ರಿ, GPAI ಬಗ್ಗೆ ಕೇಳಿದ. ಏನಿತ್ತು, ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ AI ಅಂತಿತ್ತು. ಸಿಂಪ್ಲಿ ಕೇಳ್ಬಿಟ್ಟ 2024 KS. ಅದೇ ಟೈಪ್ ಫ್ರಾನ್ಸ್ ಅಲ್ಲಿ ಏನ್ ಮಾಡಿ ಗೊತ್ತ್ರಿ, ಒಟ್ಟು ನೋಡ್ರಿ ಭಾರತವನ್ನು ಒಳಗೊಂಡಂದ್ರೆ ಇನ್ಕ್ಲೂಡಿಂಗ್ ಇಂಡಿಯಾ ಟೋಟಲ್ ಎಷ್ಟು ದೇಶಗಳು ಸೈನ್ ಹಾಕ್ಯಾವ್ರಿ, 58 ದೇಶ. ಈ ನಂಬರ್ ಕೂಡ ಇಂಪಾರ್ಟೆಂಟ್ ರೀ. ಅಂದ್ರೆ ಪ್ಯಾರಿಸ್ ನಲ್ಲಿ ಫ್ರಾನ್ಸ್ ದೇಶವು ಅಧ್ಯಕ್ಷತೆ ಸ್ಥಾನ ವಹಿಸಿದ್ದು. ಏನಂತ ಅನಿಸ್ಮಾಡ್ದು, ಸೊ ನಾವೆಲ್ಲ ಸೇರ್ಕೊಂಡು ಕೃತಕ ಬುದ್ಧಿಯನ್ನು ಅಭಿವೃದ್ಧಿಪಡಿಸಿ ಏನ್ ಮಾಡೋಣ, ಎಲ್ಲರೂ ಆಂತರಿಕವಾಗಿ ಅದರ ಮಾಹಿತಿನ ಹಂಚಿಕೊಂಡು ಎದಕ್ಕೆ ಯೂಸ್ ಮಾಡೋಣ, ಮಾನವ ಅಭಿವೃದ್ಧಿಗೆ. ಅಂದ್ರೆ ವಾತಾವರಣದಲ್ಲಿ ಏನಾದ್ರು ಬದಲಾವಣೆ ಸ್ಟಡಿ ಮಾಡ್ಲಿಕ್ಕೆ, ಕ್ಲೈಮೇಟ್ ಕಂಡೀಷನ್ ಸ್ಟಡಿ ಮಾಡ್ಲಿಕ್ಕೆ, ನೆಕ್ಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡ್ಲಿಕ್ಕೆ, ಮತ್ತು ಮನುಷ್ಯರಿಗೆ ಒಳ್ಳೆ ಸೇವೆಗಳನ್ನು ಒದಗಿಸಲಿಕ್ಕೆ ಕೃತಕ ಬುದ್ಧಿಮತ್ತೆ ಮಾಡಂತೆ ಒಂದು ಒಪ್ಪಂದಕ್ಕೆ ಸೈನ್ ಆಗ್ತಾ ಇರೋದು ಪ್ಯಾರಿಸ್ ಒಪ್ಪಂದ ರೀ. ಅದರಲ್ಲಿ ಎಷ್ಟು ರೀ, ಟೋಟಲ್ 58. ಇದ್ರಾಗಿ 58 ಭಾರತ ಕೂಡ ಯಾರು ಮಾಡಿಲ್ಲ ಅಂದ್ರೆ ವಿಚ್ ಕಂಟ್ರಿ ಹ್ಯಾವ್ ನಾಟ್ ಸೈನ್, ಇದನ್ನು ಕೇಳಬಹುದು ಸ್ಟೇಟ್ಮೆಂಟ್ ಅಲ್ಲಿ. ಇದಕ್ಕೆ ಯಾರು ಸೈನ್ ಮಾಡಿಲ್ಲ ಇದನ್ನು ಕೇಳಬಹುದು. ದಟ್ ಇಸ್ USA ಮತ್ತು UK. ಈ ಎರಡೂ ದೇಶಗಳನ್ನ ಹೊರತುಪಡಿಸಿ ಒಟ್ಟು 58 ದೇಶ. ಅಂದ್ರೆ ಭಾರತ ಸಹಿ ಹಾಕಿದೆ, ಆದ್ರೆ USA ಮತ್ತು UK ಸೈನ್ ಮಾಡಿಲ್ಲ. ಇದನ್ನ ಕ್ವಶನ್ ಕೇಳಬಹುದು. ಈ ಕೆಳಗಿನ ಯಾವ ಎರಡು ದೇಶಗಳು ಇತ್ತೀಚೆಗೆ ಜರುಗಿದ 3ನೇ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಸಭೆಯಲ್ಲಿ ಸಹಿ ಹಾಕಿಲ್ಲ? ಇಂಡಿಯಾ ಸೈನ್ ಹಾಕೈತೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಫ್ರಾನ್ಸ್. ಓಕೆ, ನೆಕ್ಸ್ಟ್ ಒನ್ KYC ನಿಯಮಗಳನ್ನು ಉಲ್ಲಂಘಿಸಿದ ಕಾರಣ RBI ದಂಡ ವಿಧಿಸುವ ಪ್ರಮುಖ ಬ್ಯಾಂಕ್ ಯಾವುದು? ಇಲ್ಲಿ ನೋಡ್ರಿ, KYC ಅಂದ್ರೆ ದಟ್ ಇಸ್ ನೋ ಯುವರ್ ಕಸ್ಟಮರ್ಸ್. ಆಬ್ವಿಯಸ್ಲಿ ನೋಡ್ಕೊಡ್ರಿ. ಈಗಲ್ಲ ಸರ್ ಮೊದ್ಲಿಗೆ ಏನ್ ಗೊತ್ತಿರಿ, ಬ್ಯಾಂಕ್ ಅಂತ ಬಂದಾಗ ಮೊದ್ಲಿಗೆ ನಾವೇನ್ರಿ ಫಿಸಿಕಲಿ ನಾವೇನು ಗೊತ್ತಿರಿ, ಫಸ್ಟ್ ನಾವು ಫಿಸಿಕಲಿ ಬ್ಯಾಂಕಿಗೆ ಹೋಗಿದ್ವಿ. ಅಂದ್ರೆ ಬ್ಯಾಂಕಿನ ಬ್ರಾಂಚ್ ಹೋಗಿದ್ವಿ ನಾವು. ಬ್ರಾಂಚ್ ಹೋಗಿ ಅಲ್ಲಿಯ ಆ ಬ್ಯಾಂಕಿನ ಅಧಿಕಾರಿಗಳ ಜೊತೆ ನಾವು ಮಾತಾಡಿ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಂತಿದ್ದೀವಿ. ಆದ್ರೆ ಈಗೇನಾಗಿದೆ, ತಂತ್ರಜ್ಞಾನ ಬಂದಾಗಿಂದ ನಾವು ಸ್ವಲ್ಪ ಏನ್ ಮಾಡ್ತಿದ್ರೆ ಆನ್ಲೈನ್ ಗ್ರಿವೆನ್ಸ್ ಮಾಡತ್ತೀವಿ. ಈಗ ಏನಾಗೈತೆ ಗೊತ್ತ್ರಿ? ಹಾಗಾದ್ರೆ ಸರ್ ಒಂದ್ ತಿಳ್ಕೊಡ್ರಿ, ನೀವು ಅಬ್ಸರ್ವ್ ಮಾಡಿರಲ್ಲ ಗೊತ್ತಿಲ್ಲ, SBI ಬ್ಯಾಂಕ್ ಸ್ವಲ್ಪ ಆಟಿಟ್ಯೂಡ್ ಬಾಳ ಇದೆ ರೀ. ಯಾಕಂದ್ರೆ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಬ್ಯಾಂಕ್ ಅನ್ನೋದು ಆಟಿಟ್ಯೂಡ್ ಇದೆ. ಕಸ್ಟಮರ್ ಯಾವಾಗಾದ್ರೂ ಫೋನ್ ಮಾಡಿದ್ರು ಕೂಡ ಅವರು ಪ್ರಾಪರ್ ಆಗಿ ಎನ್ಕ್ವೈರಿ ಅಂದ್ರೆ ಪ್ರಾಪರ್ ಆಗಿ ಗ್ರಿವೆನ್ಸ್ ಕೊಡಲ್ಲ, ಅಂದ್ರೆ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ರಿ. ಅದೇ ಬೇಕಾದ್ರೆ ನೀವು ಕೆನರಾ ಬ್ಯಾಂಕ್ ಹಚ್ಚ್ರಿ, ಈಸಿಲಿ ರೆಸ್ಪಾಂಡ್ ಮಾಡ್ತಾರ. ಯೂನಿಯನ್ ಬ್ಯಾಂಕ್ ಹಚ್ಚ್ರಿ, ಈಸಿಲಿ ಹೇಳ್ತಾರೆ, ಮತ್ತೆ ಸಜೆಷನ್ ಹೇಳ್ತಾರ, ಸರ್ ಈ ತರ ಸಮಸ್ಯೆ ಆದ್ರೆ ಈ ತರ ಸೊಲ್ಯೂಷನ್ ತಗೊಳ್ರಿ ಅಂತೇಳಿ. ಆದ್ರೆ SBI ಅಂದ್ರೆ ಸ್ವಲ್ಪ ಆಟಿಟ್ಯೂಡ್ ಬಾಳ್ರಿ. ಸೊ ಹೀಗಾಗಿ SBI ನೋಡ್ಕೊಡ್ರಿ, ತಮ್ಮ ಗ್ರಾಹಕರಿಗೆ ಸರಿಯಾದ ಮಾಹಿತಿ ಅಥವಾ ಸರಿಯಾದ ಸೇವೆಯನ್ನು ನೀಡುತ್ತಿಲ್ಲ ಎಂದು ಇತ್ತೀಚೆಗೆ ಗೊತ್ತ್ರಿ RBI ಇವ್ರ ಮೇಲೆ ದಂಡ ಹಾಕಿ. ಇಲ್ಲಿ ನೋಡ್ಕೊಡ್ರಿ ಸರ್, ಇದು SBI ಕರೆಕ್ಟ್ ಇದೆ ರೈಟ್ ಆನ್ಸರ್. ಆದ್ರೆ ರೀಸೆಂಟ್ಲಿ ಮತ್ತೊಂದು ರಿಪೋರ್ಟ್ ಬಂತು, ಏನ್ ಗೊತ್ತ್ರಿ, ಇವ್ರಿಗೆ ನೋಡ್ರಿ ICC ಬ್ಯಾಂಕ್, HDFC ಬ್ಯಾಂಕ್ ಇವ್ರಿಗೆ ಹಾಕ್ಯಾರ, ಆಕ್ಸಿಸ್ ಬ್ಯಾಂಕ್ ಅವ್ರಿಗೆ ಹಾಕ್ಯಾರ. ಯಾಕಂದ್ರೆ ನೀವೆಲ್ಲ ಆನ್ಲೈನ್ ಅಂತೀರಿ, ನೀವು ಕಸ್ಟಮರ್ ಕೇರ್ ನೋಡ್ರಿ. ಬೇಕಾದ್ರೆ ನೀವು ನೋಡ್ರಿ, ಬ್ಯಾಂಕಿನ ಕಸ್ಟಮರ್ ಕೇರ್ ನಂಬರ್ ಹುಡುಕೋದ ವಜ್ಜೆ ಆಗತ್ತೆ ನಮ್ಗೆ. ಕಸ್ಟಮರ್ ಕೇರ್ 180 ಹಿಂಗ ಸ್ಟಾರ್ಟ್ ಆಗಿರ್ತೈತ್ರಿ. ಅದಕ್ಕೆ ಫೋನ್ ಹಚ್ಚಿದ್ರೆ ನಾಟ್ ರೀಚಬಲ್ ಇಲ್ಲತ್ತ, ಎಂಗೇಜ್ ಇರುತ್ತೆ, ಇಲ್ಲ ಕನೆಕ್ಟ್ ಆಗಲ್ಲ. ಮತ್ ನಾವ್ ಎಲ್ಲಿಂದ ಸಮಸ್ಯೆ ಬಗೆಹರಿಸಬಹುದು? ಇಲ್ಲ ಸರ್ ನೀವು ಬ್ರಾಂಚ್ಗೆ ಹೋಗ್ಬೇಕಾದ್ರೆ ಎಲ್ಲ ಟೈಮ್ ನನ್ಗೆ ಅಷ್ಟು ಟೈಮ್ ಇರ್ಬೇಕಲ್ಲ. ಟೈಮ್ ಇಲ್ಲ ಅಂದ್ರೆ ಎದಕ್ ಮಾಡ್ತೀವಿ ಸರ್, ನೀನು ಆನ್ಲೈನ್ ಸೇವೆ ಕೊಡ್ತೀನಿ ಅಂದಿದ್ದಕ್ಕೆ ನನಗೆ ಸರ್ವಿಸ್ ಚಾರ್ಜ್ ಡಿಡಕ್ಟ್ ಮಾಡತ್ತಿ, ಮಿನಿಮಮ್ ಚಾರ್ಜ್ ಇಡೋನಾಗುತ್ತೆ, ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುತ್ತೆ. ನಾ ಎಲ್ಲಾ ಮಾಡಿದ್ರು ಮತ್ತೆ ನನ್ನ ಕಂಪ್ನಿಗೆ ಯಾವಾಗ ಅಂದ್ರೆ ಬ್ಯಾಂಕಿಗೆ ಯಾವಾಗ ಮಾತಾಡೋದು. ಸೊ ಹೀಗಾಗಿ ಇತ್ತೀಚೆಗೆ ನೋಡ್ರಿ SBI ದರಿಗೆ ಅಂದ್ರೆ ಕಸ್ಟಮರ್ಗೆ ಸರಿಯಾದ ಸೇವೆ ನೀಡಲಾರದಕ್ಕೆ ಫೈನ್ ಹಾಕಿದ್ರು. ಎಷ್ಟು ಹಾಕಿರ್ಬೋದು ಅಂತ ಕೇಳಂಗಿಲ್ಲ, ಬಟ್ 1.72 crore ಹಾಕಿದ್ದಾರೆ. ಯಾರಿಗೆ? SBI ದರಿಗೆ. ಹಾಗಾದ್ರೆ SBI ನ ಮೂಲತಃ ಹೆಸರೇನ್ರಿ? ವಾಟ್ ಇಸ್ ದ ಒರಿಜಿನಲ್ ನೇಮ್ ಆಫ್ SBI? ದಟ್ ಇಸ್ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಒರಿಜಿನಲ್ ನೇಮ್ ಇತ್ತು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ದಟ್ ಇಸ್ 1921. ಯಾರ್ಯಾರು ಜೊತೆ ಶೇರ್ ಮಾಡಿದ್ರು? ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಮಡ್ರಾಸ್ ಮತ್ತು ಬ್ಯಾಂಕ್ ಆಫ್
ಬಾಂಬೆ, ಈ ಮೂರು ಬ್ಯಾಂಕ್ಗಳು ಮರ್ಜ್ ಯಾಕಂದ್ರೆ ಮೇ ಬಿ ನೀವು ಹಿಲ್ಟನ್ ಯಂಗ್ ಕಮಿಷನ್ ಅಥವಾ ರಾಯಲ್ ಕಮಿಷನ್ ಅಂತ ಕೇಳಿರ್ಬೋದು. ಆ ಕಮಿಷನ್ ಹೆದರಿಕೆಗೆ ಏನ್ ಮಾಡ್ತಾರೆ, ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಮಡ್ರಾಸ್ ಅಂಡ್ ಬ್ಯಾಂಕ್ ಆಫ್ ಬಾಂಬೆ ಮರ್ಜ್ ಆಗಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ 1921 ಅಲ್ಲಿ. ಸೊ ಇದೇ ಬ್ಯಾಂಕ್ 1951 ಬಂದ್ ಏನಾಗತ್ತೆ ಗೊತ್ತ್ರಿ, ಎಸ್ ಬಿ ಐ ಆಗತ್ರಿ. ಎಸ್ ಬಿ ಐ ಇದೇ ಬ್ಯಾಂಕ್ 1955 ಬಂದ್ ಏನ್ ಮಾಡ್ತಾರ, ರಾಷ್ಟ್ರೀಕರಣ ಅಂದ್ರೆ ನ್ಯಾಷನಲೈಸೇಷನ್ ಮಾಡಿಸ್ತಾರ. ಅಂದ್ರೆ ನ್ಯಾಷನಲೈಸೇಷನ್ ಅಂತ ಹೇಳ್ತಾರೆ, ಅಂದ್ರೆ ರಾಷ್ಟ್ರೀಯ ಅಂದ್ರೆ ಈಗ ಸರ್ಕಾರದ ತೆಕ್ಕೆಗೆ ತಗೊಂತಾರೆ ಇದನ್ನ. ಅಂದ್ರೆ 1951ಗೆ ಇಂಪೀರಿಯಲ್ ಬ್ಯಾಂಕ್ ನ ಎಸ್ ಡಿ ಅಂತ ಮಾಡ್ತಾರ, 55 ರಾಷ್ಟ್ರೀಯಕರಣ ನ್ಯಾಷನಲೈಸೇಷನ್ ಮಾಡಬೇಕು, ಸರ್ಕಾರದ ತೆಕ್ಕೆಗೆ ತಗೊಂತಾರೆ. ಸೊ ಪ್ಲೀಸ್ ರಿಮೆಂಬರ್ಸ್, ಇದಕ್ಕೆ ಸರಿಯಾದ ಉತ್ತರ ಎಸ್ ಬಿ ಐ. ಆದ್ರೆ ಇತ್ತೀಚಿನ ವರದಿ ಪ್ರಕಾರ HDFC ಗೆ ಹಾಕ್ಯಾರ, ICICI ಬ್ಯಾಂಕ್ ಹಾಕ್ಯಾರ, ಮತ್ತೆ ಆಕ್ಸಿಸ್. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಬ್ಯಾಂಕ್ಗಳು ಸ್ವಲ್ಪ ಯಾಕೋ ಸರಿತೆ ಕೊಡ್ತಾ ಇಲ್ಲ ಪಬ್ಲಿಕ್ ಗೆ. ಸುಮ್ನೆ ಏನ್ ಮಾಡುದು, ಡ್ಯೂ ಟು ಸಮ್ ಟೆಕ್ನಿಕಲ್ ಎರರ್ ವಿ ಆರ್ ನಾಟ್ ಗೋಯಿಂಗ್ ಟು ಆಪರೇಟ್ 1 hour ಸುಮ್ನೆ ಸುಳ್ಳು. ಅದು ಯಾಕೆ ಅನ್ನೋದು ಫ್ಯೂಚರ್ ಅಲ್ಲಿ ನಿಮಗೆ ಅಕೌಂಟ್ಸ್ ಅಂಡ್ ಡೀಟೇಲ್ಸ್ ಅಂತ ಒಂದು ಕಾನ್ಸೆಪ್ಟ್ ತಗೊಂಬಂದ್ ಹೇಳ್ತಾನೆ. ಅಕೌಂಟ್ಸ್ ಅಂಡ್ ಡೀಟೇಲ್ಸ್ ಅಂತ ತಗೊಂಡು, ಯಾಕಂದ್ರೆ ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಬ್ಯಾಂಕಿಂಗ್ ಅವೇರ್ನೆಸ್ ಕ್ವಶನ್ ಕೇಳ್ತಾ ಇರೋದ್ರಿಂದ ಸ್ವಲ್ಪ ಕಾನ್ಸೆಪ್ಟ್ ತಗೊಂಡ್ಬರ್ತೇನೆ. ಸೊ ಪ್ಲೀಸ್ ರಿಮೆಂಬರ್ಸ್ ಒನ್. ನೆಕ್ಸ್ಟ್ ಒನ್. ಓಕೆ, ವಿಶ್ವದ ಮೊದಲ 6G ಪ್ರಯೋಗಾತ್ಮಕ ಉಪಗ್ರಹವನ್ನು ಯಾವ ದೇಶ ಇತ್ತೀಚೆಗಷ್ಟೇ ಉಡಾವಣೆ ಮಾಡಿದೆ? ಓಕೆ ಸರ್, 6G ಒಂದ್ ತಿಳ್ಕೊಡ್ರಿ ಸರ್. 6G ಅಂತ ಬಂದಾಗ ನೋಡ್ಕೊಡ್ರಿ, 6G ಅಂತ ಬಂದಾಗ ಸಿಕ್ಸ್ತ್ ಜನರೇಷನ್ ಅಂತ ಹೇಳ್ತಾರೆ. 6G ಅಂದ್ರೆ 6th ಜನರೇಷನ್ ಅಂತ. ಹಾಗಾದ್ರೆ ಈ ಜನರೇಷನ್ ಅಂದ್ರೆ ಏನು ಒಂದ್ ತಿಳ್ಕೊಡ್ರಿ. ಟೆಲಿಕಾಂ ಕಂಪನಿಗಳು ಸಂವಹನ ವ್ಯವಸ್ಥೆಯನ್ನು ಒದಗಿಸೋದಕ್ಕೆ ನಾವು ದಟ್ ಇಸ್ ಜನರೇಷನ್ ಅಂತಂದ್ರೆ ದ ಟೆಲಿಕಾಂ ಕಂಪನೀಸ್ ಆರ್ ಗೋಯಿಂಗ್ ಟು ಪ್ರೊವೈಡ್ ದಟ್ ಇಸ್ ಕಮ್ಯುನಿಕೇಶನ್ ಸಿಸ್ಟಮ್ ಕೋಡ್ ಆಸ್ ದಟ್ ಇಸ್ ಜನರೇಷನ್ ಅಂತ. ಹಾಗಾದ್ರೆ ಜನರೇಷನ್ ಅಂತ ಎದಕ್ ಬಂದ್ ಗೊತ್ತ್ರಿ ಸರ್? ಈ ಪಾಯಿಂಟ್ ಅಲ್ಲಿ ನಮಗೆ ವೈರ್ಲೆಸ್ ಸೇವೆ ಕೊಡತ್ತಾರೆ. ಮೊದ್ಲಿಗೆ ನಮ್ಗೆ STD IST ಇತ್ತಲ್ಲ, ಈಗೇನ್ರಿ ವೈರ್ಲೆಸ್ ಸೇವೆ ಕೊಡತ್ತಾರೆ, ವೈರ್ಲೆಸ್. ಹಾಗಾಗಿ ನಿಮ್ಮ ಎಕ್ಸಾಮ್ ಏನ್ ಕೇಳ್ಬೋದು ಗೊತ್ತ್ರಿ, 1G ಜನರೇಷನ್ 2G ಇಂದ ಏನ್ ಡಿಫರೆನ್ಸ್ ಕೇಳ್ಬೇಕು ಸರ್? ಫಸ್ಟ್ ಜನರೇಷನ್ ಬಂದಾಗ, ಫಸ್ಟ್ ಜನರೇಷನ್ ಯಾವಾಗ ಇಂಟ್ರೊಡ್ಯೂಸ್ ಆಗ್ತದೆ ಸರ್? ಇವೆಲ್ಲ ಏನ್ ಗೊತ್ತ್ರಿ, ದಟ್ ಇಸ್ ವೈರ್ಲೆಸ್. ಅಂದ್ರೆ ವೈರ್ಗಳಿಲ್ಲ. ಫಸ್ಟ್ ನಾವ್ ಏನ್ ಮಾಡ್ತೀವಿ, ಆಪ್ಟಿಕಲ್ ಫೈಬರ್ ಅಂದ್ರೆ ವೈರ್ ಗಳ ಮುಖಾಂತರ ನಾವೇನ್ ಮಾಡ್ತೀವಿ, ಆಪ್ಟಿಕಲ್ OFC ಅಂತ ಇರುತ್ತೆ ನೋಡ್ರಿ. ಅವಾಗ ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಶನ್ ನಾವೇನ್ ಮಾಡ್ತೀವಿ, ಆಪ್ಟಿಕಲ್ ಫೈಬರ್ ಏನ್ರಿ, ದಟ್ ಇಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಅಂದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತಿರಲ್ರಿ, ಅದನ್ನ ಯೂಸ್ ಮಾಡ್ತೀವಿ. ಬಟ್ ಇವಾಗ ಏನ್ ಮಾಡ್ತೀವಿ, ವೈರ್ಗಳಿಲ್ಲಾರದೆ ನಾವು ರೇಡಿಯೋ ತರಂಗಗಳ ಮುಖಾಂತರ ಮಾಹಿತಿನ ವರ್ಗಾಯಿಸ್ತವಿ ಮತ್ತು ರಿಸೀವ್ ಮಾಡಕತ್ತೆ ಅಂತ ತಿಳ್ಕೊಳ್ಳಿ. ಸೊ ಹೀಗಾಗಿ ಫಸ್ಟ್ ಜನರೇಷನ್ ವೈರ್ಲೆಸ್ ಆಗೋದ್ರೆ 1993. 1ನೇ ಜನರೇಷನ್ ಒಳಗೆ ಏನ್ ಮಾಡಿದ್ವಿ ಗೊತ್ತ್ರಿ, ಬೆಸ್ಟ್ ಎಕ್ಸಾಂಪಲ್ 1ನೇ ಜನರೇಷನ್ ಒಳಗೆ ಏನ್ ಮಾಡಿದ್ರಿ, ಕಂಪ್ನಿಗಳು ಇದೊಂದು ಕಂಪ್ನಿಯ ಉಪಗ್ರಹ ಇತ್ತಂತ, ಇಲ್ಲೊಂದು ಟವರ್ ಇರ್ತಿತ್ತು. ಟವರ್ ಮುಖಾಂತರ ಕಳಿಸ್ಬೋದು. ಫಸ್ಟ್ ಏನೈತ್ರಿ, ಬರೀ ಶಬ್ದ ಅಂದ್ರೆ ಧ್ವನಿಯನ್ನು ಮಾತ್ರ ಕಳಿಸಬಹುದಾಗಿತ್ತು. ಅಂದ್ರೆ ಮೊದಲಿಗೆ ನಮ್ಗೆ ಕಂಪ್ನಿಗಳು ಏನ್ ಕೊಟ್ಟಿದ್ರಿ, 1G ಒಳಗ ಕೇವಲ ಗ್ರಾಹಕರು ತಮ್ಮ ಶಬ್ದವನ್ನು ಮಾತ್ರ ವೈರ್ಲೆಸ್ ತಂತ್ರಜ್ಞಾನ ಮುಖಾಂತರ ಕಳಿಸಬಹುದಾಗಿತ್ತು. ನೆಕ್ಸ್ಟ್ ಸಡನ್ಲಿ ಏನ್ ಮಾಡಿದ್ರಿ, 2G ಮತ್ತು 3G ಬಂದ್ರಿ. 2G ಮತ್ತು 3G ಬಂದಾಗ ನೋಡ್ಕೊಡಿ 2000 ವರ್ಷ ಬಂದಿತ್ರಿ, 21ನೇ ಶತಮಾನ ಸ್ಟಾರ್ಟ್ ಆಗಿದೆ. ಇದ್ರಲ್ಲಿ ಏನ್ ಮಾಡಿ ಗೊತ್ತ್ರಿ ಸರ್, ಧ್ವನಿಯನ್ನು ವರ್ಗಾವಣೆ ಮಾಡಕ್ ಪರ್ಮಿಷನ್ ಕೊಟ್ರು. ನೆಕ್ಸ್ಟ್ ಏನ್ ಮಾಡಿದ್ರಿ, ಅಂದ್ರೆ ಡೇಟಾವನ್ನು ಕೂಡ ವರ್ಗಾವಣೆ ಮಾಡಿದ್ರೆ ಮೆಸೇಜ್ ಮಾಡಕ್ಕೂ ಕೈ ಬಿಟ್ರು. ಅಂದ್ರೆ ಮೆಸೇಜ್ ಟೈಪ್ ಮಾಡಬಹುದು ಮತ್ತು ಧ್ವನಿಯನ್ನು ಮಾಡಿದ್ರು. ಆದ್ರೆ ಇಲ್ಲಿ ನೋಡ್ರಿ, ಮೆಸೇಜ್ ಮತ್ತು ಧ್ವನಿ ಎರಡು ಬೇರೆ ಬೇರೆ ತರಂಗಗಳಲ್ಲಿ ಹೋಗ್ತಾ ಇದ್ದ ನಮಗೆ ಸಪರೇಟ್ ಏನ್ ಗೊತ್ತಿ, ಎರಡಕ್ಕೂ ಸಪರೇಟ್ ಶುಲ್ಕ ಐತಂದ್ರೆ ಇಂಟರ್ನೆಟ್ ನೋಡ್ರಿ. ಬೆಸ್ಟ್ ಎಕ್ಸಾಂಪಲ್, ಸಪರೇಟ್ ಶುಲ್ಕ ಅಂದ್ರೆ ದಟ್ ಇಸ್ ಮೆಸೇಜ್ ಪ್ಯಾಕ್ ಗೆ ನಾವು ಸಪರೇಟ್ ರೊಕ್ಕ ಕಟ್ತಿದ್ವಿ, ಹಣ ಕಟ್ತಿದ್ವಿ ನಾವು, ಮತ್ತು ಕರೆಗಳಿಗೂ ಕೂಡ ಸಪರೇಟ್ ಹಣ ಕಟ್ತಿದ್ವಿ ಎಲ್ರಿ 2G ಮತ್ತು 3G. ಅದೇ ನೋಡ್ಕೊಡಿ, ಅದೇ 2010 ಆದ್ಮೇಲೆ, ಆಲ್ಮೋಸ್ಟ್ 2010 ಆದ್ಮೇಲೆ ನೋಡ್ಕೊಡ್ರಿ 4G ತಂತ್ರಜ್ಞಾನ ಬಂತು. 4G ತಂತ್ರ ಯಾವ್ದು ಬಂತ್ರಿ, LTE ಮತ್ತು ಓಲ್ಟ್. ಅಂತ ಸ್ಪೆಸಿಫಿಕ್ ತಗೊಂಡ್ರಿ. LTE ಅಂದ್ರೆ ಏನ್ ಗೊತ್ತಿದೆ, ದಟ್ ಇಸ್ ಲಾಂಗ್ ಟರ್ಮ್ ಎವಲ್ಯೂಷನ್. ಅಂದ್ರೆ ಅನ್ಲಿಮಿಟೆಡ್ ಡೇಟಾ ಕಳಿಸಬಹುದು ನೀವು. ವೋಲ್ಟ್ ಅಂದ್ರೆ ಏನ್ರಿ, ವಾಯ್ಸ್ ಓವರ್. ಅಂದ್ರೆ ನೀ ಏನೇ ಶಬ್ದ ಕಳಿಸಿದ್ರು ಅದು ಕೂಡ ಮತ್ತೇನಾಗುತ್ತೆ, ಡೇಟಾ ಕನ್ವರ್ಟ್ ಆಗಿ ಏನ್ ಗೊತ್ತಿದೆ ನಿಮಗೆ, ಸಿಗ್ನಲ್ ಹೋಗ್ತದೆ. ಅದಕ್ಕೆ ನೋಡಿ ಅನ್ಲಿಮಿಟೆಡ್ ಅಂತ ಹೇಳಿ. ಸೊ ಹೀಗಾಗಿ ನೋಡ್ಕೊಡ್ರಿ, ವಾಯ್ಸ್ ಓವರ್ ಅಂತ ಹೇಳ್ತಂದ್ರೆ ಒಂದೇ ಸಿಗ್ನಲ್ ಅಲ್ಲಿ ಅನ್ಲಿಮಿಟೆಡ್ ಡೇಟಾ ಮತ್ತು ಶಬ್ದನ ಧ್ವನಿಯನ್ನು ಕಳ್ಸಂದ್ರೆ, ಧ್ವನಿಯನ್ನು ಫಸ್ಟ್ ಶಬ್ದ ಅಲ್ಲ. ಅದಕ್ಕೆ ನೋಡ್ರಿ, ನಿಮ್ಗೆ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತೈತ್ರಿ, ಬಟ್ ಮೆಸೇಜ್ ಹೋಗಿರ್ತಾವ. ಸ್ವಿಚ್ ಆಫ್ ಅಂತ ಬರ್ತೈತೆ, ಆದ್ರೆ ಮೆಸೇಜ್ ಹೋಗಿರ್ತದೆ. ನಿಮ್ ಫ್ರೆಂಡ್ ಅಂತಲ್ಲ, ಏನ್ ಮಚ್ಚ ಆನ್ಲೈನ್ ಅದಿ ಬಟ್ ನೋಡಿದ್ರೆ ನಾಟ್ ರೀಚಬಲ್ ಬರ್ತೈತೆ, ಅವಾಗ ನೋಡ್ಕೊಡಿ ಮೇ ಬಿ ನಮ್ಮಲ್ಲಿ ವೋಲ್ಟ್ ಅನ್ನೋ ಸಿಗ್ನಲ್ ಇರಂಗಿಲ್ಲ, ಬರೀ LTE ಇರೋದಕ್ಕೆ ಮೆಸೇಜ್ ಹೋಗಿರ್ತಾವ ಬಟ್ ಕಾಲ್ ಹೋಗ್ತಿಲ್ಲ. ಅದೇ ನೋಡ್ರಿ, ವೋಲ್ಟ್ ಇದ್ದಾಗ ಕರೆ ಮತ್ತು ಮೆಸೇಜ್ ಅನ್ಲಿಮಿಟೆಡ್ ಆಗಿ ಯಾವುದೇ ತೊಂದರೆ ಇಲ್ಲದೆ ಹೋಗುತ್ತೆ. ಸೊ ಪ್ಲೀಸ್ ರಿಮೆಂಬರ್. ಅದೇ ಈಗ ನೋಡ್ರಿ, ಸದ್ಯ ಏನಂದ್ರೆ 5G ಅಂತ ಇರ್ತಾನೆ. 5G ಅಂತ ಬಂದಾಗ ಏನ್ ಬಂದೈತೆ ನಮಗೆ, NR 5G ಅಂತ ಬರ್ತಾ ಇದೆ. 5G ಪ್ಲಸ್ ಅಂತ ಬರ್ತಾ ಇದೆ. ಹಾಗಾದ್ರೆ ನಿಮ್ ಎಕ್ಸಾಮ್ ಕೇಳ್ಬೋದ್ರಿ, ಸರ್ 5G ಅನ್ನೋದು 4G ಅಭಿವೃದ್ಧಿ ಪಡಿಸಿದ ತಂತ್ರಜ್ಞಾನ ಯಾವ ಪಾಯಿಂಟ್ ಅಭಿವೃದ್ಧಿ, ಲೆಟೆನ್ಸಿ ಒಳಗೆ ಅಭಿವೃದ್ಧಿ ಇದೆ. ನೆಕ್ಸ್ಟ್ ಇವೆಲ್ಲ ಡೇಟಾ ನೋಡ್ರಿ, ಪೀಕ್ ಡೇಟಾ ರೇಟ್
ಇವೆಲ್ಲ ಪಾಯಿಂಟ್ಸ್ ನಾನು ನೆಕ್ಸ್ಟ್ ನಿಮಗೆ ಸಬ್ಜೆಕ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಪೀಕ್ ಡೇಟಾ ರೇಟ್ ಅಂದ್ರೆ ಇಲ್ಲಿ ನೋಡ್ರಿ 5G ತಂತ್ರಜ್ಞಾನ 4G ತಂತ್ರಜ್ಞಾನ ಕೆಲವೊಂದಿಷ್ಟು ಲಕ್ಷಣಗಳ ಅಭಿವೃದ್ಧಿ ತಂತ್ರಜ್ಞಾನ ಅಂದ್ರೆ ಇಟ್ಸ್ ನಾಟ್ ಎ ಸಪರೇಟ್ ಒನ್. 5G ಟೆಕ್ನಾಲಜಿ ಇಟ್ಸ್ ನಾಟ್ ಎ ಸಪರೇಟ್ ಜನರೇಷನ್ ಅಂದ್ರೆ ಏನ್ ಹೇಳ್ತಾರೆ 4G ಟೆಕ್ನಾಲಜಿದು ಕೆಲವೊಂದಿಷ್ಟು ಫೀಚರ್ಸ್ ನ ಬಲಪಡಿಸಲಿಕ್ಕೆ 5G ತಗೊಂಡ್ಬಂದಾರೆ. ಯಾವ ಲೆಟೆನ್ಸ್ ಅಂತಾರ, ಪೀಕ್ ಡೇಟಾ ಅಂತಾರ. ನೆಕ್ಸ್ಟ್ ಡೇಟಾ, ಇವೆಲ್ಲ ಟಾಪಿಕ್ ಹೇಳ್ತೇನ್ರಿ. ಡೇಟಾ ಟ್ರಾಫಿಕಿಂಗ್ ಅಂತ ಹೇಳ್ತಾರೆ. ಮೇ ಬಿ ನೀವು ಏರ್ಟೆಲ್ 5G ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು, ಡೇಟಾ ಟ್ರಾಫಿಕಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಗೊತ್ತ್ರಿ, ದಟ್ ಇಸ್ ಕನೆಕ್ಷನ್ ಡೆನ್ಸಿಟಿ. ಅಂದ್ರ ಕನೆಕ್ಷನ್ ಡೆನ್ಸಿಟಿ ಅಂದ್ರೆ ತಡೆರಹಿತ ವಾತಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ತೊಂದರೆ ಆಗದೆ ಒಂದೇ ಪ್ರದೇಶದಲ್ಲಿ ಎಷ್ಟು ಜನಕ್ಕೆ ಅದು ಸಿಗ್ನಲ್ ಕೊಡಬಹುದು, ಅದಕ್ಕೆ ಕನೆಕ್ಷನ್ ಡೆನ್ಸಿಟಿ ಅಂತ ಹೇಳ್ತಾರೆ. ಕನೆಕ್ಷನ್ ಡೆನ್ಸಿಟಿ. ನೆಕ್ಸ್ಟ್ ನೋಡ್ರಿ, ಅದು ಟವರ್ ಬಳಸ್ತೈತೋ ಅಥವಾ ನೇರವಾಗಿ ಉಪಗ್ರಹದಿಂದ ನಾವು ಕೊಡ್ತೈತಿವೋ. ಈಗ ನೋಡ್ರಿ 4G ಟೆಕ್ನಾಲಜಿ ಟವರ್ ಯೂಸ್ ಮಾಡ್ತೀವಿ ನಾವು, ಆದ್ರೆ 5G ಟೆಕ್ನಾಲಜಿ ನಾವು ನೋಡ್ಕೊಡಿ, ನಾವು ಟವರ್ ಅಲ್ಲ ನೇರವಾಗಿ ಸ್ಯಾಟಲೈಟ್ ಅಂತ ಮಾಡ್ತೀವಿ. PSI 545 ಕೇಳಿ ನೆನಪಿದೆ ಅನ್ಕೊಂತೀರಿ. ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಭಾರತದ ಮೊಟ್ಟ ಮೊದಲ ಸ್ಯಾಟಲೈಟ್ ಆಧಾರಿತ ಟೆಲಿಫೋನ್ ಅನ್ನು ಅಳವಡಿಸಲಾಗಿದೆ ಅಂತ PSI ಕೇಳಿದ್ನಲ್ಲಿ ಆನ್ಸರ್ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತಂದ್ರೆ 5G ಅನ್ನೋದೇನ್ ಗೊತ್ತಿಲ್ಲ, ನೇರವಾಗಿ ಉಪಗ್ರಹಗಳ ಮೂಲಕ ನಮಗೆ ಸಿಗ್ನಲ್ ಸಿಗ್ತದ್ರಿ, ಅದಕ್ಕೆ 5G ಅಂತ ಹೇಳ್ತಾರೆ. ಇವೆಲ್ಲಾ ಫೀಚರ್ ಅಭಿವೃದ್ಧಿ ಪಡಿಸಿದಕ್ಕೆ 5G ಅಂತ ಹೇಳ್ತಾರೆ. ಹಾಗಾದ್ರೆ 6G, ಈಗ 6G ಏನಂತ ಗೊತ್ತಿಲ್ಲ, ಯಾಕಂದ್ರೆ ಸದ್ಯ ಭಾರತದಲ್ಲಿ 5G ಮಾತಾಡ್ತೀರಿ. 6G ಅಂತ ಬಂದಾಗ ನೋಡಿ ಚೀನಾ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ 6G ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸಿದ ಕಂಪನಿ ಯಾವುದು? ದಟ್ ಇಸ್ ಹವಾಯಿ ಕಂಪನಿ. ಹವಾಯಿ ಕಂಪನಿ ಯಾವ ದೇಶದ್ದು? ಇದು ಚೀನಾ ದೇಶದ್ರು. ಇವ್ರು ಏನ್ ಮಾಡತ್ತ ನೋಡ್ರಿ, ಇಲ್ಲಿ ನೋಡ್ರಿ 6G ಪ್ರಯೋಗಾತ್ಮಕ ಉಪಗ್ರಹವನ್ನ ಅಂದ್ರೆ ಸರ್ ನಮಗೆ 5G ಅಂತ ಹೇಳಿದನ, ಇಲ್ಲಿ ಭೂಮಿ ಅಂತ ತಿಳ್ಕೊಂಡು ನಮಗೇನ್ರಿ ನೇರವಾಗಿ ಉಪಗ್ರಹಗಳ ಮುಖಾಂತರ ನಮಗೆ ಮಾಹಿತಿ. ಅದಕ್ಕೆ ನೋಡ್ರಿ OTT ಅಂತೀವಿ ನಾವು, ಓವರ್ ದಿ ಟಾಪ್. ನಾವ್ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಒಂದು ಉಪಗ್ರಹ ನಮ್ ಜೊತೆನೆ ಬರ್ತದೆ, ಅದಕ್ಕೆ OTT ಅಂತೀವ್ರಿ. ಇವ್ರು ಏನ್ ಮಾಡತ್ತಾರ, ಇದನ್ನ ನಾವು 5G ಯೂಸ್ ಮಾಡತ್ತೀವಿ ನಾವು. ಇವ್ರು ಏನ್ ಮಾಡತ್ತಾರ, ಇದನ್ನ 6G ಟ್ರೈ ಮಾಡಾಕತ್ತಾರ. ಯಾರು? ಚೀನಾದವರು. ಆಲ್ರೆಡಿ ಯಾವ ಕಂಪ್ನಿ ಐತ್ರಿ? 6G ಹವಾಯಿ ಕಂಪ್ನಿ ಇದೆ ಅಂತ ತಿಳ್ಕೊಡ್ರಿ. ಸೊ ಇವೆಲ್ಲಾ ಕೇಳ್ತಾರೆ ನಿಮ್ಗೆ ಕ್ವಶನ್. ಹೀಗಾಗಿ ನೋಡ್ರಿ ಚೀನಾದ್ರೆ ಏನ್ ಹೇಳ್ತಾರ, ನಮ್ಮ 6G ತಂತ್ರಜ್ಞಾನ ನೀವು ಅಳವಡಿಕೆ ಮಾಡಬೇಕಾದ್ರೆ ನಮ್ಮ ಎಲ್ಲ ಷರತ್ತುಗಳಿಗೆ ಒಪ್ಪಬೇಕಂತ ಹೇಳ್ತಾರ. ಅಂದ್ರೆ ನಿಮ್ಮ ಎಲ್ಲಾ ಗ್ರಾಹಕರ ಅಂದ್ರೆ ಪ್ರಜೆಗಳ ಮಾಹಿತಿ ನಾವು ತಗೊಂತೀವಿ ಅಂತ ಹೇಳ. ಇದಕ್ಕೆ ಕೆಲವೊಂದಿಷ್ಟು ಏನ್ ಹೇಳ್ತಾರ ಗೊತ್ತ್ರಿ, ನಾವು ಅಪೋಸ್ ಮಾಡ್ತೀವಿ. ಅಂದ್ರೆ ಕೆಲವೊಂದು ದೇಶ ಅಪೋಸ್ ಮಾಡ್ತೀವಿ ಏನಂತೇಳಿ, ಚೀನಾದ ಹವಾಯಿ ಕಂಪ್ನಿ ನಮ್ಮ ದೇಶದಲ್ಲಿ ಬಿಡೋದ್ ಬೇಡ. ಅಪೋಸ್ ಮಾಡೋದಕ್ಕೆ ಏನಂತಾರ ಗೊತ್ತ್ರಿ, D10 ಕ್ಲಬ್. D10 ಕ್ಲಬ್ ಅಂದ್ರೆ ಏನ್ರಿ, ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವದ 10 ದೇಶಗಳು ಚೀನಾದ ಹವಾಯಿ ಕಂಪ್ನಿಯನ್ನು ನಮ್ಮ ದೇಶದಲ್ಲಿ ಬಿಡಂಗಿಲ್ಲ, ನಮ್ಮ ಒಳಗೆ ಆಂತರಿಕವಾಗಿ ನಾವು 5G ಮತ್ತು 6G ನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ. ಹಾಗಾದ್ರೆ D10 ಅಂದ್ರೆ ಡಿ ಅಂದ್ರೆ ಡೆಮೋಕ್ರೆಟಿಕ್ 10 ಕಂಟ್ರಿ. ಅದ್ರಾಗ ಯಾವ ಬರ್ತಾವ್ರಿ? G7 7 ದೇಶಗಳು. ಅದರಲ್ಲಿ ನೆಕ್ಸ್ಟ್ ಭಾರತ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಕೊರಿಯಾ. ಅಂದ್ರೆ ಈ 10 ದೇಶಗಳು ಏನ್ ಹೇಳ್ತಾ ಗೊತ್ತ್ರಿ, ನಾವು ಚೀನಾದ ಈ ಹವಾಯಿ ಕಂಪ್ನಿ 6G ಬಿಡಂಗಿಲ್ಲ, ನಾವೇ ಆಂತರಿಕವಾಗಿ ಅಭಿವೃದ್ಧಿ ಪಡಿಸಿಕೊಳ್ತೀವಿ ಅಂತೇಳಿ ಒಂದು ಘೋಷಣೆ ತಗೊಂಡು ಅದಕ್ಕೆ D10 ಕ್ಲಬ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಸನ್, ಇದಕ್ಕೆ ಸರಿಯಾದ ಉತ್ತರ ಚೀನಾ ರೀ. ಸರಿಯಾದ ಉತ್ತರ ಚೀನಾ. ಸ್ವಲ್ಪ ಮತ್ತೇನು ಕೇಳೋದು ಎಕ್ಸ್ಟ್ರಾ ಸರ್, ಆಲ್ರೆಡಿ ನೋಡ್ಕೊಡಿ, ಕೆಲವೊಂದಿಷ್ಟು ಕಂಪನಿಗಳು ಸ್ಯಾಟಲೈಟ್ ಆಧಾರಿತ ಸೇವೆಯನ್ನ ನೀಡ್ತಾ ಇದ್ದೀವಿ ಸರ್. ಆಲ್ರೆಡಿ ಕೆಲವೊಂದಿಷ್ಟು ಕಂಪನಿಗಳು ಸ್ಯಾಟಲೈಟ್ ಆಧಾರಿತ ಸೇವೆ ನೀಡ್ತಾ ಇದೆ. ಅಂದ್ರೆ ಸರ್ 5G ನ ಸ್ಯಾಟಲೈಟ್ ಆಧಾರಿತ ಅಂದ್ರೆ ನೇರವಾಗಿ ಅಂದ್ರೆ ಟವರ್ ಇಲ್ಲದ ನೇರವಾಗಿ ಸ್ಯಾಟಲೈಟ್ ಅಂದಾಗ ಇವು ಪರಿಸರದಲ್ಲಿ ಸ್ವಲ್ಪ ಹಾನಿಯನ್ನು ಕಡಿಮೆ ಮಾಡಿದ್ರೆ ಪರಿಸರಕ್ಕೆ ಹಾನಿ ಕಡಿಮೆ ಮಾಡ್ತಾವ್ರಿ. ಯಾಕಂದ್ರೆ ಸಿಗ್ನಲ್ ಹೋಗಲ್ಲ, ನೇರವಾಗಿ ಉಪಗ್ರಹ ಇದೆ. ಸೊ ಹೀಗಾಗಿ ಕೆಲವೊಂದಿಷ್ಟು ಖಾಸಗಿ ಕಂಪ್ನಿಗೆ ಏನ್ ಮಾಡಿದ್ರಿ, ದಟ್ ಇಸ್ ಸ್ಯಾಟಲೈಟ್ ಮುಖಾಂತರ ನೇರವಾಗಿ ಕೊಡ್ತಾವೆ. ಹಾಗಾದ್ರೆ ಯಾವ ಕಂಪ್ನಿ ಹೆಸರು ನೋಡ್ರಿ, ಫಸ್ಟ್ ಏನ್ ಬರ್ತಾನ ನೆನಪಿಟ್ಟುಕೊಡ್ರಿ, ಎಕ್ಸಾಮ್ ಅಲ್ಲಿ ನೇರವಾಗಿ ಕೇಳೋದು. ಖಾಸಗಿ ಕಂಪ್ನಿ ಹೆಸರು ಫಸ್ಟ್ ಬರ್ತೀನಿ. ನೆಕ್ಸ್ಟ್ ಏನ್ರಿ, ಆ ಕಂಪ್ನಿ ಓನರ್ ಹೆಸರು ಬರ್ತೀನಿ. ನೆಕ್ಸ್ಟ್ ಆ ಪ್ರಾಜೆಕ್ಟ್ ಹೆಸರು ಬರ್ತೀನಿ. ಪ್ಲೀಸ್ ಇದನ್ನ ನೋಟ್ ಮಾಡ್ಕೊಡ್ರಿ, ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮಗೆ. ಏನಂತ ಅಂದ್ರ ಸರ್ ಈ ಕೆಳಗಿನ ಯಾವ ಕಂಪ್ನಿಯು ಸ್ಯಾಟಲೈಟ್ ಆಧಾರಿತ 5G ತಂತ್ರಜ್ಞಾನ ಒದಗಿಸ್ತಾ ಇದೆ. ಸೊ ಹೀಗಾಗಿ ಫಸ್ಟ್ ಕಂಪ್ನಿ ಹೆಸರು ಬರ್ತೀನಿ ನಾನು, ದಟ್ ಇಸ್ ಸ್ಪೇಸ್ ಎಕ್ಸ್ ಕಂಪ್ನಿ ಹೆಸರು ಏನ್ರಿ, ಸ್ಪೇಸ್ ಎಕ್ಸ್. ಓನರ್ ಯಾರು? ಎಲಾನ್ ಮಸ್ಕ್. ಹಾಗಾದ್ರೆ ಅವ್ರ ಪ್ರಾಜೆಕ್ಟ್ ಏನಿದೆ, ಸ್ಟಾರ್ ಲಿಂಕ್ ಪ್ರಾಜೆಕ್ಟ್. ಅಂದ್ರೆ ಸರ್ ಇವ್ರು ಏನ್ ಮಾಡ್ಯಾರ ಗೊತ್ತ್ರಿ, ಭೂಮಿಯ ಸುತ್ತಲ ಹಲವು ಉಪಗ್ರಹಗಳು ಹಾಕಿ ಸ್ಯಾಟಲೈಟ್ ಆಧಾರಿತ ಟೆಲಿಕಾಂ ಸರ್ವಿಸ್ ಕೊಡತ್ತಾರೆ, ಹೈ ಸ್ಪೀಡ್ ಕೊಡತ್ತಾರೆ. ಅದಕ್ಕೆ ಏನಂತಾರೆ, ಸ್ಟಾರ್ ಲಿಂಕ್ ಪ್ರಾಜೆಕ್ಟ್ ಅಂತ. ಇದು ಫಸ್ಟ್ ಕಾಲಮ್ ಆಯ್ತು. ನೆಕ್ಸ್ಟ್ ಯಾವ ತಗೋಣ, ನೆಕ್ಸ್ಟ್ ಯಾವ ಕಂಪ್ನಿ? ಒಂದ್ ಸೆಕೆಂಡ್. ಅಂದ್ರೆ ಪ್ರಸ್ತುತವಾಗಿ ಈ ಕೆಳಗಿನ ಖಾಸಗಿ ಕಂಪ್ನಿಗಳು ನಮಗೆ 5G ಟೆಕ್ನಾಲಜಿ ಅಂದ್ರೆ 5G ನೆಟ್ವರ್ಕ್ ಕೊಡ್ತಾ ಇದಾವು. ಓಕೆ ನೆಕ್ಸ್ಟ್ ನೋಡ್ಕೊಡಿ, ಇದು ಫಸ್ಟ್ ಆಯ್ತು ಸ್ಪೇಸ್ ಎಕ್ಸ್ ಕಂಪ್ನಿ ಆಯ್ತು. ಸ್ಪೇಸ್ ಎಕ್ಸ್ ಕಂಪ್ನಿ ಆಯ್ತು, ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಒನ್ ಎಂತ ಅಂತಾನ, ಸೆಕೆಂಡ್ ಒನ್ ನೋಡ್ಕೊಡಿ, ದಟ್ ಇಸ್ ಅಮೆಜಾನ್ ಕಂಪ್ನಿ. ಹಾಗಾದ್ರೆ ಅಮೆಜಾನ್ ಕಂಪ್ನಿ ಓನರ್ ಯಾರು? ಜೆಫ್ ಬಿಜೋಯ್ಸ್ ಇದಾರಿ.
ಹಾಗಾದ್ರೆ ಇವ್ರ ಪ್ರಾಜೆಕ್ಟ್ ಹೆಸರು ಏನಂತಾರೆ, ಕ್ಯೂಪರ್ ಅಂತ ಇಟ್ಟಾರ. ಅಂದ್ರೆ ಸರ್ ಅಮೆಜಾನ್ ಕಂಪನಿ ಭೂಮಿಯ ಸುತ್ತಮುತ್ತಲು ಹಲವು ಉಪಗ್ರಹಗಳನ್ನು ಇರಿಸಿ ತನ್ನ ಗ್ರಾಹಕರಿಗೆ ಹೈ ಸ್ಪೀಡ್ ಇಂಟರ್ನೆಟ್ ಅಂದ್ರೆ 5G ಅಂದ್ರೆ 5G ಸ್ಪೀಡ್ ಇಂಟರ್ನೆಟ್ ಒದಗಿಸ್ತಂದ್ರೆ ಸ್ಯಾಟಲೈಟ್ ಮುಖಾಂತರ. ಥರ್ಡ್ ಒನ್ ಹೇಳ್ತೇನೆ ನಾನು, ದಟ್ ಇಸ್ ಕಂಪ್ನಿ ಹೆಸರೇನ್ರಿ, ಭಾರತಿ ಏರ್ಟೆಲ್. ಭಾರತಿ ಏರ್ಟೆಲ್ ಯಾಕೆ ನೋಡ್ರಿ, ಏರ್ಟೆಲ್ 5G ಬರ್ತದೆ. ಹಾಗಾದ್ರೆ ಇದ್ರ ಓನರ್ ಯಾರ್ದಾರೆ, ದಟ್ ಇಸ್ ಸುನಿಲ್ ಮಿತ್ತಲ್. ಹಾಗಾದ್ರೆ ಇವ್ರ ಪ್ರಾಜೆಕ್ಟ್ ಏನಂತಾರ, ಒನ್ ವೆಬ್ ಅಂದ್ರೆ ಭೂಮಿಯ ಸುತ್ತ ಹಲವು ಉಪಗ್ರಹ ಇರಿಸಿ ನಮಗೆ 5G ಟೆಕ್ನಾಲಜಿ ಕೊಡತ್ತಾರೆ ಸ್ಯಾಟಲೈಟ್ ಮುಖಾಂತರ. ಇಲ್ಲಿ ನೋಡ್ರಿ ಸ್ಪೇಸ್ ಎಕ್ಸ್ ಆಗಿರೋದು ಅಮೆಜಾನ್, ಇವೆರಡು ಏನು ಗೊತ್ತ್ರಿ, ಓಕೆ ಅಮೆರಿಕದ ಖಾಸಗಿ ಕಂಪ್ನಿಗಳು. ಓಕೆ ಭಾರತಿ ಮಿತ್ತಲ್ ಏನ್ ಗೊತ್ತ್ರಿ, ಇದು ಬ್ರಿಟನ್ ಇದೆ. ಹಾಗಾದ್ರೆ ನಮ್ದು ಯಾವ್ದು ಇದೆ ರೀ, ಭಾರತದಲ್ಲಿ ನೋಡಿ, ಭಾರತದಲ್ಲಿ ರಿಲಯನ್ಸ್ ಕಂಪನಿ ದಟ್ ಇಸ್ ಅಂಬಾನಿ ಅವರು ಇದ್ದಾರೆ, ಅಂಬಾನಿ. ಹಾಗಾದ್ರೆ ಆ ಪ್ರಾಜೆಕ್ಟ್ ಹೆಸರು ಏನಂತಾರೆ, ದಟ್ ಇಸ್ ಜಿಯೋ ಫೈಬರ್ ಪ್ರಾಜೆಕ್ಟ್. ಅದಕ್ಕೆ ನೋಡ್ಕೊಡಿ, ಈ 5G ಬಂದ ಅನ್ಸುಟ್ಟು ನೋಡ್ರಿ, ನಿಮ್ಗೆ ವೈಫೈ ಆನ್ ಇದ್ರು ಕೂಡ ಕರೆಗಳು ಹೋಗ್ತಾ ಇದೆ. ಅಂದ್ರೆ ಮೊಬೈಲ್ ನೀವು ಏರೋಪ್ಲೇನ್ ಮೋಡ್ ಹಾಕಿದ್ರು ಕೂಡ ನಿಮ್ಗೆ ವೈಫೈ ಏನಿದ್ರೆ ಕರೆಗಳು ಬರ್ತಾ ಇದೆ. ಅಂದ್ರೆ ಬಟ್ ಇದು ರಿಲಯನ್ಸ್ ಏನ್ ಗೊತ್ತ್ರಿ, ಇದು ಪ್ರಾದೇಶಿಕ ಇದೆ, ಅಂದ್ರೆ ಬೇರೆ ದೇಶಕ್ಕೆ ಇನ್ನೂ ಎಕ್ಸ್ಟೆಂಡ್ ಆಗಿಲ್ಲ. ಬಟ್ ಇವೇನ್ ಗೊತ್ತ್ರಿ, ಆಲ್ಮೋಸ್ಟ್ ಎಲ್ಲ ದೇಶದಲ್ಲಿ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಸೋನ್, ಇಲ್ಲಿ ಸರ್ಕಾರ ಅಂತ ಬಂದ್ರೆ ಇದು ಚೀನಾ ಅಂತ ಹಾಕ್ರಿ, ಇದು 6G. ಬಟ್ ಇನ್ನು ಬೇರೆ ಯಾವ ಕಂಪ್ನಿಗಳು 6G ಹೋಗಿಲ್ಲ, ಜಸ್ಟ್ ಅಮೆರಿಕ ಚೀನಾದ ಒಂದು ಹವಾಯಿ ಕಂಪ್ನಿ. ಸೊ ಪ್ಲೀಸ್ ರಿಮೆಂಬರ್ ಸೋನ್, ದಿಸ್ ಇಸ್ ದ ಚಾರ್ಟ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ನೆಕ್ಸ್ಟ್ ಒನ್. ಸೆಬಿ ನವೀಕರಣ ನಿಯಮದಂತೆ ಸಾರ್ವಜನಿಕ ಕಂಪನಿಗಳ ಅಧಿಕಾರಿಗಳು ಸೇರುವುದಕ್ಕೂ ಮುಂಚೆ ಎಷ್ಟು ವರ್ಷಗಳ ಕೂಲಿಂಗ್ ಆಫ್ ಅವಧಿಯನ್ನು ನಿರ್ಧರಿಸ. ಕೂಲಿಂಗ್ ಆಫ್ ಅಂತ ಕೇಳ್ಬೋದು. ಕೂಲಿಂಗ್ ಆಫ್ ಅಂದ್ರೆ ಏನ್ರಿ, ವೇಟ್ ಮಾಡ್ಬೇಕಾಗತ್ತೆ. ಯಾಕಂದ್ರ ನೀವು ಸಡನ್ಲಿ ಏನ್ ಗೊತ್ತಿ, ಒಂದು ಕಂಪ್ನಿ ಹಾಕಿದ ಬೆಸ್ಟ್ ಎಕ್ಸಾಂಪಲ್, ಅಲ್ಲಿ ಟೇಕ್ ಎಕ್ಸಾಂಪಲ್. ಫಸ್ಟ್ ಸೆಬಿ ಬಗ್ಗೆ ಮಾತಾಡೋಣ ಸರ್. ಭಾರತದಲ್ಲಿ ಪ್ರತಿ ಒಂದು ಕಾರ್ಯಗಳಿಗೆ ಒಂದೊಂದು ನಾವು ಪ್ರಾಧಿಕಾರವನ್ನು ಮಾಡಿದ್ದೀವಿ. ನೋಡ್ರಿ RBI ಫಂಕ್ಷನ್ ಏನಪ್ಪಾ ಅಂದ್ರ ದೇಶದಲ್ಲಿ ಹಣಕಾಸು ವ್ಯವಹಾರಗಳನ್ನ ನೋಡ್ಕೊಳ್ಳಿಕ್ಕೆ ಅಂತ ಹೇಳ್ತೀವಿ. ಅದೇ ಟೈಪ್ NHA ರಾಷ್ಟ್ರೀಯ ಹೆದ್ದಾರಿ ಏನಪ್ಪಾ, ಹೆದ್ದಾರಿ ನೋಡ್ಕೊಳ್ಳಿಕ್ಕೆ. ಆಧಾರ್ ಅಂತೇನು, ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಆಧಾರ್ ಕಾರ್ಡ್ ಬಗ್ಗೆ ಮಾಹಿತಿ ನೋಡ್ಕೊಳ್ಳಿಕ್ಕೆ. ಅದೇ NTC ಅಂತ ಹುಲಿಗಳ ಬಗ್ಗೆ ನೋಡ್ಕೊಳ್ಳಿ. ಹೀಗಾಗಿ ಅದೇ ತರ ಭಾರತದಲ್ಲಿ ಯಾರಾದ್ರೂ ಶೇರ್ ಮಾರ್ಕೆಟ್ ಅಥವಾ ಬಾಂಡ್ ಪೇಪರ್ಸ್ ಅಥವಾ ಹೂಡಿಕೆ ಈ ವಿಚಾರದಲ್ಲಿ ಯಾರಾದ್ರೂ ಇದ್ದರೆ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಒಂದು ಸಂಸ್ಥೆ ಮಾಡಿದ, ಅದಕ್ಕೆ ಏನಂತಾರ ಸೆಬಿ ಅಂತ ಹೇಳ್ತಾರೆ. ಅಂದ್ರೆ ಸೆಬಿ ಅಂದ್ರೆ ಏನ್ರಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇಲ್ಲಿ ನೋಡ್ಕೊಡ್ರಿ ಸರ್, ಭಾರತದಲ್ಲಿ ಪ್ರತಿಯೊಂದು ಕಾರ್ಯಗಳಿಗೆ ಒಂದೊಂದು ಸಂಸ್ಥೆಗಳು ಹಾಕಿದ್ವಿ. ಅದರಲ್ಲಿ ಭಾರತ ನೋಡ್ಕೊಡ್ರಿ, ಶೇರ್ ಮಾರ್ಕೆಟಿಂಗ್ ಇರಬಹುದು ಅಥವಾ ಬಾಂಡ್ ಪೇಪರ್ ರಿಲೀಸ್ ಮಾಡೋದು ಅಥವಾ ಹೂಡಿಕೆ. ಅಂದ್ರೆ ಯಾವ್ದಾರ ದೇಶ, ಯಾವ್ದಾರ ಕಂಪ್ನಿ ಭಾರತದಲ್ಲಿ ಬಂದು ಹೂಡಿಕೆ ಮಾಡ್ತಾರೆ ಅಂದಾಗ ಅವ್ರು ಯಾವ ತರ ಹೂಡಿಕೆ ಮಾಡ್ತಾ ಇದಾರೆ, ಎಷ್ಟು ಹೂಡಿಕೆ ಮಾಡ್ತಾರಲ್ಲ, ಮಾರ್ಕೆಟ್ ಅದು ಕೆಪಾಸಿಟಿ ಇದೇನೋ ಇಲ್ಲೋ ಅಂತೇಳಿ ಯಾರು ಡಿಸೈಡ್ ಮಾಡ್ತಾರ, ಲೈಸೆನ್ಸ್ ಕೊಡೋದು ಸೆಬಿದಾರಿ. ಸೊ ಸೆಬಿ ಅನ್ನೋ ನೋಡ್ಕೊಡ್ರಿ, ಇದರ ಸ್ಥಾಪನೆ 1988 ಆಗತ್ರಿ. 88 ಅಂದ್ರೆ ಭಾರತದಲ್ಲಿ ಏನೇ ಶೇರ್ ಮಾರ್ಕೆಟ್ ಅಂದ್ರೆ ಇವರೇ ಡಿಸೈಡ್ ಮಾಡ್ತಾರೆ. ಒಂದ್ ಬೇಕಾದ್ರೆ ಮೇ ಬಿ ನೀವು ನೋಡಿರ್ಬೋದು, ಸ್ಕ್ಯಾಮ್ 1992 ಅಂತ ನೋಡಿರ್ಬೇಕು. ಇದೇ ಕ್ವಶನ್ KS 2020 ಪ್ರಿಲಿಮ್ಸ್ ಅಲ್ಲಿ ಬಂದಿತ್ರಿ. ಯಾರಾದ್ರೂ ಸ್ಕ್ಯಾಮ್ 1992 ನೋಡ್ರಿ ಅನ್ಕೊಂತೇನೆ. ಯಾಕಂದ್ರೆ ಭಾರತ ನೋಡ್ರಿ, ಸರ್ಕಾರ ಯಾವ್ದಾದ್ರು ಸಂಸ್ಥೆಯನ್ನ ಕಾಯ್ದೆ ಮುಖಾಂತರ ಸ್ಥಾಪನೆ ಮಾಡಿದ್ರೆ ಅವಕ್ಕೆ ಏನಂತ ನಾವು ಸ್ಟ್ಯಾಟ್ಯೂಟರಿ ಬಾಡಿ, ದೇ ಕ್ಯಾನ್ ಟೇಕ್ ಓನ್ ಡಿಸಿಷನ್ ಅಂತ ಹೇಳ್ತೀವಿ. ಆಕ್ಚುಲಿ ನೋಡ್ರಿ, ಸೆಬಿಯನ್ನು ಯಾವ್ದಕ್ ಸ್ಥಾಪನೆ ಮಾಡ್ತಾರ, ಭಾರತದಲ್ಲಿ ಯಾರಾದ್ರೂ ಶೇರ್ ಮಾರ್ಕೆಟ್ ಮಾಡ್ತಾರೆ, ಬಾಂಡ್ ಪೇಪರ್ ರಿಲೀಸ್ ಮಾಡ್ಬೇಕಾರ ಮತ್ತೆ ಹೂಡಿಕೆ ಇದ್ರೆ ಮಾನಿಟರ್ ಮಾಡಕ್. ಆಕ್ಚುಲಿ ನೋಡ್ಕೊಡಿ, ಹರ್ಷದ ಮೆಹ್ತಾ ಏನ್ ಮಾಡ್ತಿರ್ತಾನ ನೋಡಿ, ಶೇರ್ ಮಾರ್ಕೆಟ್ ನ ರೇಟ್ ನ ಹೆಚ್ಚು ಕಡಿಮೆ ಮಾಡ್ತಿರ್ತಾನ. ಅವಾಗ ಅದು ಸೆಬಿ ಡೈರೆಕ್ಟರ್ ಗೊತ್ತಾದ, ಹರ್ಷದ್ ಮೆಹ್ತಾ ಇಸ್ ಡೂಯಿಂಗ್ ಇಲ್ಲಿಗಲ್ ಆಕ್ಟಿವಿಟಿ, ದಟ್ ಇಸ್ ಇಂಟರ್ನಲ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಸುಮ್ ಬೆಲೆ ಏರ್ಸೋದು ಟು ಕ್ರಿಯೇಟ್ ಡಿಸ್ಟರ್ಬೆನ್ಸ್ ಇನ್ ಮಾರ್ಕೆಟ್. ಅದು ಸೆಬಿ ಡೈರೆಕ್ಟರ್ ಗೊತ್ತಾದ. ಸೆಬಿ ಡೈರೆಕ್ಟರ್ ಯಾರು ತಪ್ಪಾನ, RBI ಕಡೆ ಹೋಗ್ತಾನ. ಏನಂತಿ ನೋಡ್ರಿಪ್ಪ, ಹರ್ಷದ್ ಮೆಹ್ತಾ ತಪ್ಪು ಮಾಡತ್ತ, ಪ್ಲೀಸ್ ಸ್ಟಾಪ್ ಹಿಮ್ ಅಂತೀವಿ. ಅವಾಗ RBI ಏನ್ ಹೇಳ್ತಾರೆ, ಮತ್ ನೀ ಅದಕ್ಕದಿ, ನೀ ಯಾಕೆ ಕೆಲಸ ಮಾಡತ್ತಲ್ಲ, ಅರೆಸ್ಟ್ ಮಾಡೋಣ ಅಂತ ಹೇಳ್ತಾರ. ಅವ್ ಸೆಬಿ ಏನ್ ಹೇಳ್ತೀರಿ, ನನ್ನ ಸ್ಥಾಪನೆ ಮಾಡಿ, ಯು ಹ್ಯಾವ್ ಜಸ್ಟ್ ಎಸ್ಟಾಬ್ಲಿಷ್ ಮೀ, ಬಟ್ ಪವರ್ ಕೊಟ್ಟೇನಲ್ಲ. ಸೊ ಹೀಗಾಗಿ ಇದು ಕೇಸ್ ಗವರ್ಮೆಂಟ್ ಕಡೆ ಹೋದಾಗ ಏನ್ ಮಾಡ್ತೀರಿ, ಅದಕ್ಕೆ ನೋಡ್ರಿ 1992 ಭಾರತ ಅಂದ್ರೆ ಪಾರ್ಲಿಮೆಂಟ್ ಏನ್ ಮಾಡ್ತೀರಿ, ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ತಮ್ಮ ಅಧಿಕಾರ ಕೊಟ್ಟು ಇದಕ್ಕೆ ಒಂದು ಕಾಯ್ದೆ ಮುಖಾಂತರ ಕೊಡ್ತಾರೆ. ಅದಕ್ಕೆ ನೋಡ್ಕೊಡ್ರಿ, ಸೆಬಿ ಆಕ್ಟ್ 1992 ಅಂತ ಹೇಳ್ತಾರೆ. ಅಂದ್ರೆ 92 ಇದೊಂದು ಸೆಬಿ ಅನ್ನೋದೊಂದು ಶಾಸನಾತ್ಮಕ ಸಂಸ್ಥೆ, ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆಂಟ್ ಅಧಿಕಾರ ಕೊಡ್ತಾರ. ಅಂದ್ರೆ ದೇ ಕ್ಯಾನ್ ಟೇಕ್ ಓನ್ ಡಿಸಿಷನ್. ಇಮಿಡಿಯೇಟ್ಲಿ ಏನ್ ಮಾಡ್ತಾರ ಅವರು, ಹರ್ಷದ್ ಮೆಹ್ತಾನ ಅರೆಸ್ಟ್ ಮಾಡ್ತಾರ. ಅದಕ್ಕೆ ಸ್ಕ್ಯಾಮ್ 1992 ಅಂತ ಬರ್ತೈತ್ರಿ. ಇದೇ ಕ್ವಶನ್ 2020 ಕೇಸ್ ಪ್ರಿಲಿಮ್ಸ್ ಪೇಪರ್ ಈ ಕೆಳಗಿನ ಯಾವ ವರ್ಷದೊಂದು ಸೆಬಿಯನ್ನು ಸ್ವತಂತ್ರ ಸಂಸ್ಥೆಯನ್ನಾಗಿ ಮಾಡಲಾಯಿತು ಅಂತ ಕೇಳಿದಾರೆ. ಸೊ ಪ್ಲೀಸ್ ರಿಮೆಂಬರ್ ಸೋನ್. ಇಲ್ಲಿ ಏನ್ ಹೇಳ್ತಾರ, ಕೂಲಿಂಗ್ ಆಫ್ ಅಂದ್ರ ಯಾವುದೇ ಒಬ್ಬ ಮ್ಯಾನೇಜರ್ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಶಿಫ್ಟ್ ಆಗ್ಬೇಕಾದ್ರೆ ಸ್ವಲ್ಪ ಎಷ್ಟು ವೇಟ್ ಮಾಡ್ಬೇಕಂದ್ರ, ಡೈರೆಕ್ಟರ್ ಮಾಡ್ಬೇಕಾದ್ರೆ ಕನಿಷ್ಠ ಆದ್ರೆ 2 ವರ್ಷ ವೇಟ್ ಮಾಡ್ಲಿ.
ಈಗ ಅರ್ಜೆಂಟ್ ಒಂದು ಕಂಪ್ನಿ ನೋಡ್ರಿ, ಈ ಕಂಪ್ನಿಯಿಂದ ಡಿಸ್ಚಾರ್ಜ್ ಆದ ಇಮಿಡಿಯೇಟ್ಲಿ ಇನ್ನೊಂದು ಕಂಪ್ನಿಗೆ ಹೋದ್ರೆ ಏನ್ ಮಾಡ್ತಾನ, ಈ ಹಿಂದಿನ ಕಂಪ್ನಿ ಎಲ್ಲ ಮಾಹಿತಿ ಗೊತ್ತಿರ್ತೈತಿ, ಮುಂದಿನ ಕಂಪ್ನಿ ಒಳಗೆ ಹೆಸರು ಗೆಟ್ಟಿಸ್ಕೊಂಡ್ರಿಂದ ಇದನ್ನ ಡಿಫೇಮ್ ಮಾಡ್ಬಿಡ್ತಾನ. ಅಂದ್ರೆ ಈಗ ನಾವು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ಡೈರೆಕ್ಟರ್ ಆಗಿ ಹೋದಾಗ ಹಿಂದಿನ ಕಂಪ್ನಿ ಸಂಪೂರ್ಣ ಮಾಹಿತಿ ಗೊತ್ತೈತಿ, ಅದನ್ನ ಡೆಸ್ಟ್ರಾಯ್ ಮಾಡ್ತಾನಲ್ಲ, ಯಾಕಂದ್ರೆ ಹೊಸ ಕಂಪ್ನಿಗೆ ಹೋದಾಗ ನನಗೆ ಇಂಪ್ರೂವ್ ಆಗ್ಬೇಕಾಗ್ತೈತಿ, ಅಲ್ಲಿ ಜಾಸ್ತಿ ಸ್ಯಾಲರಿ ತಗೋಬೇಕಾಯ್ತು. ಸೊ ಹೀಗಾಗಿ ಕೂಲ್ ಆಫ್ ಅಂದ್ರೆ ವೇಟಿಂಗ್ ಟೈಮ್ ಎಷ್ಟು ಮಾಡ್ರಿ, 2 ವರ್ಷ ಮಾಡ್ರಿ. ಪ್ಲೀಸ್ ರಿಮೆಂಬರ್ ಸಮ್. ಓಕೆ, ನೆಕ್ಸ್ಟ್ ಒನ್. ಓಕೆ, G20. ಓಕೆ, G20 ಹವಾಮಾನ ಹಾಗೂ ತಾತ್ಕಾಲಿಕ ಶೃಂಗ 2020 ಯಾವ ದೇಶದ ಅಧ್ಯಕ್ಷ ವಹಿಸಲಿದೆ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಸಮ್. ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು ನಾವು, G20 obviously ಸ್ಥಾಪನೆ 1999. ಹಾಗಾದ್ರೆ ಇದೇನ್ ಗೊತ್ತ್ರಿ ಸರ್, ಏನ್ ಗೊತ್ತ್ರಿ, ಇತ್ತೀಚಿನ ಎಕ್ಸಾಂಪಲ್ ಸ್ಟೇಟ್ಮೆಂಟ್ ಗಳು G20 ಒಂದು ಪ್ರಪಂಚದಲ್ಲಿರುವ ಅತಿ ಬಲಿಷ್ಠವಾದ ಅಭಿವೃದ್ಧಿ ಹೊಂದುತ್ತಿರುವ ಈಗ ಮತ್ತ ಬಡ ಅಂತ ಹಾಕ್ಯಾರ. G20 ಅಂದ್ರೆ ಆಫ್ರಿಕಾ ಬಡ ರಾಷ್ಟ್ರಗಳನ್ನು ಹೊಂದಿರುವ ಒಂದು ಗುಂಪಾದಿ ಈ ಗುಂಪಿನ ಸದಸ್ಯರು ಜಾಗತಿಕ ಆರ್ಥಿಕ ಭದ್ರತೆ, ಹವಾಮಾನ ಬದಲಾವಣೆ ಮತ್ತು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ತಲುಪುವಲ್ಲಿ ಚರ್ಚಿಸುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಚರ್ಚಿಸಂದ್ರೆ ಗುಂಪಿನ ಉದ್ದೇಶ ರೀ. ಹಾಗೆ ಸ್ಥಾಪನೆ, ಹಾಗಾದ್ರೆ ಸದಸ್ಯರೆಷ್ಟಿದ್ದಾರೆ ಸರ್, 19 ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕನ್ ಒಕ್ಕೂಟ. ಯಾಕಂದ್ರೆ ಇದು 2023 ಇಂಡಿಯಾ ಇದ್ದಾಗ ಸೇರ್ತಂದ್ರೆ 19 ವೈಯಕ್ತಿಕ ದೇಶಗಳು, 2 ಗುಂಪುಗಳಿದೆ ಪ್ರಾದೇಶಿಕ, ಅಂದ್ರೆ ಯುರೋಪಿಯನ್ ಯೂನಿಯನ್ ಅಂಡ್ ಆಫ್ರಿಕನ್ ಯೂನಿಯನ್ ಅಂತ ಹೇಳ್ತಾರೆ. ಸರ್ ಯಾವುದೇ ಅಂತಾರಾಷ್ಟ್ರೀಯ ಮೀಟಿಂಗ್ ಆಗ್ಬೇಕಾದ್ರೆ ಹೆಂಗಾಗ್ಬೋದ್ರಿ ಸರ್, ಫಸ್ಟ್ ಲಿಸನ್ ದಿಸ್. ಈಗ 2025 ಯಾವ ದೇಶ ಹೋಸ್ಟ್ ಮಾಡತ್ತದ ಗೊತ್ತ್ರಿ, ಈ ಸಲದನ್ನ ದಕ್ಷಿಣ ಆಫ್ರಿಕಾ ಹೋಸ್ಟ್ ಮಾಡತ್ತ. ದಕ್ಷಿಣ ಆಫ್ರಿಕಾ ಈ ಸಲ ಅಧ್ಯಕ್ಷತೆ ಇದೆ. ಮೀಟಿಂಗ್ ಆಗ್ಬೇಕಾದ್ರೆ ಹೆಂಗಾಗ್ತದೆ ಗೊತ್ತ್ರಿ, ಆಕ್ಚುಲಿ ಮೀಟಿಂಗ್ ಆಗ್ಬೇಕಂದ್ರ ಮೀಟಿಂಗು ಆಕ್ಚುಲಿ ಏನ್ ಗೊತ್ತ್ರಿ, ಮೀಟಿಂಗ್ ಯಾವಾಗ ನೋಡ್ಕೊಡ್ರಿ, ದಟ್ ಇಸ್ ನವೆಂಬರ್ ಲಾಸ್ಟ್ ವೀಕ್ ಮತ್ತು ಡಿಸೆಂಬರ್ ಫಸ್ಟ್ ವೀಕ್. ಅಂದ್ರೆ ಫಸ್ಟ್ ವೀಕ್ 15 ಅಂದ್ರೆ ಟೋಟಲ್ 15 ದಿನ ಇರ್ತದೆ ಮೀಟಿಂಗ್. ಬಟ್ ಸ್ಟಾರ್ಟ್ ಆಗಿದೆ ಏನ್ ಗೊತ್ತ್ರಿ, ಜನವರಿಯಿಂದ ಸ್ಟಾರ್ಟ್ ಆಗ್ತದೆ ಮೀಟಿಂಗು, ಜನವರಿಯಿಂದ ಸ್ಟಾರ್ಟ್ ಆಗ್ತದೆ. ಹೆಂಗ್ ಮಾಡ್ತಾರೆ, ಫಸ್ಟ್ ಏನ್ ಮಾಡ್ತಾರೆ, ಫಾರಿನ್ ಮಿನಿಸ್ಟರ್ ಹೋಗ್ತಾರ. ಅಂದ್ರೆ ಎಲ್ಲ ಸದಸ್ಯ ದೇಶಗಳು ಎಲ್ಲ ಸದಸ್ಯ ದೇಶದ ಫಾರಿನ್ ಮಿನಿಸ್ಟರ್ ಹೋಗಿ ಏನ್ ಮಾಡ್ತಾರೆ, ಯಾವ ದೇಶ ಅಧ್ಯಕ್ಷತೆ ಇರ್ತಾರೆ ನೋಡ್ರಿ, ಡಿಸ್ಕಷನ್ ಮಾಡ್ತಾರೆ ಹೇಗೆ ನಮ್ಮ ವಿದೇಶ ವ್ಯವಹಾರಗಳನ್ನ ನಾವು ಮಾಡೋಣ ಅಂತೇಳಿ. ನೆಕ್ಸ್ಟ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಕಲ್ಚರಲ್ ಮಿನಿಸ್ಟರ್ ಹೋಗ್ತಾರ, ಅವ್ರು ಡಿಸ್ಕಷನ್ ಮಾಡ್ತಾರ. ನೆಕ್ಸ್ಟ್ ಡಿಫೆನ್ಸ್ ಮಿನಿಸ್ಟರ್ ಹೋಗ್ತಾರ, ಅಲ್ಲಿ ಚರ್ಚೆ ಮಾಡ್ತಾರ. ನೆಕ್ಸ್ಟ್ ನೋಡ್ಕೊಡ್ರಿ, ದಟ್ ಇಸ್ ಫೈನಾನ್ಸ್ ಮಿನಿಸ್ಟರ್ ಹೋಗ್ತಾರ, ಚರ್ಚೆ ಮಾಡ್ತಾರೆ. ಇವೆಲ್ಲ ಚರ್ಚೆ ಮಾಡಿ ಲಾಸ್ಟಿಗೆ ಏನ್ ಬರ್ತದೆ ಗೊತ್ತ್ರಿ, ಲಾಸ್ಟಿಗೆ ಅಂತಿಮವಾಗಿ ಅದನ್ನ ಕ್ಲೋಸ್ ಮಾಡೋದು ಬರ್ತದ್ರಿ, ಕ್ಲೋಸ್ ಮಾಡೋದು. ಸೊ ಹೀಗಾಗಿ ಫೈನಲ್ ಆಗಿ ಏನ್ ಮಾಡ್ತಾರಿ, ದೇಶದ ಮುಖ್ಯಸ್ಥರು ಹೋಗಿ ಏನ್ ಮಾಡ್ತಾರ ಗೊತ್ತ್ರಿ, ಆ ಫೈನಲ್ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ನೋಡಪ್ಪ ಇವೆಲ್ಲಾ ಮಿನಿಸ್ಟ್ರಿ ಡಿಸ್ಕಸ್ ಮಾಡಿದ್ರೆ ಇದು ನಮ್ಮ ಘೋಷಣೆ ಅಂತೇಳಿ ಡಿಕ್ಲರೇಷನ್ ಮಾಡ್ತಾರ. ಈಗ ಪ್ರತಿ ಸಲ ಹೋಗೋದು ಮೀಟಿಂಗ್ ಮಾಡೋದು ಬರೋದು, ಹೋಗೋದು ಮೀಟಿಂಗ್ ಮಾಡೋದು ಬರೋದು ಅಂದ್ರೆ ಎಫೆಕ್ಟಿವ್ ಬೇಕಲ್ರಿ. ಸೊ ಹೀಗಾಗಿ 2023 ನಾವು ಭಾರತ ದೇಶವು 18ನೇ G20 ಮೀಟಿಂಗ್ ನ ಅಧ್ಯಕ್ಷತೆ ವಹಿಸುತ್ತೆ. ಅದು ಭಾರತ ರೀ. ಭಾರತ ಇಲ್ಲೊಂದು ಇದನ್ನ ಎಫೆಕ್ಟಿವ್ ಮಾಡ್ಲಿಕ್ಕೆ ಒಂದು ಕಾನ್ಸೆಪ್ಟ್ ತಗೊಂಡ್ ಏನ್ ಮಾಡ್ರ, ಪ್ರತಿ ಸಲ ಬರ್ತಾರ, ಪ್ರಾಮಿಸ್ ಮಾಡ್ತಾರ, ಹೋಗ್ತಾರ, ಬಟ್ ಈ ಫುಲ್ಫಿಲ್ ಮಾಡ್ಬೇಕಲ್ಲ. ಅದಕ್ಕೆ ಭಾರತ ಸರ್ಕಾರ ಏನ್ ಮಾಡ್ತ ಗೊತ್ತ್ರಿ, ಪ್ರತಿ ಅಧ್ಯಕ್ಷರು 3 ದೇಶಗಳನ್ನು ಒಳಗೊಂಡ ಒಂದು ಟ್ರೈಕಾ ಅಂತ ಕಾನ್ಸೆಪ್ಟ್ ತಗೊಂಡ್ಬಿಡ್ತೀವಿ. ಅಂದ್ರೆ ಟ್ರೈಕಾ ಅಂದ್ರೆ ಏನ್ ಗೊತ್ತ್ರಿ, ನೋಡಪ್ಪ ಈ ವರ್ಷ ಯಾರು ಅಧ್ಯಕ್ಷತೆ ವಹಿಸ್ತದ ಅವ್ರನ್ನ ಮಿಡಲ್ ಇಡೋಣ. ಅಂದ್ರೆ ಈ ವರ್ಷ ಯಾವ್ದಿದ್ರೆ 2025 ನೀ ಚೇರ್ಮನ್ ಕುಂತಿರ್ತಿಲ್ಲ, ನಿಮ್ ಜೊತೆಗೆ ಯಾರು ಕುಂದ್ರಲಿ, ಹೋದ ವರ್ಷ ಯಾರು ಮಾಡಿದಿಲ್ಲ ಅಧ್ಯಕ್ಷತೆ ಅವ್ರು ಕುಂದ್ರಲಿ, ಮುಂದಿನ ವರ್ಷ ಯಾರು ಅಧ್ಯಕ್ಷತೆ ಮಾಡ್ತಾರ ಅವರು ಕುಂದ್ರಲಿ. ಅಂದ್ರೆ ಈಗ ಯಾರೋ ಒಂದು ದೇಶನ ಬಂದ ಅಂತಾರ, ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ, ಅವಾಗ ವಿಮಾನ ಕೇಳ್ತಾನೆ, ಮತ್ತ ಹಿಂದಿಲ್ದ ಏನಾರು ಮಾಡಿನಪ್ಪ ಫುಲ್ಫಿಲ್ ಮಾಡಿಲ್ಲ ಅಂತ ಮತ್ತೆ ಇವತ್ತು ಘೋಷಣೆ ಮಾಡ್ಬೇಕು, ನೆಕ್ಸ್ಟ್ ಹೇಳ್ಬೇಕು, ನೋಡಪ್ಪ ಹೋದ ವರ್ಷದ ಈ ವರ್ಷದ ಸೇರ್ಸಿ ಅವ ಮಾಡ್ತಾನೆ ಅಂತ ಹೇಳ. ಹೀಗಾಗಿ ಟ್ರೈಕಾ ಅಂದ್ರೆ 3 ದೇಶಗಳ ಗುಂಪು. ಅಂದ್ರೆ ಇದು ಹೆಂಗಿರ್ತೈತಿ ಗೊತ್ತ್ರಿ, ಸೀರೀಸ್ ಹೆಂಗಿರ್ತದೆ ಸರ್, ಪ್ರೀವಿಯಸ್ ಯಾರು ಹೋಸ್ಟ್ ಮಾಡಿರ್ತಾರ ಅವ್ರು ಫಸ್ಟ್ ಹೆಸರು ಇಟ್ಟಿರ್ತಾರ, ಮಿಡಲ್ ಯಾರು ಇಟ್ಟಿರ್ತಾರೆ, ಪ್ರಸ್ತುತ ಯಾರು ಅಧ್ಯಕ್ಷತೆ ವಹಿಸಲ್ಲ ಅವ್ರಿಗೆ ಇಟ್ಟಿರ್ತಾರೆ. ನೆಕ್ಸ್ಟ್ ಮುಂದಂದ್ರೆ ಮುಂದಿನ, ಅಂದ್ರೆ 3 ದೇಶಗಳು ಹೆಂಗ್ ಹೆಸರು ಬರ್ತಾರ, ಫಸ್ಟ್ ಏನ್ ಬರೀ ಪ್ರೀವಿಯಸ್ ಬರ್ತಾರೆ ನೋಡಿ, ಪ್ರಸ್ತುತ ಅನ್ನೋದು ಮಿಡಲ್ ಇರ್ತದ್ರಿ. ಅಂದ್ರೆ ಮಧ್ಯದಲ್ಲಿ ಪ್ರಸ್ತುತ ಅಂದ್ರೆ ಈ ವರ್ಷದ ಇರ್ತದ್ರಿ, ಈ ವರ್ಷದ್ದು. ಹಿಂದಿನ ವರ್ಷದ ಅದು ಪ್ರಿಫಿಕ್ಸ್ ಇರ್ತಾರೆ, ಮುಂದಿನ ವರ್ಷದ ಸಫಿಕ್ಸ್ ಇರ್ತಾರೆ. ಹಾಗಾದ್ರೆ ಕ್ಯಾನ್ ಎನಿವನ್ ಸೇ ದಟ್ 2025 G20 ದೇಶದ ಅಂದ್ರೆ ಗುಂಪಿನ ಟ್ರೈಕಾ ದೇಶಗಳು ಯಾವುವು? ಯಾಕಂದ್ರ ಮೇ ಬಿ ಯಾರು 2024 ಜನವರಿ ಒಳಗ PSI 545 ಬರ್ದಿರ ಅನ್ಕೊಂತಾನ. ಅವಾಗ ಏನ್ ಕೇಳಿ ಗೊತ್ತ್ರಿ, 2024-23 ಟ್ರೈಕಾ ದೇಶಗಳು ಅಂತ ಕೇಳ್ಬಿಟ್ರೆ, ಆವಾಗ ಈಗ ನೋಡ್ರಿ 2025 ಕೇಳಿ ಮಾಡಿದ್ರೆ ಸೆಂಟರ್ ಯಾರು ಬರ್ತೀನೋ, ಯಾವ ದೇಶ ಅಧ್ಯಕ್ಷತೆ ವಹಿಸತ್ತಲ್ಲ, ಯಾವ್ದು ಈ ಸಲ ಅಧ್ಯಕ್ಷ ಮಾಡ್ತೀರಿ, ದಟ್ ಇಸ್ ದಕ್ಷಿಣ ಆಫ್ರಿಕಾ ಈ ವರ್ಷದ ಅಧ್ಯಕ್ಷತೆ. ಅದಕ್ಕೆ ನಾವು ಸೆಂಟರ್ ಬರ್ತೀವಿ. ಪ್ರಿಫಿಕ್ಸ್ ಯಾರು, ಹಿಂದಿನ ವರ್ಷ ಯಾರು ಮಾಡಿದ್ರು, ಬ್ರೆಜಿಲ್ದರ್ ಮಾಡಿದ್ರು. 2024 ಹೋದ ವರ್ಷ ಬ್ರೆಜಿಲ್, ಮುಂದಿನ ವರ್ಷ ಯಾರು ಮಾಡ್ತಾರ, ಅಮೆರಿಕದವ್ರು ಮಾಡ್ತಾರ. ಅಂದ್ರೆ ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ಮತ್ತು USA ಪ್ರಸ್ತುತವಾದ ಟ್ರೈಕಾ ದೇಶಗಳು. ಅಂದ್ರೆ ಇಲ್ಲಿ ಸೆಂಟರ್ ಯಾರು ಬರ್ತಾರ, ದಕ್ಷಿಣ ಆಫ್ರಿಕಾದವ್ರು ಬರ್ತಾರೆ. ಹಿಂದೆ ಯಾರು ಇರ್ತಿದ್ರು, ಬ್ರೆಜಿಲ್ ಇರ್ತಾರೆ, ಮುಂದೆ ಯಾರು ಇರ್ತಾರೆ, US ಅಂತ. ಸೊ ಪ್ಲೀಸ್ ರಿಮೆಂಬರ್. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ಹೀಗಾಗಿ
ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ಸೊ ಪ್ಲೀಸ್ ರಿಮೆಂಬರ್ ಸಮ್, ಸ್ವಲ್ಪ ಕ್ವಿಕ್ ಆಗುತ್ತಾನೆ. ಭಾರತ ಯುನೈಟೆಡ್ ನೇಷನ್ ಪರಿಸರ ಕಾರ್ಯಕ್ರಮ ಶುರುವಾದ ಸ್ವಚ್ಛ ಶೀತಲ ಗ್ಲೋಬಲ್ ಸಂಧಿಯು ಇದು ಯಾಕಂದ್ರೆ ಗ್ಲೋಬಲ್ ಕೂಲಿಂಗ್ ಪ್ಲೇಜ್ ಅಂದ್ರೆ ಗ್ಲೋಬಲ್ ಕೂಲಿಂಗ್ ಪ್ಲೆಡ್ಜ್ ಇದು ಎದ್ರ ಸಂಬಂಧ ಅಂತ ಗೊತ್ತ್ರಿ ಸರ್? ಅತಿ ಹೆಚ್ಚು ನಾವು ಹಸಿರು ಮನೆ ಅನಿಗಳನ್ನ ಎದಕ್ ಕಳ್ಸಾಕ್ತಿವ್ರಿ ಸರ್? ನಮಗೆ ಕೂಲಿಂಗ್ ಬೇಕಾಯ್ತಂದ್ರೆ ಮೇ ಬಿ ನಾವು ಫ್ರಿಡ್ಜ್ ಯೂಸ್ ಮಾಡ್ತಿರ್ಬೋದು, AC ಯೂಸ್ ಮಾಡ್ತೀವಿ. ಇದರಿಂದ ನಾವು ವಿದ್ಯುತ್ ಬಳಕೆ ಮಾಡಿ ಅತಿ ಹೆಚ್ಚು ಮಾಲಿನ್ಯಕಾರಕ ಕಳಿಸ್ತೇವೆ. ಅದನ್ನ ಕಡಿಮೆ ಮಾಡ್ತೀವಿ ಅಂತ ಒಂದು ಒಪ್ಪಂದದ ರೀತಿನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಕೂಲಿಂಗ್ ಫ್ಲಡ್ಸ್ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಕೂಲಿಂಗ್ ಫ್ಲಡ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಭಾರತ ಮತ್ತು ಯಾವ ದೇಶ ಫ್ರಾನ್ಸ್ ಸಹಿತ ಇಂಡೋ ಪೆಸಿಫಿಕ್ ಸಹಕಾರ ದ್ವಿಪಕ್ಷ ಅಂದ್ರೆ ಅಭ್ಯಾಸ ನೋಡ್ಕೊಂಡು UAE ದೇಶ ಅಂದ್ರೆ ಇಂಡಿಯಾ, ಫ್ರಾನ್ಸ್ ಮತ್ತು UAE. ಓಕೆ, UAE. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಮೇ ಬಿ ಕಾನ್ಸೆಪ್ಟ್ ನಮಗೆ ಸ್ಟ್ರೇಟ್ಸ್ ಜಲಸಂಧಿ ಬಂದಾಗ ಈ ಟಾಪಿಕ್ ಎಕ್ಸ್ಪ್ಲೇನ್ ಆಗುತ್ತೆ. ಅಂದ್ರೆ ಸರಿಯಾದ ಉತ್ತರಕ್ಕೆ UAE. ನೆಕ್ಸ್ಟ್ ಒನ್, ಸಮಸ್ತ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ದಟ್ ಇಸ್ UCC, ದಟ್ ಇಸ್ ಆರ್ಟಿಕಲ್ 44 ಯೂನಿಫಾರ್ಮ್ ಸಿವಿಲ್ ಕೋಡ್ ಕುರಿತು ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಲು ಯಾವ ಸಂಸ್ಥೆ ಪೋರ್ಟಲ್ ಬಿಡುಗಡೆ ಮಾಡಿದೆ? ದಟ್ ಇಸ್ ಭಾರತ ಕಾನೂನು ಆಯೋಗ. ಬಿಕಾಸ್ ಅಂದ್ರೆ ದಟ್ ಇಸ್ ದ ಇಂಡಿಯನ್ ಲಾ ಕಮಿಷನ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ದಟ್ ಇಸ್ ಎ ಆಪ್ಷನ್. ಪ್ಲೀಸ್ ಎಲ್ಲಾ ಕ್ವಶನ್ ಅರ್ಥ ಆಗಿದೆ ಅನ್ಕೊಂತೀನಿ ಸರ್. ಒಂದು ಟಾಪಿಕ್ ಬಂದಾಗ ಅದನ್ನ 360 ಡಿಗ್ರಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ದಟ್ ಒನ್ ಲೈನ್ ಬಂದಾಗ ಏನ್ ಗೊತ್ತ್ರಿ, ಹಿಂದೆ ಎಕ್ಸಾಮ್ ಇನ್ನೊಂದು ವಾರ ಇದ್ದಾಗ ಒನ್ ಲೈನ್ ಓದ್ಬೋದು. ಈ ಸದ್ಯ ಕಾನ್ಸೆಪ್ಟ್ ರಿಲೇಟೆಡ್ ಮಾತ್ರ ಫೋಕಸ್ ಮಾಡಿ. ಸೊ ದಟ್ ಈಸ್ ಇಟ್ ಇರ್ಬೇಕು. ಅಂದ್ರೆ ಈ ವಿಡಿಯೋ ಸೀರೀಸ್ ಅಂದ್ರೆ ನಾವು ಏನ್ ಸೀರೀಸ್ ಮಾಡಿದ್ಲ ಈ ಸೀರೀಸ್ಗೆ ಪ್ಲೀಸ್ ಅಡಿಕ್ಷನ್ ಆಗ್ರಿ. ಬರ್ತಾ ನಿಮಗೆ ಒಂದು 15 ದಿನ ಅಂದಾಗ ನೀವೇ ಸ್ಟಾರ್ಟ್ ಮಾಡ್ತೀರಿ ಪ್ರಿಡಿಕ್ಟ್ ಮಾಡ್ಲಿಕ್ಕೆ. ಓಕೆ, ಇದನ್ನ ಈ ತರ ಲಿಂಕ್ ಮಾಡ್ಬೇಕು, ಈ ತರ ಲಿಂಕ್. ಅರೆ 10 ದಿನ ರಿವಿಷನ್ ಮಾಡೋದು ಒಂದು 2-3 ದಿನದಲ್ಲಿ ರಿವಿಷನ್ ಆಗತ್ರಿ. ಈಗ ನೀವೇ ವಿಚಾರ ಮಾಡ್ಕೊಡಲ್ಲ. ಟೇಕ್ ಜಸ್ಟ್ ಸ್ಮಾಲ್ ಮಿನಿಟ್. ನೋಡ್ರಿ, ಬಸ್ ಎಕ್ಸಾಮ್ ನಾನು ಈಗ SD ಆಗಿ ವರ್ಕ್ ಮಾಡತ್ತೀನಿ, PC ಆಗಿ ವರ್ಕ್ ಮಾಡತ್ತೀನಿ. ಈಗ ಸಡನ್ಲಿ ST ನೋಡಿ FDA ಎಕ್ಸಾಮ್ ಕರ್ದಾನಪ್ಪ, PSI ಎಕ್ಸಾಮ್ ಕರ್ದಾನ, ಡಿಗ್ರಿ ಬೇಸ್ಡ್. ಇವೇನ್ ಮಾಡಿದ್ ನಾನು 12th ಬೇಸ್ ಪಾಸ್ ಆಗಿ ಆಲ್ರೆಡಿ ವರ್ಕಿಂಗ್ ಮಾಡತ್ತೀನಿ. ಈಗ ನೆಕ್ಸ್ಟ್ FDA ಕರ್ದಾನ, PSI ಕರ್ದಾನ, KS ಅಂದ್ರೆ KS ಡಿಗ್ರಿ ಮೇಲೆ ಕರ್ದಾನ ತಿಳ್ಕೊಡ್ರಿ ಸರ್. ತಿಳ್ಕೊಡ್ರಿ ಇಲ್ಲಿ ನೋಡ್ಕೊಡ್ರಿ. ಇಲ್ಲಿ ಆಲ್ರೆಡಿ ಯಾರಿದ ಅಂದ್ರೆ ಒಬ್ಬ XYZ ವ್ಯಕ್ತಿಯು ಆಲ್ರೆಡಿ SD ಅಥವಾ PCI ವರ್ಕ್ ಮಾಡತ್ತಾನ. ನಾನಿಲ್ರಿ, ನಾ ಇಲ್ಲ ಅಂದ್ರೆ ನನಗೆ ಆಸ್ಪಿರೆಂಟ್. ಈಗ ನೋಡ್ರಿ, ದಿನದಲ್ಲಿ ನಾನು 10 ರಿಂದ 14 ಗಂಟೆಗಳ ಟೈಮ್ ಕೊಡಾತೀನಿ ಪ್ರಿಪರೇಷನ್ ಟೈಮ್ ಕೊಡಾತೀನಿ. ಈಗ ನೋಟಿಫಿಕೇಶನ್ ಯಾವ್ದು ಬಂತು? FDA ಬಂತು, PSI ಬಂತು, KS ಬಂತು ಅಂದ್ರೆ ಡಿಗ್ರಿ ಮೇಲೆ ಬಂತು. ನಾನು ಬೆಳಗಿಂದ 10 ರಿಂದ 14 ತಾಸು ಓದಾತೀನಿ. ಯಾವ ಎಕ್ಸಾಮ್? ಈ ಎಕ್ಸಾಮ್. ನಾನು 10 ರಿಂದ 15 ಆಲ್ಮೋಸ್ಟ್ ಜಸ್ಟ್ ಫಾರ್ 5 ಮಂತ್ಸ್ ತಗೊಂಡೆ ನಾನು ಪ್ರಿಪರೇಷನ್ ಮಾಡ್ತಾನೆ. ಇವರು ಆಲ್ರೆಡಿ ಗವರ್ಮೆಂಟ್ SDA PCI ಆಗಿ ಓದ್ತಾ ಇರೋ ಜಸ್ಟ್ ಏನ್ ಮಾಡ್ತಾರೆ ಗೊತ್ತ್ರಿ, 1 ವೀಕ್ ಹಾಲಿಡೇ ಹಾಕಿರ್ತಾರ. 1 ವಾರ ರಜೆ ಮಾಡ್ಕೊಂಡು FDA ಕ್ಲಿಯರ್ ಮಾಡ್ತಾರ, PSI ಕ್ಲಿಯರ್ ಮಾಡ್ತಾರ, KS ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾರ. ಅಂದಾಗ 5 ತಿಂಗಳು ನಾ ಪ್ರಿಪೇರ್ ಮಾಡಿದ್ರು ನನಗೆ ಕ್ಲಿಯರ್ ಮಾಡಕ್ಕಾಗಲ್ಲ. ಜಸ್ಟ್ ಅದಂಗ್ 1 ವಾರದಲ್ಲಿ ಹೆಂಗ ಕ್ಲಿಯರ್ ಮಾಡಿದ್ರು? ಯಾಕಂದ್ರೆ ಇವರಿಗೆ ನಾನು ರಿವಿಷನ್ ಯಾವ ಟಾಪಿಕ್ ಮಾಡ್ಬೇಕನ್ನೋದು ಗೊತ್ತಿದೆ. ದೇ ನೋ ದ ಟಾಪಿಕ್ಸ್ ವಿಚ್ ಟು ರಿವೈಸ್. ನಮಗ್ ಗೊತ್ತಿಲ್ಲ, ಅದಕ್ಕೆ ನಾವು ಎಲ್ಲವನ್ನು ಸುಮ್ಮನೆ ಒನ್ ಲೈನ್ ಬ್ಯಾಟ್ ಹೊಡಿತೀವಿ. ಅದಕ್ಕೆ ನಮ್ಗೆ ಇಷ್ಟು ಟೈಮ್ ತಗೊಂಡ್ರೆ ಆಗ್ತಾ ಇಲ್ಲ. ಬಟ್ ಇವರಿಗೆ ಆಲ್ರೆಡಿ ದೇ ಹ್ಯಾವ್ ಸೆಲೆಕ್ಟೆಡ್ ಅಂದಾಗ ಆಲ್ರೆಡಿ ದೇ ನೋ ದಟ್ ವಿಚ್ ಆರ್ ದ ಏರಿಯಾ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅ ಕ್ವಶನ್. ಯಾವ ಏರಿಯಾದಿಂದ ಕ್ವಶನ್ ಕೇಳ್ತಾರ ಅನ್ನೋದು ಅವ್ರಿಗೆ ಐಡೈತಿ. ಜಸ್ಟ್ ಅವ್ನು ರಿವಿಷನ್ ಮಾಡ್ತಾನೆ. ನಾ ಅದಕ್ಕೆ ಈಗ ಸದ್ಯ ನಾ ಯಾಕೆ ಈ ಟೈಪ್ ಮಾಡ್ತಾನ, ನಿಮಗೂ ಈ ತರ ಟ್ರೈನಿಂಗ್ ಮಾಡ್ತೇವೆ. ಸೊ ದ್ಯಾಟ್ ಲೆಸ್ ಟೈಮ್ ಅಲ್ಲಿ ಯು ಕ್ಯಾನ್ ಕವರ್ ಲಾಟ್ಸ್ ಆಫ್ ದ ಟಾಪಿಕ್. ಅಂದ್ರೆ ಇದು ಬರ್ತಾ ನಿಮ್ಗೆ ಅಡಿಕ್ಷನ್ ಆದ್ರೆ ಈಸಿ ಟು ರಿಮೆಂಬರ್. ಓಕೆ, ಐ ಹೋಪ್ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಹೊಸ ಕ್ವಶನ್ ಮುಖಾಂತರ ಹೊಸ ವೇದಲ್ಲಿ ಟ್ಯಾಕಲ್ ಮಾಡೋಣ. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.